ಒಂದೇ ಒಂದು ಸ್ಟೆಪ್ ಇದ್ದಿದ್ದು ಅಷ್ಟೇ ವಿನ್ನರ್ ಆಗೋದಕ್ಕೆ. ನಾನು ಇಂಡಿವಿಜುವಲ್ ಆಗಿ ಆಡ್ದಲ್ಲೇ ಹೋಗಿದ್ದಿದ್ರೆ ಸುದೀಪ್ ಅಣ್ಣನ ಕೈಗೆ ಬರ್ತಾನೆ ಇರ್ಲಿಲ್ಲ. ಈಗ ನಾನೇನಾದ್ರು ಹನುಮಂತನ್ ನೋಡಿ ಏನಾದ್ರು ಬದಲಾಗಬೇಕು ಅಂತ ಅನ್ಕೊಂಡಿದ್ರೆ ಈಸಿಯಾಗಿ ಗೊತ್ತಾಗೋದು ಹನುಮಂತನ್ ಬಕೆಟ್ ಹಿಡಿತಾನೆ, ಹನುಮಂತನ್ ತರ ಬದಲಾಗ್ತಾ ಇದ್ದಾನೆ. ಸ್ಟೇಟ್ಮೆಂಟ್ ಕೊಟ್ಟಿರ್ತೀರಾ, ಅದಕ್ಕಿಂತ ಮುಂಚೆ ಹೇಳೇ ಇಲ್ಲ ಅನ್ನೋ ತರ ನೀವು ಆಕ್ಚುಲಿ ಮಾತಾಡಿರ್ತೀರಾ ಅನ್ನೋ ಮಾತಂದ್ರು ಸರ್. ಏನಂತ ಸ್ಟೇಟ್ಮೆಂಟ್ ಹೇಳಿಲ್ಲ ನಾನು ನಿಮ್ಗೆ. ಯಾವ ಫ್ಲೋಲ್ ಏನ್ ಹೇಳಿದ್ದೆ ಅನ್ನೋದು ನನ್ಗೆ ನಿಜ ನೆನಪಿರ್ಲಿಲ್ಲ, ಮರ್ತೋಗಿತ್ತು. ಬಲಿಕ ಬಕ್ರ ಮಾಡಿದ್ರು, ಯಾರನ್ನೋ ಸೇಫ್ ಮಾಡೋದಕ್ಕೆ, ಯಾರಿಗೋ ಸಪೋರ್ಟ್ ಮಾಡ್ಬೇಕನ್ನೋದು ಬಿಗ್ ಬಾಸ್ಗೆ ಏನಿರ್ಲಿಲ್ಲ. ಈ ಮನೇಲಿ ಎಲ್ಲಾರು ನನ್ನ ಆಚೆ ಹಾಕಬೇಕು ಅಂತ ಟ್ರೈ ಮಾಡಿದಾಗ ವಿಕ್ಕಿ ಸರಿ ಅಂತ ನಿಂತಿದ್ದು ಭವ್ಯ ಪ್ರಪೋಸ್ ಮಾಡಿದಂತೆ. ಆಗ ಮೋಸ್ಟ್ಲಿ ಭವ್ಯ ಅದೇ ನಾನು ಹೊರಗಡೆ ಬಂದು ಹೇಳ್ತೀನಿ ಅಂದಿದ್ದು. ಬೀಂಗ್ ಅ ಕ್ಯಾರೆಕ್ಟರ್ ಓಪನ್ ಆಗಿ ಎಲ್ಲ ಮಾತಾಡೋ ಅಂತ. ಯಾಕದು ಸಡಿಲ ಆಗ್ತಾ ಹೋಯ್ತು ಆ ಸ್ನೇಹ ಅಂತ? ನನಗೆ ಟಾಪ್ 2 ಅವರೇ ಇರ್ತಾರೆ ಅಂತಾನೆ ಅನ್ಸಿತ್ತು. ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ 15 lakhs ಬಂದಿದೆ, ಸಾಲಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು 15 ಲಕ್ಷವನ್ನು ಮೀರಿದ ಸಾಲಗಳಿದೆ. ತುಂಬಾ ಇದೆ. ನನ್ನ ತಂದೆ ಎಕ್ಸ್ಪೈರ್ ಆದಾಗ ಒಂದಷ್ಟು ಜಾಸ್ತಿನೇ ಆಯ್ತು ಆಕ್ಚುಲಿ ನನಗೆ. ಮೋಕ್ಷಿತ್ ಅವ್ರು ಆಕ್ಚುಲಿ ನಿಮ್ಮ ಮನಸ್ಸಿನ ಭಾವನೆಯನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಗೋಮುಖ ವ್ಯಾಘ್ರ ಅನ್ನೋದೊಂದಿತ್ತು, ಹೌದೇನೋ ನಿಜಾನೇನೋ ಅನ್ನೋ ತರ ಹೈಲೈಟ್ ಆಗೋಯ್ತು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಆಟದಲ್ಲಿ ಪ್ರಥಮ, ವ್ಯಕ್ತಿತ್ವದಲ್ಲಿ ಅಪ್ರತಿಮ, ಬಿಗ್ ಬಾಸ್ ಸೀಸನ್ 11 ತ್ರಿವಿಕ್ರಮ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ಒಳ್ಳೆ ಲೈನ್ಸ್ ಹೇಳಿದ್ರಿ. ಸರ್, ನಿಮ್ಮಿಂದಾನೇ ಸ್ವಲ್ಪ ಇನ್ಸ್ಪೈರ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಲೈಕ್ ಅಂದ್ರೆ ಪದಗಳನ್ನ ಕಟ್ಟೋದ್ರಲ್ಲಿ ತುಂಬಾ ನಿಸ್ಸೀಮರು ನೀವು ಆಕ್ಚುಲಿ ಹೇಳಬೇಕು ಅಂದ್ರೆ. ಸೊ ಅದರಿಂದ ಸ್ವಲ್ಪ ಇನ್ಸ್ಪೈರ್ ಆಗಿ ಏನೋ ಒಂದು ಹೇಳುವ ಅಂತ ಹೇಳಿದ್ದು. ಆಲ್ಮೋಸ್ಟ್ 121 days ಆಫ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ಅಂದ್ರೆ, ಪ್ರಮುಖವಾಗಿ ತಲೆಗೆ ಬರೋದು ಏನಂತಂದ್ರೆ, ಎಲ್ಲಿ ಮಿಸ್ ಹೊಡಿತು ಅಂದ್ರೆ ಒಂದೇ ಒಂದು ಸ್ಟೆಪ್ ಇದ್ದಿದ್ದು ಅಷ್ಟೇ ವಿನ್ನರ್ ಆಗೋದಕ್ಕೆ. ಎಲ್ಲಿ ಏನ್ ಕಡಿಮೆ ಆಯ್ತು ಅಂತ ನಿಮ್ ಪ್ರಕಾರ? ನನಗೆ ಎಲ್ಲೂ ಮಿಸ್ ಹೊಡೆದಿದ್ದೀನಿ ಅಂತ ನಂಗೆ ಅನ್ಸಿಲ್ಲ. ಓಕೆ, ನನಗೆ ಮಿಸ್ ಏನಾದ್ರು ಹೊಡೆದಿದ್ರೆ ಸುದೀಪ್ ಅಣ್ಣನ ಕೈಯಲ್ಲಿ ನಾನು ಇರ್ತಾ ಇರ್ಲಿಲ್ಲ. ಒಂದ್ ಕೈ ಮೇಲೋಯ್ತು, ಒಂದ್ ಕೈ ಜೊತೆಲೇ ಇತ್ತು ಅಷ್ಟೇನೆ. ಸೊ ನನ್ ಕೈ ಬಿಟ್ರು ಅಂತ ಎಲ್ಲೂ ಅನ್ಸಿಲ್ಲ. ಸೊ ಹಾಗಾಗಿ ನಾನು ಎಲ್ಲೋ ಒಂದ್ ಸ್ಟೆಪ್ ಹಿಂದೆ ಇದ್ದೀನಿ, ಒಂದ್ ಸ್ಟೆಪ್ ಮುಂದೆ ಹೋಗಿದ್ದೀನಿ. ನನಗೆ ಅದೆಲ್ಲೂ ಯಾವ ಪಾಯಿಂಟ್ ಅಲ್ಲೂ ನಾನು ವೀಕ್ ಆಗಿದ್ದೀನಿ, ಎಲ್ಲೋ ನಾನು ಆಟನೇ ಆಡಿಲ್ಲ. ಇದೊಂಚೂರು ಆಡಿದಿದ್ರೆ, ಇದೊಂಚೂರು ಈ ತರ ಆಡಿದ್ರೆ ನಾನು ಎಲ್ಲೋ ಕಪ್ ಗೆದ್ದು ಬಿಡ್ತಾ ಇದ್ದೆ. ಆ ತರದ ಫೀಲಿಂಗ್ಸ್ ಎಲ್ಲೂ ಇಲ್ಲ ನನಗೆ. ಐ ಆಮ್ ಸೋ ಹ್ಯಾಪಿ ದಟ್ ಸುದೀಪ್ ಅಣ್ಣನ ಕೈಯಲ್ಲಿ ನಾನಿದ್ದೆ ಅಂತ. ಸಾಕಷ್ಟು ಮೊದಲುಗಳಿಗೆ ಈ ಒಂದು ಸೀಸನ್ ಸಾಕ್ಷಿ ಆಗಿತ್ತು. ಬಿಕಾಸ್ ಈ ಸೀಸನ್ ಅಲ್ಲೇ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ರು, ತುಂಬಾ ಅಂದ್ರೆ ಹಾರ್ಶ್ ಆಗಿ ಬಿಹೇವ್ ಮಾಡಿದ್ರು, ಬೈದಿದ್ರು ಕಂಟೆಸ್ಟೆಂಟ್ಸ್ ಗಳಿಗೆ. ಜೊತೆಗೆ ಮೊದಲನೇ ಬಾರಿಗೆ ಅಂದ್ರೆ ತುಂಬಾ ಅಂದ್ರೆ ಎಲ್ಲೂ ಕೂಡ ತುಂಬಾ ಡೀಪ್ ಆಗಿ ಒಬ್ಬರ ಆಟದ ಬಗ್ಗೆ ಅನಲೈಸ್ ಮಾಡಲ್ಲ ಹೇಳ್ತಿರ್ಲಿಲ್ಲ ಕಿಚ್ಚ ಸುದೀಪ್ ಅವರು. ಇಷ್ಟು ಸೀಸನ್ ಗಳಲ್ಲಿ ಸೂಕ್ಷ್ಮವಾಗಿ ಏನೋ ಒಂದು ಸೂಚನೆ ಕೊಡ್ತಾ ಇದ್ರು, ಅದನ್ನ ಅರ್ಥ ಮಾಡ್ಕೊಂಡು ಆಟ ಆಡ್ಬೇಕಾಗಿತ್ತು. ಇದ್ರಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ರು, ನೀವ್ ಹಿಂಗೆ ಆಟ ಆಡ್ತಿದ್ದೀರಾ, ನೀವ್ ಹಿಂಗೆ ಆಟ ಆಡ್ತಿದ್ದೀರಾ, ಇದನ್ನ ಬದಲಾಯಿಸ್ಕೊಂಡ್ರೆ ಚೆನ್ನಾಗಿರ್ತೀರಾ, ಇಲ್ಲಾಂದ್ರೆ ಇಲ್ಲಿಗೆ ಬರ್ತೀರಾ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು. ಆ ತರದೆಲ್ಲ ಸಾಕಷ್ಟು ನಡೀತಿತ್ತು. ಹಾಗೇನೆ ಹನುಮಂತ ಅವರು ಹನುಮಂತ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ನೋ ತರ ಪಿಕ್ಚರ್ ಅಥವಾ ಅವ್ರಿಗೊಂದು ಅನಾಲಿಸಿಸ್ ಅವರೇ ಆಗ್ಲೇ ಮಾಡಿದ್ರು. ಅದನ್ನ ಮನೆಯವ್ರಿಗೂ ಕೂಡ ತಿಳಿಸಿದ್ರು, ನೋಡ್ರಿ ನೀವೆಲ್ಲ ಡಿಸೈನರ್ ಡ್ರೆಸ್ಸಸ್ ಅದು ಇದು ಸ್ಟ್ರಾಟಜಿ ಏನೇನೋ ಮಾಡ್ಕೊಂಡು ಆಟ ಆಡ್ತಿದ್ದೀರಾ, ಈ ಮನುಷ್ಯ ಒಂದು ಸಿಂಪಲ್ ಶರ್ಟ್ ಮತ್ತೆ ಪ್ಯಾಂಟ್ ಹಾಕೊಂಡು ಆರಾಮಾಗಿ, ಅಂದ್ರೆ ಒಂದು ಪಂಚೆ ಮತ್ತೆ ಶರ್ಟ್ ಹಾಕೊಂಡು ಆರಾಮಾಗಿದ್ದಾರೆ, ಆಟ ಆಡ್ಕೊಂಡು ಬರ್ತಿದ್ದಾರೆ ಅಂತ. ಕಲಿಯೋದು ತುಂಬಾ ಇದೆ ಅಂತೆಲ್ಲ. ಆಗ ಏನಾದ್ರು ನಿಮ್ಮಲ್ಲಿ ಏನಾದ್ರು ಇನ್ನೇನ್ ಬೇರೆ ತರ ಮಾಡಬಹುದು ಅನ್ನೋ ತರ ಯೋಚನೆ ಹುಟ್ಟಿತ್ತಾ ಹೇಗೆ ಅಂತ? ನಾವೊಂದು ಡಿಸೈನರ್ ವೇರ್ ಆಗ್ತೀವಿ ಅಂತಂದ್ರೆ ನಾವೆಲ್ಲ ಆರ್ಟಿಸ್ಟ್ ಗಳಾಗಿದ್ದರಿಂದ ಒಂದು ನಾವು ಚೆನ್ನಾಗಿ ಕಾಣಿಸ್ಕೋಬೇಕು, ನಾವು ಚೆನ್ನಾಗಿ ಕಂಡಾಗ ಒಂದೊಂದಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಗಳು ಬರ್ತವೆ ಅನ್ನೋ ಒಪಿನಿಯನ್ ಇರುತ್ತೆ. ನೀವ್ ಯಾವ್ದೇ ಆರ್ಟಿಸ್ಟ್ ಗಳಾದ್ರೂ ಚೆನ್ನಾಗಿ ಬಟ್ಟೆ ಹಾಕದೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು, ಜನಕ್ಕೆ ಚೆನ್ನಾಗಿ ಕಂಡಾಗ ನಮ್ಮನ್ನ ಜಾಸ್ತಿ ಇಷ್ಟಪಡ್ತಾರೆ. ಅಂಡ್ ಇದರಿಂದ ನಮ್ಗೊಂದಷ್ಟು ಪ್ರಾಜೆಕ್ಟ್ ಗಳಾಗತ್ತೆ ಅನ್ನೋದೊಂದ್ ಬಿಟ್ರೆ ಅದು ಏನೆಲ್ಲ ಕೊಲಾಬ್ ಮಾಡಾಕೋತಾ ಇದ್ದಿದ್ದೀನಿ ಪಾಪ. ಯಾರ್ದು ಇಲ್ಲ ಏನು ಓನ್ ಆಗಿ ವೀಕೆಂಡ್ ಡ್ರೆಸ್ಸಸ್ ಯಾರ್ದು ಆಗ್ತಾ ಇದ್ದಿದ್ದಲ್ಲ ಆ ಒಂದು ಇಂಟೆನ್ಷನ್ ಅಲ್ಲಿ. ಅಂಡ್ ನಮ್ಮ ಎಲ್ಲ ಅದೇ ಕೊಲಾಬ್ರೇಷನ್ ಗೊತ್ತಲ್ಲ, ಎಲ್ಲರೂ ಅವ್ರವ್ರ ಕೊಲಾಬ್ರೇಷನ್ಸ್ ಗಳಲ್ಲಿ ಇದ್ರು. ಅಂಡ್ ಹನುಮಗ್ ಏನಿತ್ತು ಅಂತಂದ್ರೆ ಅವ್ನು ನ್ಯಾಚುರಲ್ ಆಗಿ ಅವ್ನು ಮನೇಲಿ ಇದ್ದಂತ ರೀತಿ, ಅದು ಒಂದ್ ಅಂಗಿ ಒಂದ್ ಪಂಚೆ, ಅವ್ನು ಈ ತರ ಡ್ರೆಸ್ ಗಳಿಗೆ ಬಂದವನಲ್ಲ. ಅವ್ನು ಬೀಯಿಂಗ್ ಅ ಸಿಂಗರ್ ಅವ್ನು ಹಿಂಗಿರ್ಬೇಕು ಹಂಗಿದ್ದ ಅಷ್ಟೇನೆ. ಆ ಸಿಂಪ್ಲಿಸಿಟಿ ಇತ್ತು. ಅದನ್ನ ಬಿಟ್ಟು ನೀವು ವೀಕೆಂಡ್ ಬಿಟ್ಟು ಇನ್ ನಾರ್ಮಲ್ ಆಗಿ ನೋಡಕ್ ಹೋಯ್ತು ಅಂತಂದ್ರೆ ಎಲ್ಲಾರು ಆ ಪಂಚೆಕಿನ್ನ ಕಡಿಮೆ ಬಟ್ಟೆನೆ ಹಾಕಿದ್ದಿದ್ದು ಎಲ್ಲಾರು. ಸೊ ನಾವು ಮನೆಗಳಲ್ಲಿ ಹೆಂಗಿರ್ತಿದ್ವಿ ಅದೇ ತರ ಇದ್ವಿ. ಯಾರು ಓವರ್ ಮೇಕಪ್ ಮಾಡ್ತಿರ್ಲಿಲ್ಲ, ಮೇಕಪ್ ಗಳಾಗ್ತಿರ್ಲಿಲ್ಲ, ಎಲ್ಲರೂ ಆರಾಮಾಗಿ ಇದ್ರು. ಇನ್ ಬಾಯ್ಸ್ ಮನೆಗಳಲ್ಲಿ ಹೆಂಗಿರ್ತೀವೋ ಆರಾಮಾಗಿ ಶಾರ್ಟ್ಸ್ ಗಿಟ್ಸ್ ಹಾಕೊಂಡು ಅದೇ ತರ ಇದ್ದಿದ್ದು. ಬಟ್ಟೆಗಳಲ್ಲಿ ಡಿಫ್ರೆನ್ಸ್ ಅಂತ ಏನ್ ಬರಲ್ಲ ನನಗೆ. ಆಟದಲ್ಲಿ ಬದಲಾವಣೆ ಅಂತಂದ್ರೆ ಅಲ್ಲಿ ಈ ಸತಿ ಏನಕ್ಕೆ ಅಷ್ಟೊಂದು ಡೀಪ್ ಆಗಿ ಇಲ್ದೆ ಎಲ್ಲರೂ ಯೋಚನೆ ಮಾಡಿದ್ದು ಅಂತಂದ್ರೆ, ಆಲ್ರೆಡಿ ನಮ್ಮ ಹತ್ರ 10 ಸೀಸನ್ ನೋಡಿರೋ ಎಕ್ಸ್ಪೀರಿಯನ್ಸ್ ಇತ್ತು ಅಷ್ಟು ಜನಕ್ಕೂ, ಇನ್ಕ್ಲೂಡಿಂಗ್ ಹನುಮಂತಂಗೂ ಕೂಡ.
ಅಷ್ಟು ಸೀಸನ್ಗಳನ್ನ ನೋಡಿ ಎಕ್ಸ್ಪೀರಿಯನ್ಸ್ ಇತ್ತು. ಈ ಬಿಗ್ ಬಾಸ್ ಯಾವ ತರ ಆಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಸೊ ಈ ಬಿಗ್ ಬಾಸ್ ಅಲ್ಲಿ ಏನು ಮೇನ್ ಕ್ಯಾರೆಕ್ಟರೇ ಇಂಪಾರ್ಟೆಂಟ್ ಅಂತ ಇತ್ತು. ಅಲ್ಲಿ ಇದ್ದಿದ್ದು 17-20 ಕ್ಯಾರೆಕ್ಟರ್ ಇದ್ದಿದ್ದು. ಸೊ ಈಗ ಹನುಮ ಹಿಂಗ ಆಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ನಾನು ಹನುಮಂತ ತರ ಬದಲಾಗಿದ ತಕ್ಷಣ ಈಸಿಯಾಗಿ ಗೊತ್ತಾಗೋದು ಹನುಮಂತನ ಬಕೆಟ್ ಹಿಡಿತಾನೆ, ಹನುಮಂತನ ತರ ಬದಲಾಗ್ತಾ ಇದ್ದಾನೆ ಅಂತ. ಸೊ ಆ ತರದ್ ಯಾರು ಮಾಡಕ್ ಹೋಗ್ಲಿಲ್ಲ. ಎಲ್ಲರೂ ಅವ್ರ ಇಂಡಿವಿಜುವಾಲಿಟಿ ಏನಿದೆ, ಅವ್ರವ್ರ ಕ್ಯಾರೆಕ್ಟರ್ ಏನಿದೆ ಅದೇ ಕ್ಯಾರೆಕ್ಟರ್ ಪ್ರಕಾರನೇ ಬಂದ್ರು. ಸೊ ಹಂಗಾಗಿ ಅವ್ರವ್ರು ಏನೇನ್ ಪ್ಲೇಸ್ ತಗೋಬೇಕೋ ಆ ಪ್ಲೇಸ್ ತಗೊಂಡ್ರು. ಈಗ ನಾನೇನಾರು ಹನುಮಂತನ್ ನೋಡಿ ಏನಾರು ಬದಲಾಗ್ಬೇಕು ಅಂತ ಅನ್ಕೊಂಡಿದ್ರೆ ಹನುಮಂತನ್ ತರದವ್ರು ಇಬ್ರೇ ಯಾಕೆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋರು, ಒಬ್ನೇ ನಿಲ್ಲಕ್ಕಾಗದಲ್ವಾ. ಸೊ ನನ್ ಕ್ಯಾರೆಕ್ಟರ್ ಏನಿದೆ ಅದ್ರಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋದ್ವಿ. ಯಾರಿಗೂ ಪಾಯಿಂಟ್ ಔಟ್ ಮಾಡೋ ಅಣ್ಣ ಹೇಳಿಲ್ಲ, ಅವ್ನು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾನೆ, ಅದಕ್ಕೋಸ್ಕರ ಈ ಕ್ಯಾಪ್ಟನ್ಸಿ ಅವನಿಗೆ ಸಿಕ್ಕಿದೆ, ಸೊ ನೀವು ಇಂಡಿವಿಜುವಲ್ ಆಗಿ ಆಡಿ ಅಂತ ಹೇಳಕ್ ಹೋದ್ರು. ಆ ತರ ಆಟಗಳನ್ನ ಅಡಾಪ್ಟ್ ಮಾಡ್ಕೊಂಡಿರೋದಿದೆ. ಇನ್ನು ಆಟಗಳಲ್ಲಿ ತುಂಬಾ ಡೀಪ್ ಆಗಿ ಇಳ್ದೇನಕ್ಕೆ ಅಂತಂದ್ರೆ ಎಲ್ಲಾರು ಫಿಟ್ ಆಗಿದ್ರು ಅಂಡ್ ಎಲ್ಲಾರು ಅದ್ಭುತವಾಗಿ ಆಡ್ತಾ ಇದ್ರು. ಸೊ ಮಿಸ್ಟೇಕ್ ಗಳನ್ನೋದು ಮೈನರ್ ಆಗಿ ಕಾಣಿಸ್ತಾ ಇತ್ತು. ಆ ಮೈನಾರಿಟಿನೂ ಇಲ್ಲ ಅಂದ್ರೆ ಗೇಮ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ವಿಷಯದಿಂದ ಅಣ್ಣ ಇನ್ನೂ ಡೀಪ್ ಆಗಿ ಇಳ್ದು ಆ ಮೈನಾರಿಟಿನೂ ತೆಗಿಯಕ್ ನೋಡಿದ್ರು ಅಷ್ಟೇ ಹೊರತು ಇನ್ನೇನಿರ್ಲಿಲ್ಲ. ಈಗ ನೀವೇನ್ ಆಗಿದ್ರೆ ಇವತ್ತು ಇದಕ್ಕೆ ಸಾಕಷ್ಟು ವಿಷಯಗಳು ಕಾರಣ ಆಗಿರುತ್ತೆ. ಚಿಕ್ಕ ವಯಸ್ಸಿಂದ ನೀವು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಕೆಲವು ವಿಷಯಗಳು, ಆ ತರದೆಲ್ಲ ಬೆಳೆದು ಬಂದಿರುವಂತಹ ರೀತಿ, ಆ ತರದೆಲ್ಲ 2 ಕೋಟಿ 2.5 ಕೋಟಿ ಆಲ್ಮೋಸ್ಟ್ ಈಗ ಜನಗಳು ವೋಟ್ಸ್ ಹಾಕಿದ್ದಾರೆ. ಓಕೆ, ನೀವೇನೋ ಅಂದ್ಕೊಂಡು ಬಂದಿದ್ರಿ ಲೈಫಲ್ಲಿ ಈ ತರದೊಂದು ಚೂಸ್ ಮಾಡ್ಕೊಂಡು ಒಂದು ಕರಿಯರ್ನ ಅಂತ, ಎಲ್ಲಿಗೆ ಬಂದು ತಲುಪಿದೀರಾ? ಇನ್ನೂ ಎಷ್ಟು ದೂರ ದಾರಿ ಸಾಗ್ಲಿಕ್ಕಿದೆ ಅಂತ ನಿಮಗೆ ಅನ್ಸುತ್ತೆ? ಸರ್, ನನ್ನ ಒಂದು ಪದ್ಮಾವತಿ ಅಂತ ಒಂದು ಸೀರಿಯಲ್ ಮಾಡಿದಾಗ ಒಂದು ಸೂಪರ್ ಸ್ಟಾರ್ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟು ಸಾಮ್ರಾಟ್ ಅನ್ನೋದೊಂದು ಟೈಟಲ್ ಕೊಟ್ಟು ನನ್ ಬಿಟ್ಟಿದ್ರು. ಸೊ ಅದರಲ್ಲಿ ಏನ್ ಸೀರಿಯಲ್ ತೋರಿಸಿದ್ರು ಆ ತರ ಒಂದಷ್ಟು ಬದುಕಬೇಕು ಅನ್ನೋದು ನನ್ನ ಆಸೆ ಇತ್ತು. ಆ ಸೀರಿಯಲ್ ಇಂದ ಆಚೆ ಬಂದಿದ ತಕ್ಷಣ ಅದೇ ತರ ಆಫರ್ಸ್ ಗಳೆಲ್ಲ ಇತ್ತು, ಎಲ್ಲ ಆಯ್ತು. ಯಾವಾಗ ಲಾಕ್ ಡೌನ್ ಅಂತ ಬಂತು ಅಲ್ಲೊಂದು ಸ್ವಲ್ಪ ಫಾಲ್ ಡೌನ್ ಆಯ್ತು. ಸೀರಿಯಲ್ ಸ್ವಲ್ಪ ಹಳೇದಾಗ್ತಾ ಬಂತು, ನನ್ನ ಫೇಸ್ ಸ್ವಲ್ಪ ಹಳೇದಾಯ್ತು. ಸೊ ಅಲ್ಲಿಂದ ಒಂದಷ್ಟು ಪ್ರಾಜೆಕ್ಟ್ಗಳು ಮಿಸ್ ಮಾಡ್ಕೊಂಡೆ. ನಂಗೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಏನಿರಲ್ಲ. ಅಂದ್ರೆ ಸೀರಿಯಲ್ಗಳು ಆಫರ್ಸ್ಗಳು ಬಂತು, ಮಾಡ್ಬೇಕು ಅನ್ನೋದೇನಿರಲ್ಲ. ಬಿಕಾಸ್ ನಾನು ಇಲ್ಲಿದ್ರೇನೆ ನನಗೆ ಆಫರ್ಸ್ಗಳು ಸಿನಿಮಾದಲ್ಲಿ ಬೆಳಿಬೇಕು ಅನ್ನೋದ್ರಿಂದ. ಬಟ್ ಮೇಜರ್ ಆಗಿ ಇಶ್ಯೂಸ್ ಇದ್ದಿದ್ದು ಅಂತಂದ್ರೆ ಪ್ರೊಡ್ಯೂಸರ್ಸ್ ಸೀರಿಯಲ್ ಮಾಡಿ ಬಂದಿದ್ದಾನೆ, ಇವ್ನಿಗೆ ಮಾರ್ಕೆಟ್ ಇದೆಯಾ ಅದು ಇದು ಅಂತ. ಈಗ ನಿಮಗೆ ಗೊತ್ತು ಥಿಯೇಟರ್ಗೆ ಎಷ್ಟು ಜನ ಬರ್ತಾ ಇದ್ದಾರೆ ನೋಡೋದಕ್ಕೆ ಅಂತ. ಸೊ ಥಿಯೇಟರ್ ನಮಗೆ ಕಲೆಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಸಿನಿಮಾದ ನಮ್ಗೆ ಯಾವ್ದು ಅಷ್ಟು ಕಲೆಕ್ಷನ್ ಸಿಗಲ್ಲ, ಇಲ್ಲ OTT ಅವರು ನಮ್ಮನ್ನು ಚೂಸ್ ಮಾಡಲ್ಲ. ಇದೊಂದಕ್ಕೆ ನನಗೆ ಮಾರ್ಕೆಟ್ ಬೇಕಾಗಿತ್ತು. ಒಂದು ಪ್ರೊಡ್ಯೂಸರ್ ನನ್ನ ಮೇಲೆ ನಂಬಿ ದುಡ್ಡಾಕ ಅಂತ ಮಟ್ಟಕ್ಕೆ ಬರ್ಬೇಕಾಗಿತ್ತು. ಒಂದು ದೊಡ್ಡ ಡೈರೆಕ್ಟರ್ ನನಗೆ ಅಂತ ಕತೆ ಬರಿಬೇಕಾಗಿತ್ತು. ಕತೆ ಬರೆದು ಇವನ್ನೇ ಮಾಡಿಸ್ಬೇಕು ಅನ್ನೋ ಮಟ್ಟಿಗೆ ನಾನು ಬರ್ಬೇಕು ಅಂತಿತ್ತು. ಈ ವೇದಿಕೆ ನಂಗೆ ಹೆಂಗ್ ಓಪನ್ ಆಗೋಯ್ತು ಅಂತಂದ್ರೆ ಆ 2.5 ಕೋಟಿ ಓಟ್ ನನಗೆ ಇವತ್ತು ಒಬ್ರು ಪ್ರೊಡ್ಯೂಸರ್ ಬಂದ್ಬಿಟ್ಟು ಆರಾಮಾಗಿ ಹೇಳ್ಬೋದು, ನಾನು ನಿನ್ ಮೇಲೆ ದುಡ್ಡು ಹಾಕಿದ್ರೆ ನನ್ಗೆ ಮಿನಿಮಮ್ ಅಮೌಂಟ್ ನಂದು ಏನ್ ಸೇಫ್ ಆಗ್ಬೋದು ನಾನು ಅನ್ನೋ ಮಟ್ಟಿಗೂ ಒಂದು ತಂದ್ಕೊಟ್ಟಿದೆ. ಇಲ್ಲಿಂದ ಏನಾದ್ರು ಒಂದು ಒಳ್ಳೆ ಕತೆ ಪಿಚ್ ಆಯ್ತು, ಇಲ್ಲ ಒಬ್ರು ದೊಡ್ಡ ಡೈರೆಕ್ಟರ್ ನನ್ನ ಏನಾದ್ರು ಕರೆದ್ರು ಅಂತಂದ್ರೆ ಅವ್ರ ಕಡೆಯಿಂದ ಒಂದು ದೊಡ್ಡ ಹಿಟ್ ಕೊಟ್ಬಿಟ್ಟು ಮತ್ತೆ ಈ ಪೊಸಿಷನ್ಗೆ ಬಂದು ಕೂತ್ಕೋಬಹುದು. ನಿಮ್ಮ ಹತ್ರ ಎಲ್ಲ ಬಂದು ಧೈರ್ಯವಾಗಿ ಕೂತ್ಕೊಂಡು ಹೇಳ್ಬೋದು, ಇಲ್ಲಿಂದ ಇನ್ನೊಂದು 10 ಸಿನಿಮಾ ಹಿಟ್ ಹೊಡಿತೀನಿ ಅಂತ. ಈ ಒಂದು ವೇದಿಕೆಯಿಂದ ನಂಗೆ ಒಂದು 3-4 ಸಿನಿಮಾ ಸಿಗುತ್ತೆ. ಆ 3-4 ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ರೆ ಒಂದು ಹಂತಕ್ಕೆ ಹೋಗ್ತೀನಿ ಅನ್ನೋ ಮಟ್ಟಿಗೆ ನಾನು ಬಂದು ನಿಂತಿದ್ದೀನಿ ಈಗ. ಮನೇಲಿರುವಾಗ ನಾವು ತ್ರಿವಿಕ್ರಮ್ ಅವರನ್ನ ನೋಡಿದ್ದು ಸಾಕಷ್ಟು ವಿಷಯಗಳಲ್ಲಿ ತುಂಬಾ ಸ್ಥಿತಪ್ರಜ್ಞತೆಯನ್ನ ಕಾಯ್ದುಕೊಂಡಿದ್ದಾರೆ. ಆಕ್ಚುಲಿ ಎಲ್ಲೂ ಜಾಸ್ತಿ ಎಕ್ಸೈಟು ಆಗ್ತಿರ್ಲಿಲ್ಲ, ತುಂಬಾ ಲೋನು ಆಗ್ತಿರ್ಲಿಲ್ಲ, ಆ ತರದೆಲ್ಲ. ಕೇವಲ ಅಮ್ಮನ ವಿಷಯಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಕಣ್ಣೀರು ಹಾಕಿದ್ರೆ ಅವರನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಪಜಲ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಮೋಕ್ಷಿತ್ ಅವರು ಸುಮಾರು ಸಲ ದೂಷಣೆ ಮಾಡ್ತಿದ್ರು, ನಿಮ್ಮಲ್ಲಿ ಕೂಗಾಡಿದ ಅದೇ ಫಸ್ಟ್ ಒಂಥರ ಹೈಲೈಟ್ ಆಫ್ ದ ಸೀಸನ್. ಅಂದ್ರೆ ಕಳಿಸ್ತೀರಾ ಮನೆಗೆ ಹಂಗೆ ಹಿಂಗೆ ಅಂತೆಲ್ಲ ವಾಪಸ್ ಬಂದು ಯಾವಾಗ್ಲೂ ಸ್ಥಿತಪ್ರಜ್ಞರಾಗಿ ಇರ್ತಾ ಇದ್ರಿ. ಹೆಂಗೆ ಅದನ್ನ ಕಾಪಾಡ್ಕೊಂಡು ಬಂದ್ರಿ ನೀವು ಮನೆ ಒಳಗಡೆ ಅಂತ? ನನ್ಗೆ ಅದು ಹೆಂಗಾಗೋಯ್ತು ಅಂತಂದ್ರೆ ಆಫ್ಟರ್ ಅಪ್ಪನ ಎಕ್ಸ್ಪೈರ್ ಆದಾಗ್ಲಿಂದ ನನ್ಗೆ ಯಾವ್ದ್ರ ಮೇಲೂ ಅಂತ ಮ್ಯಾಕ್ಸಿಮಮ್ ಏನೋ ಎಕ್ಸೈಟ್ಮೆಂಟ್ ನನ್ಗೆ ಯಾವ ವಿಷಯನೂ ತರಲಿಲ್ಲ. ಸೊ ನನಗೆ ಜನ್ಮ ಕೊಟ್ಟು ತಂದೆನೆ ನಾನು ಕಳ್ಕೊಂಡಿದ್ದೀನಿ. ಇನ್ ಎಲ್ಲಾ ವಿಷಯನೂ ಒಂದು ಯಾವ್ದೇ ವಸ್ತು ಆಯ್ತು ಅಂದ್ರೆ ದುಡ್ಡಲ್ಲಿ ಪರ್ಚೇಸ್ ಮಾಡ್ಬೋದು, ದುಡ್ಡು ಕೊಟ್ಟಿದೀವಿ ಅದಕ್ಕೆ ಬರುತ್ತೆ, ಕಷ್ಟಪಟ್ಟು ದುಡ್ದಿದೀವಿ. ಸೊ ಈ ಇದ್ರಲ್ಲಿರೋ ನಾನು ನಂಗೆ ಅದಕ್ಕೆ ಯಾವ್ದನ್ನು ಹಿಗ್ಗಿಸ್ತಾ ಇರಲಿಲ್ಲ ಅಂಡ್ ಕುಗ್ಗಿಸ್ತಾ ಇರ್ಲಿಲ್ಲ. ನಮ್ ತಾಯಿ ಯಾವಾಗ್ಲೂ ಹೇಳೋರು, ಊಟ ಮಾಡ್ದಾಗ್ಲೂ ಒಂದೇ ತರ ಇರ್ಬೇಕು, ಊಟ ಇಲ್ದಾಗ್ಲೂ ನೀನ್ ಅದೇ ತರ ಇರ್ಬೇಕು, ಉಪವಾಸ ಇದೀನಿ ಅಂತ ಎಲ್ಲೂ ತೋರಿಸ್ಬಾರ್ದು. ಇದೆಲ್ಲೋ ಮೈಂಡಲ್ಲಿ ಕೊರತಿದ್ರಿಂದ ಎಲ್ಲೂ ಓವರ್ ಎಕ್ಸಾಜುರೇಟ್ ಆಗ್ತಿರ್ಲಿಲ್ಲ ನಾನು. ಆ ಮನೇಲಿ ಹೆಂಗೆ ಅಂತಂದ್ರೆ ನಿಮ್ಗೆ ಕಷ್ಟನೂ 1 ಸೆಕೆಂಡ್ ಇರುತ್ತೆ, ನೆಕ್ಸ್ಟ್ ಸೆಕೆಂಡ್ಗೆ ಅಷ್ಟೇ ಖುಷಿಯಾಗೂ ಇರ್ತೀರ ನೀವು. ಆ ಮನೇಲಿ ಅಂತ ಸ್ಪೆಷಾಲಿಟಿ ಇರೋದ್ರಿಂದ ಈ ನ್ಯಾಚುರಾಲಿಟಿ ಗೊತ್ತಿತ್ತು ನನಗೆ. ಹಂಗಾಗಿ ನಾನು ಎಕ್ಸೈಟ್ಮೆಂಟ್ ಎಲ್ಲೂ ತಗೋತಾ ಇರ್ಲಿಲ್ಲ. ಅಂಡ್ ಬೀಂಗ್ ಅ ಸ್ಪೋರ್ಟ್ಸ್ ಪರ್ಸನ್ ಸೋಲು ಗೆಲುವು ಅನ್ನೋದು ಹೆಂಗ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತು. ಹಾಗಾಗಿ ಆರಾಮಾಗಿರ್ತಾ ಇತ್ತು. ತ್ರಿವಿಕ್ರಮ್ ಅವ್ರು ಆಕ್ಚುಲಿ ಮನೆ ಒಳಗಡೆ ಇರುವಾಗ ಸಾಕಷ್ಟು ವಿಷಯಗಳನ್ನ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀರಾ, ಬಟ್ ಅದೆಲ್ಲೋ ವೀಕೆಂಡ್ ಅಲ್ಲಿ ಬಂದಾಗ್ಲೂ ಅಥವಾ ಇನ್ನೊಂದ್ ಕಡೆ ಎಲ್ಲಾದ್ರೂ ಅದನ್ನ ಪ್ಲೇ ಮಾಡಿ ತೋರಿಸಿದಾಗ ಸ್ಕ್ರೀನ್ ಅಲ್ಲಿ, ಇಲ್ಲ ನಾನು ಅದನ್ನ ಹೇಳೇ ಇಲ್ಲ, ಅದಕ್ಕಿಂತ ಮುಂಚೆ ಹೇಳೇ ಇಲ್ಲ ಅನ್ನೋ ತರ ನೀವು ಆಕ್ಚುಲಿ ಮಾತಾಡಿರ್ತೀರಾ. ಅದ್ ಹೆಂಗ ನಿಜವಾಗ್ಲೂ ನೀವು ಮರ್ತೋಗಿತ್ತಾ ಅಥವಾ
ಅಂದ್ರೆ ಇಂಟೆನ್ಷನಲಿ ಇಲ್ಲ ನಾನು ಹೇಳೇ ಇಲ್ಲ ಅನ್ನೋ ತರ ನೀವು ಪ್ರೂವ್ ಮಾಡಕ್ ಹೊರಟಿದ್ರೆ ಇಲ್ಲ ಆ ಥರದ್ದೇನಾಗಿ ಎರಡೇ ವಿಷಯದಲ್ಲಿ ಆ ಥರ ಆಗಿದೆ. ಒಂದು ಮೋಕ್ಷಿತ್ ಅವ್ರಿಗೊಂದು ಮಾತಂದಿರ್ತೀನಿ, ಅದೊಂದು ಇನ್ನೊಂದು ಯಾವ್ದು ಅಂದ್ರೆ ಗೌತಮಿ ಅವ್ರ ಬಗ್ಗೆ ಮತ್ತೆ ಮೋಕ್ಷಿತ್ ಅವ್ರ ಬಗ್ಗೆ 7ನೇ 8ನೇ ವಾರಕ್ಕೆ ಹೋಗಿರ್ತಾರೆ. ಸ್ವರಕ್ಕೆ ಹೋಗ್ತಾರೆ. ನಾನು ಆ ಇಂಟೆನ್ಷನ್ ಏನ್ ಹೇಳಿದ್ದು ಅವತ್ತು ಮಂಜಣ್ಣಂಗೆ ಒಳ್ಳೆ ಮಾತಲ್ಲಿ ಹೇಳಕ್ ಹೋಗಿರ್ತೀನಿ. ಆ ಫ್ಲೋಲ್ ಏನ್ ಹೇಳಿದ್ದೆ ಅನ್ನೋದು ನನ್ ನಿಜ ನೆನಪಿರ್ಲಿಲ್ಲ ಅಂಡ್ ಮರ್ತೋಗಿತ್ತು. ನಾನು ಅದನ್ನೇ ಕೂಡ ಮೋಕ್ಷಿತ್ ಅವ್ರು ಬಂದು ವಾಪಸ್ ವಾದ ಮಾಡ್ಬೇಕಾದ್ರೆ ನಾನು ಆ ಮಾತು ಹೇಳೇ ಇಲ್ಲ ಅಂತ ಏನಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂತಂದ್ರೆ ನಿಮ್ಮಿಬ್ರು ಟಾಪಿಕ್ಗೆಲ್ಲ ನಾನು ಮಾತಾಡಿದ್ದು ಅವತ್ತು ಮಂಜಣ್ಣನ ವಿಷಯಕ್ಕೆ ನಾನು ಮಾತಾಡಿರ್ತೀನಿ. ನಾನು ಫಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ಮಂಜಣ್ಣನ ಡೈರೆಕ್ಟ್ ನಾಮಿನೇಷನ್ ಮಾಡಿರ್ತೀನಿ. ಅಣ್ಣ ನೀನ್ ಇದರಿಂದ ಆಚೆ ಬರ್ಬೇಕು ಅನ್ನೋದಕ್ಕೋಸ್ಕರ ನಾನು ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅಣ್ಣ ವಾದ ಮಾಡಿರ್ತಾರೆ ಹಿಂಗಲ್ಲ ಹಂಗೆ ಅಂತ. ನಾನು ಅದನ್ನ ನೇರವಾಗಿ ಹೋಗಿ ಹೇಳ್ತೀನಿ, ಅಣ್ಣ ಈ ತರ ಆಗ್ತಾ ಇದೆ ಹುಷಾರು ಅಂತ. ನನ್ಗೆ ಆ ಪಾಯಿಂಟ್ ಅಲ್ಲಿ ಗೌತಮಿ ಅವರು ಮತ್ತೆ ಮೋಕ್ಷಿತ್ ಅವ್ರು ನನ್ನ ತಲೆಲೇ ಇರ್ಲಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ನನ್ನ ಮನೇಲಿ ಯಾರ ಜೊತೆಗೂ ಕಾಂಪೀಟ್ ಮಾಡ್ತಾ ಇರ್ಲಿಲ್ಲ. ನನ್ ಮೇಲೆ ನನಗೆ ಕಾಂಪಿಟೇಷನ್ ಇತ್ತು. ಹಾಗಾಗಿ ಆತರ ಮಾತುಗಳು ನಾನು ಆಡಿದೀನಿ ಅಂತ ನನ್ಗೆ ಅನ್ಸಿರ್ಲಿಲ್ಲ. ಸೊ ಹಾಗಾಗಿ ಅದನ್ನ ವಾದ ಮಾಡಿದೆ. ಅಂಡ್ ಇನ್ನೊಂದು ಕೆಟ್ಟ ಮಾತಾಡಿದೀನಿ ಮೋಕ್ಷಿತ್ ಅವ್ರದ್ದು ಕೆಟ್ಟ ಮಾತಾಡಿದಾಗ ನಾನು ಅದನ್ನ ಮರ್ತೋಗ್ಬಿಟ್ಟಿದ್ದೆ. ಅವ್ರಿಗೆಲ್ಲ ಹಿಂಗ ಅಂದಿಲ್ಲ ಬಿಡು ಅಂತ ಅನ್ಬಿಟ್ಟು. ಮೇ ಬಿ ಆ 2 ಪಾಯಿಂಟ್ ಆ ತರ ಅನ್ಸಿರುತ್ತೆ. ಈ 24 hours ಜೀವನ ನಡೆಸೋದ್ರಲ್ಲಿ ಎಷ್ಟು ಮಾತುಗಳು ಆಡಿರ್ತೀವಿ, ಎಷ್ಟು ಮಾತುಗಳು ಟೆಲಿಕಾಸ್ಟ್ ಆಗಿರುತ್ತೆ ಅನ್ನೋದು ಐಡಿಯಾ ಇರಲ್ಲ. ಅಂಡ್ ನಮಗೆ ನೆನ್ಪಿಟ್ಕೋಬೇಕಾಗಿರೋದೇನು ಅಂತಂದ್ರೆ ಒಂದಷ್ಟು ವಿಷಯಗಳು ಮಾತ್ರ ನೆನ್ಪಿಟ್ಕೊಂತೀವಿ. ಎಲ್ಲಾ ವಿಷಯಗಳು ಯಾರಿಗೆ ಯಾವ ವರ್ಡ್ ಪ್ರಿಕ್ ಆಗಿರುತ್ತೆ ಅಂತ ಗೊತ್ತಿರಲ್ವಲ್ಲ. ಸೊ ಆ ವಿಷಯದಲ್ಲಿ ಊಟ ನಾವು ಹಾಕಿದೀವಿ ಇಲ್ಲಿ ತನಕ, ಬಟ್ ನೀವು ಹಾಕಿ ಇವಾಗ ಟಾಸ್ಕ್ ಎಲ್ಲ ಗೆದ್ದು ಅಂತ ಹೇಳಿದ್ರು. ಆ ಪಾಯಿಂಟ್ ನಾನು ಏನಕ್ಕೆ ಹೇಳಿದ್ದೆ ಅಂತಂದ್ರೆ ಸುಮ್ನೆ ಕಾಮಿಡಿಲಿ ನಾವೆಲ್ಲ ಎಷ್ಟ್ ದಿನ ಆಡಿದೀವಿ ತಗೊಂಬಂದಿದೀವಿ, ಈಗ ನೀವ್ ಆಡ್ಬಿಟ್ಟು ತಗೊಂಬನ್ನಿ ಅನ್ನೋದು ಒಂದು ಕಾಮನ್ ಆಗಿ ಹೇಳ್ತೀನಿ. ಅದನ್ನ ಹನುಮಂತು ಪಕ್ಕದಲ್ಲೇ ಕೂತ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ರೆ ಆಗಿರೋದು. ಅದನ್ನ ಹೋಗಿ ಬೇರೆ ಕಡೆ ಡಿಸ್ಕಸ್ ಮಾಡಿದಾಗ ಅದು ಹೌದೇನೋ ನಿಜಾನೇನೋ ಅನ್ನೋ ತರ ಹೈಲೈಟ್ ಆಗೋಯ್ತು. ಇನ್ಫ್ಯಾಕ್ಟ್ ಯಾವ್ದೇ ಆಟ ಬಂದ್ರು ಮುಂದೆ ನುಗ್ಗಿ ಆಡ್ತಾ ಇದ್ದೇನಕ್ಕೆ ನನ್ನಿಂದ ಈ ಆಟಕ್ಕೆ ಈ ಟೀಮಿಗೆ ಈ ಮನೆಗೆ ಸಪೋರ್ಟ್ ಆಗ್ಲಿ ಅಂತ ಅಷ್ಟೇ ಹೊರತು ನಾನೇನೋ ಸುಪೀರಿಯರ್ ನನಗೇನೋ ತುಂಬಾ ಆಡಕ್ ಬರುತ್ತೆ ಅನ್ನೋದನ್ನ ಎಲ್ಲೂ ಡಾಮಿನೇಟ್ ಮಾಡೇ ಇಲ್ಲ ಯಾವ ಆಟದಲ್ಲೂ ಯಾರನ್ನು. ಸೊ ಹಾಗಾಗಿ ನಂಗೆ ಅದು ಇಂಟೆನ್ಷನ್ ಇರ್ಲಿಲ್ಲ. ಓಕೆ, ಇನ್ನು ಅದೇ ಕೊನೆಗೆ ಆಕ್ಚುಲಿ ಅಂದ್ರೆ ಈಗ ಜನಗಳು ಗೊತ್ತಲ್ಲ, ಬೇರೆ ಬೇರೆ ಫ್ಯಾನ್ಸ್ ಬೇರೆ ಬೇರೆ ತರ ಆಕ್ಚುಲಿ ಬಿಗ್ ಬಾಸ್ ಸೀಸನ್ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಲಾಸ್ಟ್ ಅಲ್ಲಿ ಟಿಕೆಟ್ ಟು ಫಿನಾಲೆ ಆ ಒಂದು ಟಾಸ್ಕ್ ಗಳಲ್ಲಿ ಜಾಸ್ತಿ ನಿಮಗೆ ಅವಕಾಶನೇ ಸಿಕ್ಕಿರ್ಲಿಲ್ಲ. ಬಟ್ ಅಗೇನ್ ಅಲ್ಲಿ ನಮ್ಮ ನಿಮ್ಮ ಆಟ ಅಂತ ಯಾವ್ದೋ ಒಂದು ಬರುವಾಗ ಆಕ್ಚುಲಿ ರೀಗೇಮ್ ಮಾಡ್ಸಿರ್ತಾರೆ, ಅದು ಸರಿಯಾಗಿ ರೂಲ್ಸ್ ಪ್ರಕಾರ ಆಗ್ಲಿಲ್ಲ ಅದು ಅಂತ. ಧನರಾಜ್ ಅವ್ರ ವಿಚಾರದಲ್ಲೂ ಅದನ್ನ ಮಾಡ್ಬೇಕಿತ್ತಲ್ವಾ? ಯಾಕೆ ಸುಮ್ನೆ ಅವರನ್ನ ಒಂಥರ ಬಲಿಕ ಬಕ್ರ ಮಾಡಿದ್ರು, ಯಾರನ್ನೋ ಸೇಫ್ ಮಾಡೋದಕ್ಕೆ ಅಥವಾ ಯಾರನ್ನೋ ಮುಂದೆ ತರೋದಕ್ಕೆ ಆತರ ಮಾಡಿದ್ರ ಅನ್ನೋ ತರ ಎಲ್ಲ ಸಾಕಷ್ಟು ಹೊರಗಡೆ ಓಡಾಡಿದೆ ಆಕ್ಚುಲಿ. ಬಿಕಾಸ್ ಧನರಾಜ್ ಅಂದ್ರೆ ಹೇಳಿದ ತಕ್ಷಣ ಒಪ್ಕೊಂಡಿದ್ದಾರೆ, ಅಥವಾ ಅಕಸ್ಮಾತ್ ಅಲ್ಲೇ ಇಂಟರಪ್ಟ್ ಮಾಡಿರ್ತಿದ್ರೆ ನೀವು ಕನ್ನಡಿ ಕಾಣ್ತಾ ಇದೆ ಬೇಡ ಇದು ಕಣ್ಪಟ್ಟಿ ಕಟ್ಟಿ ಅಥವಾ ಸಮಥಿಂಗ್ ಏನೋ ಅದು ಬಿಗ್ ಬಾಸ್ ದೇ ತಪ್ಪಾಗಿತ್ತಲ್ವಾ ಅನ್ನೋ ತರ ಸಾಕಷ್ಟು ವಿಶ್ಲೇಷಣೆ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರ? ನನಗೆ ಬಿಗ್ ಬಾಸ್ ಇಂದ ಏನೇ ಬಂದ್ರು ನಾನು ಏನಕ್ಕೆ ಅಷ್ಟು ಇದನ್ನ ತಗೋತೀನಿ ಅಂತಂದ್ರೆ ಬಿಗ್ ಬಾಸ್ ಇಡೀ ಟೀಮ್ ಕೂತ್ಕೊಂಡು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿರ್ತಾರೆ. ಚಿಕ್ಕ ಚಿಕ್ಕ ವಿಷಯನ ತುಂಬಾ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿರ್ತಾರೆ. ಅಂಡ್ ಅವ್ರು ಏನ್ ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ ಮಾಡಿರ್ತಾರೆ. ಅಂಡ್ ಧನರಾಜ್ ವಿಷಯದಲ್ಲಿ ರೀಗೇಮ್ ಏನಕ್ಕೆ ಮಾಡ್ಸಕ್ಕಾಗಿರ್ಲಿಲ್ಲ ಅಂದ್ರೆ ಮೇ ಬಿ ನನಗೆ ಅನ್ಸಿದ್ ಪಾಯಿಂಟ್ ಏನಕ್ಕೆ ಅಂತಂದ್ರೆ ಪಜಲ್ ಒಂದ್ಸತಿ ಪಜಲ್ ಜೋಡ್ಸಿದ್ಮೇಲೆ ನೀವು ಇನ್ನೊಂದ್ಸತಿ ಆಡ್ಸಿದ್ರೆ ಯಾರೇ ಬೇಕಾದ್ರೂ ಟಕ್ ಟಕ್ ಅಂತ ಜೋಡಿಸ್ಬಿಡ್ತಾರೆ. ಆಮೇಲೆ ಆ ಕೀ ತೆಗೆ ನಾಲೆಡ್ಜು ಅಷ್ಟೇ. ಒಂದ್ಸತಿ ಗೊತ್ತಾಯ್ತು ಅಂದ್ರೆ ನೀವು ಈಸಿಯಾಗಿ ಬಿಗ್ ಬಾಸ್ ನಡೆಯೋ ಗೇಮ್ಗಳು ಹೆಂಗಿರುತ್ತೆ ಅಂತಂದ್ರೆ ನೀವು ಫಸ್ಟ್ ಟೈಮ್ ಮಾಡಿದಾಗ ಮಾತ್ರ ನರ್ವಸ್ನೆಸ್ ಇರುತ್ತೆ. ಸೆಕೆಂಡ್ ಟೈಮ್ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಅಲ್ಲಿ ಲೂಪ್ ಹೋಲ್ಸ್ಗಳೇನು, ಅಲ್ಲಿ ವೀಕ್ನೆಸ್ ಏನೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಗೇಮ್ಗಳು. ಸೆಕೆಂಡ್ ಟೈಮ್ ಮಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಆಡ್ಬಿಡ್ತೀವಿ. ಎಲ್ಲೋ ಮ್ಯಾಕ್ಸಿಮಮ್ ಅಂದ್ರೆ ಬ್ಯಾಲೆನ್ಸಿಂಗ್ ಗೇಮ್ ಅಲ್ಲಿ ಮಿಸ್ ಹೊಡಿತೀವಿ ಅಷ್ಟೇ ಬಿಟ್ರೆ ಇನ್ ಎಲ್ಲಾ ಗೇಮ್ ಒಂದ್ಸತಿ ಆಡಿದ್ರೆ ನೆಕ್ಸ್ಟ್ ಟೈಮ್ ಎಲ್ಲರೂ ಅಲರ್ಟ್ ಆಗಿ ತುಂಬಾ ಸಖತ್ತಾಗಿ ಆಡ್ತಾರೆ. ಅಲ್ಲಿ ಧನರಾಜ್ ವಿಷಯದಲ್ಲಿ ಇದ್ದಿದ್ದು ಪಜಲ್ ಗೇಮ್ ಇದ್ದಿದ್ದು. ಆ ಪಜಲ್ ಗೇಮ್ ಇನ್ನೊಂದ್ಸತಿ ಕೊಟ್ರೆ ಟಕ್ ಟಕ್ ಅಂತ ಎಲ್ಲರೂ ಜೋಡಿಸ್ಬಿಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಮೈಟ್ ಬಿ. ಅದರ್ವೈಸ್ ಅವ್ರಿಗೆ ಲೇಟ್ ಆಗಿ ಅರಿವಿಗೆ ಬಂತು, ಇಲ್ಲ ಇದಾಗಿದ್ದು. ಆ ಮಿರರ್ ಅವರು ನೆನ್ನೆ ಪ್ರಕಾಶ್ ಸರ್ ಅದನ್ನೇ ಹೇಳಿದ್ದು, ಮೈಟ್ ಬಿ ಸ್ಲೈಟ್ ಮಿಸ್ಟೇಕ್ ನಮ್ಮಿಂದನೂ ಆಗಿದೆ. ಸೊ ಹಾಗಾಗಿ ಅದನ್ನ ನಾವು ಇದನ್ನ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಬಟ್ ಅವ್ರ ಡಿಸಿಷನ್ ಏನಿದೆ ಕರೆಕ್ಟ್ ಆಗಿದೆ. ಅಂಡ್ ಧನರಾಜ್ ಅವನೇ ಮಾಡಿದ್ದು ನಾನು ಒಪ್ಕೊಂಡಿದ್ರಿಂದ ಅಂಡ್ ಯು ಬಿಕಮ್ ಗ್ರೇಟ್. ಸೊ ಅವನೇ ಇನ್ನೆಲ್ಲ ಆಡ್ಬಿಟ್ಟು ಬಂದು ಅವನೇ ಒಪ್ಕೊಂತ ಹೌದು ನನ್ ಗ್ರೇ ಏರಿಯಾ ಅದು ನಾನು ನೋಡ್ಕೊಂಡು ಮಾಡಿದೆ ಅಂತ. ಅಂಡ್ ಫಾರ್ ಇಸ್ ಗ್ರೇಟ್ನೆಸ್ ಅಂಡ್ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಬಿಗ್ ಬಾಸ್ಗೆ ಗೊತ್ತಿತ್ತು. ಅಷ್ಟು ಕ್ಲೀನ್ ಆಗಿ ಹ್ಯಾಂಡಲ್ ಮಾಡೋದು, ಯಾರಿಗೋ ಸಪೋರ್ಟ್ ಮಾಡ್ಬೇಕನ್ನೋದು ಬಿಗ್ ಬಾಸ್ಗೆ ಏನಿರ್ಲಿಲ್ಲ. ಓಕೆ, ಅಂದ್ರೆ ಅವರನ್ನ ಈಗ ಎಲಿಮಿನೇಟ್ ಕೂಡ ಆಗ್ಬಿಟ್ರಲ್ಲ ಆಕ್ಚುಲಿ ಅದೇ ವೀಕ್ ಅಲ್ಲಿ. ಬಿಕಾಸ್ ಆಲ್ರೆಡಿ ಅವ್ರು ಸೇಫ್ ಆಗಿದ್ರು ಮಿಡ್ ವೀಕ್ ಇಂದ. ಆ ಟೈಮಲ್ಲಿ ಏನೋ ಯಾರನ್ನ ಸೇಫ್ ಮಾಡಕೋ ಏನೋ ಸುಮ್ನೆ ದೊಡ್ಡ ತಲೆ ಅಂದ್ರೆ ಕಳ್ಸೋದಕ್ಕಿಂತ ಮೊದಲು ಪಾಪ ಇವ್ರನ್ನ ಒಂದ್ಸಲ ಬಲಿಕ ಬಕ್ರ ತರ ಇವ್ರನ್ನ ಕಡಿಯೋಣ ಅನ್ನೋ ತರ ಮಾಡಿದ್ರೇನೋ ಅಂತ ಸಾಕಷ್ಟು ಹೊರಗಡೆ ಓಡಾಡಿದೆ. ಹಂಗಿರಲ್ಲ. ಒಬ್ರು ನಾಮಿನೇಟ್ ಆಗಿ ವೀಕೆಂಡ್ ನಲ್ಲಿ ಆಚೆ ಹೋಗ್ತಾರೆ ಅನ್ನೋದಾದ್ರೆ ಅವ್ರದ್ದು ಓವರ್ ಆಲ್ ವೀಕ್ ಕೌಂಟ್ ಆಗಿರುತ್ತೆ. ನಾವ್ ಯಾವ ವಿಷಯಕ್ಕೆ ನಾಮಿನೇಟ್ ಮಾಡ್ತೀವಿ ಅನ್ನೋದಿರಲ್ಲ. ನನಗೆ ನೀವೊಬ್ರು ಏನು ಟಫ್ ಕಂಟೆಸ್ಟೆಂಟೋ ಇಲ್ಲ ನೀವು ಮಾಡಿದ ತಪ್ಪು ನನಗೆ ದೊಡ್ಡದಾಗಿ ಕಾಣಿಸ್ತೋ ಈ ವಿಷಯಗಳನ್ನ ಇಟ್ಕೊಂಡು ನಾವು ನಾಮಿನೇಟ್ ಮಾಡಿರ್ತೀವಿ. ಸೊ ಇಲ್ಲಿ ನಿಮ್ಮನ್ನ ಆಚೆ ತೆಗಿಬೇಕಾದ್ರೂ ಇಲ್ಲ ಜನಗಳು ಸುಮ್ಮನೆ ವೋಟ್ ಮಾಡಲ್ಲ. ನಿಮ್ಮನ್ನ ಯಾವ ವಿಷಯಕ್ಕೆ ಉಳಿಸ್ಕೊಂಡ್ ಬಂದಿರ್ತೀವಿ ಅಂತ ಸ್ಟಾರ್ಟಿಂಗ್ ವೀಕಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ಧನರಾಜ್ ಹೆಂಗ್ ಆಡ್ಕೊಂಡ್ ಬಂದಿದ್ದಾನೆ, ಅಲ್ಲಿ ಮಿಕ್ಕಿದ ಕಾಂಪಿಟೇಟರ್ಸ್ ಎಲ್ಲ ಹೆಂಗ್ ಆಡ್ಕೊಂಡ್ ಬಂದಿದ್ದಾರೆ ಅನ್ನೋದು ಜನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲಿ ವೋಟ್ ಕಡಿಮೆ ಬಂದಿದ್ರಿಂದ ಧನರಾಜ್ ಆಚೆ ಬಂದಿದ್ದು. ಬಿಗ್ ಬಾಸ್ ಅವನನ್ನ ಆಚೆ ಕಳ್ಸಿದ್ದಲ್ಲ. ಸೊ ವೋಟ್ಸ್ ಇಂದಾನೆ ಕೊನೆದಾಗ ಎಲ್ಲರೂ ಆಚೆ ಬರೋದು. ಈಗ ಹನುಮಂತು ಗೆದ್ದಿದ್ದು ವೋಟ್ಸ್ ಇಂದಾನೆ. ನಾನು ಆ ಕೈಲಿದ್ದೆ. ಸೊ ನನಗೆ ಕಡಿಮೆ ವೋಟ್ ಬಿದ್ದಿತ್ತು. ನನಗೂ ಅವನಿಗೂ ಒಂದ್ 2 ಕೋಟಿ ವೋಟ್ ಡಿಫ್ರೆನ್ಸ್ ಇತ್ತು.
2 crores ಓಟ್ ಡಿಫ್ರೆನ್ಸ್ ಅಲ್ಲಿ ಗೆದ್ದಿದ್ದಾನೆ ಅಂದ್ರೆ ಇನ್ನ ಬಿಗ್ ಬಾಸ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಕರೆಕ್ಟ್. ಅದೇ ವೋಟ್ಸ್ ವಿಚಾರ, ಅದೇ ಲಾಸ್ಟಿಗೆ ಅದು ಫೈನಲೈಸ್ ಆಗಿ ಬರೋಕ್ಕಿಂತ ಮೊದಲು ಕೂಡ ಇನ್ಫ್ಯಾಕ್ಟ್ ನಿನ್ನೆ ಕೂಡ ಕ್ವಶನ್ ರೈಸ್ ಆಗಿರುತ್ತೆ ಪ್ರೆಸ್ ಮೀಟ್ ಅಲ್ಲಿ. ಅಂದ್ರೆ ನಮಗೂ ಅದು ಬಂದಿತ್ತು, ಏನೋ ತ್ರಿವಿಕ್ರಮ್ ಮತ್ತೆ ಡಿಸೈಡ್ ಆಗ್ಬಿಟ್ಟಿತ್ತಂತೆ, ಮತ್ತೊಂದ್ಸಲ ರೀಶೂಟ್ ಆಯ್ತಂತೆ, ಏನೋ ಆ ತರದೆಲ್ಲ ಸುಮಾರು ಬಂತು ಆಕ್ಚುಲಿ. ಬಟ್ ಏನೋ ಬ್ಯಾಕ್ ಫೈರ್ ಆಗುತ್ತೆ ಶೋಗೆ ಅನ್ನೋ ಕಾರಣಕ್ಕೆ ಇಲ್ಲ, ಅಂದ್ರೆ ವೋಟ್ ಪ್ರಕಾರನೇ ಹನುಮಂತ್ ಅವ್ರನ್ನ ವಿನ್ ಮಾಡಿದ್ರು, ಆ ತರದೆಲ್ಲ. ಆ ತರದೆಲ್ಲ ನನಗೆ ನಿಜವಾಗ್ಲೂ ಆ ತರದೆಲ್ಲ ಬಯಾಸ್ಡ್ ಆಗಿರ್ತಾರೆ ಬಿಗ್ ಬಾಸ್ ಟೀಮ್. ಬಿಗ್ ಬಾಸ್ ಅವ್ರ ಏನೋ ಬಯಾಸ್ಡ್ ಆಗಿ ರೀಶೂಟ್ ಆ ತರದೇನ ಏನೋ ಆಗ್ಲಿಲ್ಲ ಅವತ್ತು. ನಮ್ಮನ್ನೆಲ್ಲ ಕರ್ಸ್ಕೊಂಡ್ ಬಂದ್ರು, ಒಂದ್ 5 ನಿಮಿಷ ನಿಲ್ಸಿದ್ರು, ಅದಾಗ್ತಿದಂಗೆ ಸ್ಟೇಜ್ಗೆ ಹೋದ್ವಿ. ಸ್ಟೇಜ್ಗೆ ಹೋಗಿ ಒಂದಷ್ಟು ಏನೇನೋ ಇತ್ತು, ಇವ್ರು ಬಂದ್ ಮಾತಾಡೋದೆಲ್ಲ ಇತ್ತು. ಮಾತಾಡೋಕಿದ ತಕ್ಷಣ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ರೀಶೂಟ್ ಎಲ್ಲ ಆಗಿಲ್ಲ. ಅಂಡ್ ರೀಶೂಟ್ ಆಗಿದ್ದಿದ್ರೆ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಬಂದು ಇಲ್ಲ ನಾನು ಸೋತಿದ್ ನನ್ಗೆ ಓಕೆ, ಅವನಿಗೆ ಕಪ್ ಹೋಗಿದ್ ನನ್ಗೆ ಓಕೆ ಅನ್ನೋ ತರ ಎಲ್ಲ ನಾನು ಮಾತಾಡ್ತಾನೆ ಇರ್ಲಿಲ್ಲ. ಎಲ್ಲೋ ನಿಮ್ಗೆ ಒಂದ್ ಕಡೆ ಅನ್ಸ್ಬಿಟ್ಟಿರೋದಲ್ವಾ ನಾನ್ ಗೆಲ್ಬೇಕಾಗಿತ್ತು, ಅವನಿಗೆ ಇದ್ ಮಾಡಿದ್ರು ಅಂತ. ನನ್ಗೆ ಆ ಫೀಲಿಂಗೇ ಇಲ್ಲ, ಯಾಕಂದ್ರೆ ನನ್ ಕಣ್ ಮುಂದೆನೆ ಎಲ್ಲ ನಡೆದಿದ್ದಲ್ವಾ. ಸೊ ಅವ್ರೆಲ್ಲೂ ರೀಶೂಟ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಆಗ್ಲಿಲ್ಲ. ನಾವು ಮನೆಯಿಂದ ಆಚೆ ಬಂದ್ವಿ. ಮನೆಯಿಂದ ಆಚೆ ಬಂದಿದ ತಕ್ಷಣ ಒಂದಷ್ಟು ನಾವು ಹಿಂದೆಯಿಂದ ಬರ್ಬೇಕಾಗಿತ್ತು. ಬಂದಲ್ಲಿ ನಿಲ್ಸಿದ್ರು. ನಿಲ್ಸಾಕ್ತಿದ್ದಂಗೆ 5 minutes ಸ್ಟೇಜ್ಗೆ ಹೋದ್ವಿ. ಸ್ಟೇಜ್ಗೆ ಹೋಗಿ ಒಂದು 10-15 ನಿಮಿಷ, ಒಂದು ಹಾಫ್ ಆನ್ ಅವರ್ ರಿಸಲ್ಟ್ ಗೊತ್ತಾಯ್ತು ಅಷ್ಟೇ. ಇನ್ನು ಆಕ್ಚುಲಿ ಒಂದ್ ಹಂತದಲ್ಲಿ ಹೇಳ್ತೀರಾ ಅಂದ್ರೆ ಮನೇಲಿ, ಅಂದ್ರೆ ನನ್ ಕಾಂಪಿಟೇಟರ್ಸ್ ನಾನೇ ಹುಟ್ಟಾಕೊಂಡು ನಾನು ಇವಾಗ ಕಷ್ಟಪಡೋ ತರ ಆಯ್ತು, ಅವರಿಂದ ಬ್ಯಾಕ್ ಫೈರ್ ಆಗೋ ತರ ಆಯ್ತು ಅಂತೆಲ್ಲ ಒಂದು ಆಕ್ಚುಲಿ ಹೇಳ್ತೀರಾ. ಅದ್ರಲ್ಲಿ ಪ್ರಮುಖವಾಗಿ ಲೈಕ್ ಭವ್ಯ ಅವ್ರ ವಿಷಯ, ಅಂದ್ರೆ ಲಾಸ್ಟ್ ಅಲ್ಲಿ ಅವರು ಮೋಕ್ಷಿತ್ ಅವ್ರ ಜೊತೆಗೆ ಸೇರ್ಕೊಂಡು ರಜತ್ ಅವ್ರನ್ನ ಹೊರಗಿಡ್ತಾರೆ, ಆ ತರದೆಲ್ಲ. ಸೊ ಅದ್ಯಾಕೆ ತುಂಬಾ ನಿಮಗೆ ಅಷ್ಟೊಂದು ಮನ್ಸಿಗೆ ತಗೊಂಡ್ರಿ ನೀವು ಅಂತ? ಮನ್ಸಿಗೂ ತಗೊಂಡ್ರಲ್ಲ, ಏನು ತಗೊಂಡ್ರಲ್ಲ, ಕಾಮನ್ ಆಗಿ ಹೇಳಿದ್ದು, ಕ್ಯಾಶುವಲ್ ಆಗಿ ಹೇಳಿದ್ದು. ಏನಕ್ಕೆ ಕಾಂಪಿಟೇಟರ್ ಹುಟ್ಟಾಗ್ತಾ ಇದೀವಿ ಅಂತ ಹೇಳಿದ್ವಿ ಅಂತಂದ್ರೆ, ಎಲ್ಲ ಒಟ್ಟಿಗೆ ಜಿಮ್ ಮಾಡ್ತಿದ್ವಲ್ಲ, ಆ ಇಂಟೆನ್ಷನ್ ಹೇಳಿದ್ದು ಅಷ್ಟೇನೆ. ಅಂದ್ರೆ ಆ ಹುಡುಗಿನ ಭವ್ಯನೂ ತುಂಬಾ ಕಾಮಿಡಿ ಆಗಿ ತಗೊಂಡ್ ಮಾತಾಡಿದ್ದನ್ನ, ನೀವೇ ಕಾಂಪಿಟೇಟರ್, ಎಲ್ಲಾರು ಗೊತ್ತಿತ್ತಲ್ಲ. ಅಂಡ್ ಯಾರು ಫಿಟ್ ಆಗಿದ್ರು, ಯಾವ ಫಿಟ್ನೆಸ್ ಗೇಮ್ಗಳಿತ್ತು, ಎಲ್ಲಾರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಸುಮ್ನೆ ಜನರಲ್ ಆಗಿ ಆ ಮಾತಂದೆ ಅಷ್ಟೇ. ಭವ್ಯನ್ ಜೊತೆ ಕ್ಲೋಸ್ ಆಗಿದ್ದರಿಂದ ಯಾವ ಮಾತು ಬೇಕಾದ್ರೂ ಆರಾಮಾಗಿ ಮಾತಾಡ್ಬೋದಾಗಿತ್ತು. ಅಂಡ್ ಸೊ ಆ ಕ್ಲೋಸ್ನೆಸ್ ಭವ್ಯನೂ ಕೊಟ್ಟಿದ್ರಿಂದ ಆ ಕಂಫರ್ಟ್ ಝೋನ್ ಅಲ್ಲಿ ಮಾತಾಡ್ತಿದ್ದೆ ಅನ್ನೋದೊಂದು ಬಿಟ್ರೆ, ಯಾವ್ದೋ ಸ್ಟೇಟ್ಮೆಂಟ್ ಭವ್ಯಂಗೆ ಹೇಳಲೇಬೇಕು, ಅವಳನ್ನ ಕುಗ್ಗಿಸ್ಲೇಬೇಕು ಅಂತ ನಾನು ಎಲ್ಲೂ ಮಾತಾಡ್ದವನೇ ಅಲ್ಲ. ತಾಯಿಯವರು ಬಂದು ಹೋದ್ಮೇಲಂತೂ ಆಲ್ಮೋಸ್ಟ್ ಅವ್ರ ತಾಯಿಯವರೆಲ್ಲ ಬಂದು ಹೇಳಿದ್ರು, ಅಂದ್ರೆ ಅವ್ರು ಚೆನ್ನಾಗಿ ಮಾತಾಡಿದ್ರು ನಿಮ್ಮಿಬ್ಬರ ಸಂಬಂಧದ ಬಗ್ಗೆ, ಬಟ್ ದೂರ ಇರೋ ಅನ್ನೋ ತರ ಆಕ್ಚುಲಿ ಹೇಳಿದ್ರು, ತಾಯಿಯವ್ರು ಹೇಳೋಗಿದ್ರು. ಅದಾದ್ಮೇಲೆ ಸಾಕಷ್ಟು ಬದಲಾವಣೆಗಳು, ಅಂದ್ರೆ ಇವರು ನಿಜವಾಗ್ಲೂ ಬೇಕು ಅಂತ ಜಗಳಾಡ್ತಿದಾರ ಅಥವಾ ಹೊರಗಡೆ ಸುಮ್ನೆ ಅಂದ್ರೆ ಇಲ್ಲ ಇವ್ರಿಬ್ರು ಮಧ್ಯೆ ಈಗ ಇವ್ರು ಏನು ಸರಿ ಇಲ್ಲ, ಪರವಾಗಿಲ್ಲ, ಇವ್ರು ಜನಗಳಿಗೆ ಹೆಂಗ್ ಬೇಕೋ ಅಥವಾ ತಾಯಿಯವ್ರು ಹೇಗ್ ಹೇಳಿದ್ರು ಹಂಗೇನೆ ಇವ್ರು ಆಟ ಆಡ್ತಾ ಇದಾರೆ ಇವಾಗ ಅಂತ ತೋರ್ಸ್ಕೊಳಕ್ ಇವ್ರು ಜಗಳ ಆಡ್ತಿದಾರೋ ಅಥವಾ ನಿಜವಾಗ್ಲೂ ಜಗಳ ಆಗ್ತಿದೆ? ಬಿಕಾಸ್ ನಮಗೆ ಕಟ್ ಮಾಡಿ ತೋರಿಸುವಾಗ ಫುಲ್ ಜಗಳ ಆಯ್ತು, ಮತ್ತೆ ಇವ್ರು ಸಾಲ್ವ್ ಆಗಲ್ಲ ಅನ್ನೋ ತರ ತೋರಿಸ್ತಾ ಇದ್ರು. ನೆಕ್ಸ್ಟ್ ನೋಡುವಾಗ ಇಬ್ರು ಒಟ್ಟಿಗೆ ಮಾತಾಡ್ಕೊಂಡು ಆರಾಮಾಗಿದ್ದಾರೆ. ಅಂದ್ರೆ ಏನಕ್ಕೆ ಇದು ಬೇಕು ಅಂತಾನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದಾರ ಆಡಿಯನ್ಸ್ ಮಧ್ಯೆ? ಇಲ್ಲ ನಮ್ಮಿಬ್ಬರ ಮಧ್ಯೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ ನ ನಮ್ ತಾಯಿಯವರು ಬಂದು ಹೇಳಾದ್ಮೇಲೆ ತ್ರಿವಿಕ್ರಮ್ ಅವರು ದೂರ ಮಾಡ್ಕೊಂಡಿದ್ದಾರೆ ಅಂತ ನೀವು ಪೋರ್ಟ್ರೇ ಮಾಡಕ್ ಟ್ರೈ ಮಾಡ್ತಿದ್ರ ಅನ್ನೋ ತರ ಕ್ವಶನ್ಸ್ ಬಂದಿದೆ ಆಕ್ಚುಲಿ. ಈಗ ನೀವೇನ್ ಹೇಳ್ತಿದ್ರಲ್ಲ, ಅದು ಜನರ ಒಪಿನಿಯನ್, ನೀವು ನನ್ಗೆ ಹೇಳ್ತಾ ಇರೋದಲ್ವಾ. ಅಲ್ಲಿ ಏನಾಯ್ತು ಅಂತಂದ್ರೆ, ನನ್ನ ತಾಯಿಗೆ ನಾನು ಹೇಳ್ತೀನಿ, ಅಮ್ಮ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನ್ ಏನ್ ಹೇಳ್ತಾ ಇದೀಯ ಅಂತ ಅಂದ್ಬಿಟ್ಟು, ಬಿಕಾಸ್ ನೀನ್ ತೋರಿಸಿರೋದನ್ನ ಹೇಳ್ತಾ ಇದೀಯ, ಇಲ್ಲಿ ಆಡ್ತಿರೋದನ್ನ ನಾನು ಹೇಳ್ತೀನಿ ಕೇಳು ಅಂತ ಅಂದ್ಬಿಟ್ಟು. ಈ ಮನೇಲಿ ಎಲ್ಲಾರು ನನ್ನ ಆಚೆ ಹಾಕ್ಬೇಕು ಅಂತ ಟ್ರೈ ಮಾಡಿದಾಗ ವಿಕ್ಕಿದ ಅಗ್ರೆಷನ್ ಇಷ್ಟ ಆಗ್ತಾ ಇಲ್ಲ, ಅವ್ನು ಮಾತಾಡೋದು ಇಷ್ಟ ಆಗ್ತಾ ಇಲ್ಲ, ಅವ್ನು ಪ್ಲಾನ್ ಮಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ಲ ಅಂತಂದಾಗ ವಿಕ್ಕಿ ಸರಿ ಅಂತ ನಿಂತಿದ್ ಭವ್ಯ. ಇಡೀ ಮನೆಗೆ ಹೇಳ್ತಾ ಭವ್ಯ, ವಿಕ್ಕಿ ಅವ್ರ ಪಾಟಿಗೆ ಅವ್ರು ಆಟ ಆಡ್ತಿದ್ದಾರೆ, ಅವ್ರಿಗೆ ಏನೇ ಗೇಮ್ ಮಾಡಿದ್ರು ಅವ್ರು ಇಂಡಿವಿಜುವಲ್ ಆಗಿ ಅವ್ರು ಆಡ್ತಾ ಇದಾರೆ ಅಂತ ನಿಂತು ಸಪೋರ್ಟ್ ಮಾಡಿದ್ ಭವ್ಯ. ಅಂಡ್ ಈಗ ಸಡನ್ ಆಗಿ ನಮ್ಮ ಅಮ್ಮ ಬಂದ್ಬಿಟ್ಟು ಭವ್ಯ ಸರಿ ಇಲ್ಲ, ಭವ್ಯನ ಆಚೆ ಹೋಗೋಣ, ಅದು ನಿನಗೆ ಕಾಣಿಸ್ತಾ ಇರೋದು, ಅದು ನಿನ್ನ ಒಪಿನಿಯನ್, ಅಂಡ್ ನಾನು ಗೊತ್ತಿಲ್ದಲ್ಲೇ ಆಟ ಆಡ್ತಿಲ್ಲ ಅಂತ. ಅಂಡ್ ಕೊನೆವರೆಗೂ ಸಪೋರ್ಟ್ ಮಾಡಿದ್ದೆ ಭವ್ಯ. ಸೊ ನೀವು ಸಪೋರ್ಟ್ ಮಾಡೋರ ಜೊತೆಗೆ ಇದ್ಕೊಂಡು ನಿಮ್ಮ ಆಟ ನೀವು ಆಡ್ತಿರೋ, ಇಲ್ಲ ಸಪೋರ್ಟೇ ಮಾಡಿದ್ಲು, ಇಲ್ಲ ಬಾ ನಾನು ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಂಗೇನಾರು ಚೇಂಜ್ ಮಾಡಿದ್ರೆ ನನ್ನ ಕ್ಯಾರೆಕ್ಟರ್ ಬಿದ್ದು ಹೋಗಿರೋದು. ನನ್ ಅಲ್ಲಿ ತುಂಬಾ ಜನದ ಜೊತೆಗೆ ಆರ್ಗ್ಯಾನಿಕ್ ಆಗಿ ನನ್ನ ಫ್ರೆಂಡ್ಶಿಪ್ ಆಗಿತ್ತು. ಸೊ ಆ ಫ್ರೆಂಡ್ಶಿಪ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಭವ್ಯನ್ ಜೊತೆಗೆ ಆಗ್ತಿದ್ವಿ ಚಿಕ್ಕ ಪುಟ್ಟ ಜಗಳ ಏನು ಅಂತಂದ್ರೆ ಆ ಕ್ಲೋಸ್ನೆಸ್ ಅಷ್ಟೇನೆ. ನಾವು ನೀವು ಈ ಕ್ಲೋಸ್ ಆಗಿ ಕೂತ್ಕೊಂಡ್ರೆ ಒಂದಷ್ಟು ಮಾತುಗಳು ನ್ಯಾಚುರಲ್ ಆಗಿ ಆಡ್ತೀವಿ, ಅದ್ಯಾವುದೋ ನಿಮ್ಗೆ ಇಷ್ಟ ಆಗಲ್ಲ, ನೀವು ಅಂತೀರ ನೀನ್ ಹಿಂಗೆಲ್ಲ ಮಾತಾಡ್ಬೇಡ ಕಣೋ ಅಂತಂದಾಗ ನಾವು ಅದು ಆ ಇದ್ರಲ್ಲಿ ಮಾತಾಡ್ತೀವಿ. ಅದೇ ಬೇರೆಯವ್ರು ಬಂದಿದ ತಕ್ಷಣ ಸರ್ ಹೋಗಿ ಬನ್ನಿ ಅಂತ ಏನ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ, ಆ ತರ ಅದೊಂದು ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲಿ ಅದೊಂದು ಚಿಕ್ಕ ಪುಟ್ಟ ಜಗಳ ಆಗ್ತಿತ್ತು. ಅಂಡ್ ಭವ್ಯನ್ ಮೇಲೆ ನನಗೆ ಎಗರಾಡ್ತಿದ್ದೇನಕ್ಕೆ ಅಂದ್ರೆ, ಅದೊಂದು ಚಿಕ್ಕ ಹುಡುಗಿ ನೀನ್ ಏನ್ ನನ್ ಬಗ್ಗೆ ಹಿಂಗ್ ಮಾತಾಡ್ತಿದ್ಯಲ್ಲ ಅಂತ ಅಂದ್ಬಿಟ್ಟು ನನಗೆ ಆ ಫ್ರಸ್ಟ್ರೇಷನ್ ಮಾತಾಡ್ತಿದ್ದೆ ಹೊರತು ಏನೋ ಭವ್ಯನ್ ಮೇಲೆ ಎಗರಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದು ನಮ್ಮ ಅಮ್ಮ ಬಂದೆಲ್ಲ ಹೇಳಿದ್ದಕ್ಕೆ ಚಾನ್ಸ್ ಇಲ್ಲ. ಈಗ ನನ್ನ ಯೂಸ್ ಮಾಡ್ಕೊಂಡೆ ಅಂತ ಹೇಳಿದ್ರು ಕೂಡ ನೀವು ಸಲಿಗೆಯಿಂದಾನೇ ಹೇಳಿದ್ರೆ? ಆ ಸಲಹೆಯಿಂದಾನೇ ಹೇಳಿದ್ದು ನಾನು. ಯಾಕಂದ್ರೆ ಈಗ ನನ್ನ ಫ್ರೆಂಡ್ ಹತ್ರ ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು, ಆ ಕಂಫರ್ಟ್ ಝೋನ್ ಕೊಟ್ಟಿರ್ತಾರೆ. ನಾನು ಯಾವ್ದೋ ಸ್ಟೇಟ್ಮೆಂಟ್ ತರ ಹೇಳ್ಬೇಕು ಅನ್ನೋದಾಗೆ 4-5 ಜನದ ಮುಂದೆ ಹೇಳ್ತಾ ಇದ್ದೆ, ನೀನ್ ಒಬ್ಬನೇ ಇದ್ದಾಗ ಯಾಕೆ ಹೇಳ್ತೀನಿ ನಾನು? ಸ್ಟೇಟ್ಮೆಂಟ್ ತರ ಪಾಸ್ ಆಗ್ಲಿ, ಅದು ವೀಕೆಂಡಿಗೆ ಬರ್ಲಿ, ಡಿಸ್ಕಷನ್ಗೆ ಬರ್ಲಿ ಅಂತಾನೆ ನಾನು 4-5 ಜನದ ಮುಂದೆ ಹೇಳಿ, ನಾನು ನಿನ್ ಮುಂದೆ ಅದು ಎಲ್ಲೋ ಮಲ್ಗಿರ್ಬೇಕಾದ್ರೆ ಬಂದು ನಾನು ಆ ಸ್ಟೇಟ್ಮೆಂಟ್ ಹೇಳ್ತಾ ಇರ್ಲಿಲ್ಲ. ನನಗಿದ್ದಿದ್ದ ಆ ಸಲಿಗೆ, ನನಗಿದ್ದಿದ್ದ ಆ ಕೋಪ ಆ ಟೈಮಿಗೆ, ಸೊ ಅವಾಗ ಆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದೆ ಹೊರತು ಭವ್ಯ ಸ್ವಾರ್ಥವಾಗಿ ಏನಾದ್ರು ಸೆಲ್ಫಿಶ್ ಆಗಿ ಆಡ್ತಾ ಇದ್ದಾರೆ ಅನ್ನೋದಾಗಿದ್ರೆ ಅಷ್ಟು ಜನದ ಬಗ್ಗೆ ಗೊತ್ತಿದ್ದಂಗೆ ಭವ್ಯನ ಬಗ್ಗೆ ಗೊತ್ತಾಗ್ದಲೇ ಇರ್ತಾ ಇರ್ಲಿಲ್ಲ.
ಅಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ಒಂದ್ಸತಿ ಹೇಳ್ತೀನಿ, ಈ ಮನೇಲಿ ಯಾರನ್ನೇ ನಂಬಬೇಕು ಅಂದ್ರೆ ನೀನ್ ನಂಬ್ತೀನಿ ಭವ್ಯ ನಾನು ಅಂತ. ಯಾಕಂದ್ರೆ ಆ ಫ್ರೆಂಡ್ಶಿಪ್, ಆ ಕ್ಲೋಸ್ ಏನೋ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಭವ್ಯ. ಸೊ ಅದಕ್ಕೆ ಜೊತೆಗಿದ್ದಿದ್ದು ಅಷ್ಟೇ. ಬಟ್ ಅದೇ ರಜತ್ ಅವರು ಹೇಳ್ತಾರೆ ನಿಮ್ಗೆ, ಆಕ್ಚುಲಿ ತಾಯಿಯವರೇ ಹೇಳಿದ್ದಾರೆ, ನಿಂಗೆ ತಾಯಿನೇ ಎಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಬಿಟ್ಬಿಡು ಫ್ರೆಂಡ್ಶಿಪ್ ನ ಆ ತರದೆಲ್ಲ ಅಂತ. ಸೊ ಅದಾದ್ಮೇಲೆ ಅಂದ್ರೆ ಕೆಲವೊಂದಷ್ಟು ಆ ಸೇಫ್ ಝೋನ್ ಇಂದ ವಾಪಸ್ ಟಿಕೆಟ್ ಟು ಹೋಮ್ ಆ ಟಾಸ್ಕ್ ಅಲ್ಲೆಲ್ಲ ಆಕ್ಚುಲಿ ಅವ್ರನ್ನ ಹೊರಗಿಟ್ಟಿದ್ದು. ಅಂದ್ರೆ ರಜತ್ ಅವ್ರು ಕೂಡ ಹೇಳಿದ್ರು, ಬುದ್ಧಿ ಕಲ್ತ್ಕೊಂಡವ್ರು ಆಕ್ಚುಲಿ. ಅಂದ್ರೆ ಇಂಡಿವಿಜುವಲ್ ಆಗಿ ಆಟ ಆಡೋದಕ್ಕೆ ಮೊದಲು ಫ್ರೆಂಡ್ಶಿಪ್ ಮಾತ್ರ ಕಾಣ್ತಾ ಇತ್ತು ಅವ್ರಿಬ್ರು ಮಧ್ಯೆ, ಅದೇ ಆಟವಾಗಿ ಕಾಣ್ತಾ ಇತ್ತು. ಬಟ್ ಅದರಿಂದ ಸ್ವಲ್ಪ ಅವರು ಬುದ್ಧಿ ಕಲಿತರು ಅಂತ ಹೇಳಿದ್ರು. ಬುದ್ಧಿ ಕಲ್ತ್ರ ಇಂಡಿವಿಜುವಲ್ ಆಗಿ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರೆ? ನಾನು ಇಂಡಿವಿಜುವಲ್ ಆಗಿ ಆಡ್ಕೊಂಡ್ ಬಂದಿದ್ದು ಕೂಡ, ನಾನು ಇಂಡಿವಿಜುವಲ್ ಆಗಿ ಆಡ್ದಲೇ ಹೋಗಿದ್ರೆ ಸುದೀಪ್ ಅಣ್ಣನ್ ಕೈಗೆ ಬರ್ತಾನೆ ಇರ್ಲಿಲ್ಲ. ಅಂಡ್ ಭವ್ಯ ಇಂಡಿವಿಜುವಲ್ ಆಗಿ ಆಡ್ದಲೇ ಹೋಗಿದ್ರೆ ಟೋಟಲ್ ಗೇಮ್ ಮಿಡ್ ವೀಕ್ ಎವಿಕ್ಷನ್ಸ್ ಏನಿತ್ತು ಆ ವೀಕಲ್ ನನ್ನ ಆಚೆಗೆ ಇಡ್ತಾನೆ ಇರ್ಲಿಲ್ಲ. ಸರಿನಾ? ಈಗ ಯಾವಾಗ್ಲೂ ನಾವಿಬ್ರು ಒಂದೇ ಟೀಮ್ ಅಲ್ಲಿ ಆಡ್ತಿದ್ದೇನಕ್ಕೆ ಅಂತಂದ್ರೆ ವುಮೆನ್ ಪವರ್ ಅಲ್ಲಿ ಅವಳು ಇದ್ಲು, ಭವ್ಯ ಇದ್ಲು. ಭವ್ಯ ಅವ್ರ ಗೇಮ್ಗಳೆಲ್ಲ ತುಂಬಾ ಚೆನ್ನಾಗಿ ಆಡೋರು. ಅಂಡ್ ಹುಡುಗರದ್ರಲ್ಲಿ ನಾನು ಇರ್ತಾ ಇದ್ದೆ. ಸೊ ಯಾವಾಗ ಈ ಕಾಂಬಿನೇಷನ್ ಹುಡುಗಿರ್ ಮೇಲೆ ಆಡ್ಬೇಕಾದ್ರೆ ಭವ್ಯ ಗೆಲ್ಲೋರು, ಹುಡುಗರ ಮೇಲೆ ಆಡ್ಬೇಕಾದ್ರೆ ನಾನ್ ಗೆಲ್ತಾ ಇದ್ದೆ. ಆ ಗೆದ್ದಿದ್ದ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗಿರೋದು. ಈಗ ನೀವು ಕ್ಯಾಪ್ಟನ್ ಆದಾಗ ನಿಮ್ಗೊಂದು ಅಷ್ಟು ಅಡ್ವಾಂಟೇಜ್ಗಳು ಸಿಗುತ್ತೆ. ನೆಕ್ಸ್ಟ್ ವೀಕಲ್ಲಿ ಎವಿಕ್ಷನ್ಸ್ ಗಳಿಂದ ಫ್ರೀ ಆಗಂತದ್ದೆಲ್ಲ ಸಿಗುತ್ತೆ. ಆ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಒಂದೇ ಟೀಮಲ್ಲಿ ನಾನು ರಜತೆ ಒಂದ್ ಟೀಮಲ್ಲಿ ಆಡಕ್ ಬಂದ್ವಿ ಪ್ಲಾನ್ ಮಾಡ್ಕೊಂಡು. ಸೊ ಇದೆಲ್ಲ ಪ್ಲಾನಿಂಗ್ ಅಷ್ಟೇನೆ, ಒಂದೇ ಟೀಮಲ್ಲಿ ಆಡ್ತಾ ಇದ್ದಿದ್ದು ಪ್ಲಾನಿಂಗು. ಅದರ್ವೈಸ್ ನಮ್ ಫ್ರೆಂಡ್ಶಿಪ್ ನಮ್ದು ಇದೆಲ್ಲ ಆರಾಮಾಗಿ ಇರ್ತಾ ಇತ್ತು. ಈಗ ಹಂಗಂದ್ರೆ ನಾನು ಮಂಜಣ್ಣ ಚೆನ್ನಾಗೇ ಮಾತಾಡ್ತಾ ಇದ್ವಿ. ಬಟ್ ಗೇಮು ಅಂತ ಬಂದಾಗ ತುಂಬಾ ಸೀರಿಯಸ್ ಆಗಿ ತಗೊಂಡ್ ಆಡ್ತಾ ಇದ್ವಿ. ಅಲ್ಲಿ ನಾವು ಗೆಲ್ಬೇಕು ಅನ್ನೋದು ಇರ್ತಾ ಇರ್ತೇವೆ ಹೊತ್ತು ಇನ್ನೇನು ಇರ್ತಾ ಇರ್ಲಿಲ್ಲ. ಈಗ ಬೇರೆಯವ್ರು ಯಾರೋ ಏನೋ ಅನ್ಕೊಂತಾರೆ ಅಂತ ಅನ್ಬಿಟ್ಟು ಭವ್ಯನ್ ಮೇಲೆ ಸುಮ್ನೆ ಜಗಳ ಆಡೋದು, ಇಲ್ಲ ನೀನ್ ಬೇಡ ನನ್ನ ಟೀಮಿಗೆ ಹೋಗು, ನನ್ನ ಹೆಸರು ಬರ್ತಾ ಇಲ್ಲ ಅಂತ ಅನ್ನೋದು, ಆ ತರದೆಲ್ಲ ಪ್ಲಾನೇ ಮಾಡ್ತಾ ಇರಲಿಲ್ಲ ನಾನು. ಈಗ ಆಕ್ಚುಲಿ ಖಜಾನೆ ಹುಡ್ಕೊಂಡ್ ಬಂದೆ, ಮುತ್ ಸಿಕ್ತು ಅಂತ ಒಂದು ಹೇಳಿದ್ರಿ. ಮತ್ತೆ ನೀವೇ ಇನ್ನೊಂದು ಹೇಳಿದ್ರಿ ಆಕ್ಚುಲಿ, ಅಲ್ಲ ನಡೀತಿರೋದೇ ಬೇರೆ, ಬಟ್ ನಿಮಗೆ ಏನ್ ತೋರಿಸಿರ್ತಾರೋ ಗೊತ್ತಿಲ್ಲ, ಅದ್ರ ಮೇಲೆ ನೀವು ಒಪಿನಿಯನ್ಸ್ ಫ್ರೇಮ್ ಮಾಡ್ಕೋತೀರಾ ಅಂತ ಹೇಳಿದ್ರಿ ಆಕ್ಚುಲಿ. ಹಾಗಾದ್ರೆ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಲ್ಲ, ಬಟ್ ಏನ್ ತೋರಿಸ್ಬೇಕು, ಯಾವ ರೀತಿ ಪೋರ್ಟ್ರೇ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಸ್ಕ್ರಿಪ್ಟೆಡ್. ಹಾಗಾದ್ರೆ ಈಗ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ, ಅವ್ರು ಏನ್ ತೋರಿಸ್ಬೇಕು ಅನ್ನೋದು ಸ್ಕ್ರಿಪ್ಟೆಡ್ ಅಲ್ಲ. ನಮಗೆ ಮಾತಾಡ್ಬೇಕಾದ್ರೆ ಯಾವ ವಿಷಯ, ಈಗ ನಾವ್ ಇಷ್ಟು ಮಾತಾಡಿರ್ತೀವಿ, ನಿಮಗೆ ಯಾವ ವಿಷಯ ಟಾಂಟ್ ಆಗುತ್ತೆ, ಯಾವ ವಿಷಯ ಹೈಲೈಟ್ ಆಗುತ್ತೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ವಿಷಯ ಹೆಂಗ್ ಹೈಲೈಟ್ ಮಾಡ್ತೀರೋ, ಸೊ ಆ ತರ ವಿಷಯಗಳು ಅಷ್ಟೇನೆ. ನಾನಲ್ಲಿ ಮುತ್ತು ಏನೋ ಖಜಾನೆ ಹುಡ್ಕೊಂಡ್ ಬಂದೆ, ಮುತ್ತು ಸಿಕ್ತು ಅಂತ ಹೇಳಿದ್ದು ಏನಕ್ಕೆ ಅಂತಂದ್ರೆ, ನಾ ಅದ್ರ ಹಿಂದಿನ ಇದ್ರಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನಾನೇನು ಕಂಟೆಂಡರ್ಶಿಪ್ಗೆ ನಾನು ಹೋಗ್ಬೇಕಾಗಿರುತ್ತೆ. ಸೊ ಇದು ಸಿಗ್ಬೇಕಾಗಿರುತ್ತಲ್ಲ, ನಮ್ಗೊಂದು ಬ್ಯಾಂಡ್ ಸಿಕ್ಕಿದೆ ಗೊತ್ತಾ, ನನಗೆ ಅದ್ ಸಿಕ್ತು ಅಂತ ಮುತ್ತು ಅನ್ನೋದ್ರಲ್ಲಿ ಭವ್ಯಂಗ್ ಮುತ್ತು ಅನ್ನೋದಾಗಿ ನಾನು 4 ಜನದ ಮಧ್ಯಾಹ್ನ ಕೂರ್ಸ್ಕೊಂಡು ಹೇಳ್ತಾ ಇದ್ವಿ, ಇವಳು ನಾನು ಇಷ್ಟಪಡ್ತಾ ಇದ್ದೀನಿ ಹಿಂಗೆ ಅಂತ. ನಾನು ಹಂಗೆ ಯಾಕೆ ಸೈಡಿಗೆ ಕರ್ಕೊಂಡು ಹೋಗಿ ಹೇಳ್ಬೇಕಾಗಿತ್ತು, ಅದು ನೈಟಲ್ಲಿ. ಅವ್ರು ಹೇಳಿದ್ದು ನಾನು ಯಾವಾಗ್ಲೂ ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ, ಅಲ್ಲೊಂದು ಲಾಕ್ ಕೀ ಇತ್ತು, ನೀವು ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಲಾಕ್ಗಳ ಮಧ್ಯೆ ಒಂದು ಕೀ ಇತ್ತು. ನಂಗೆ ಆ ಕೀ ಸಿಕ್ಕಿದ್ರೆ ಖಜಾನೆ ಓಪನ್ ಆಗುತ್ತೆ. ನನ್ಗೆ ಇದು ಖಜಾನೆ ಅನ್ನೋ ವರ್ಡ್ ಯಾವಾಗಿಂದ ಬಂತು ಅಂತಂದ್ರೆ, ರಾಜಿ ಇದ್ರಲ್ಲಿ ಒಂದು ಏನಪ್ಪಾ ಅದು ದುಡ್ಡಿನ ಟಾಸ್ಕ್ ಒಂದು ಬರುತ್ತೆ, ದುಡ್ಡುಗಳನ್ನ ಸೇವ್ ಮಾಡ್ಕೋಬೇಕು, ಜಾಸ್ತಿ ದುಡ್ಡಿದ್ದವರು ಕ್ಯಾಪ್ಟನ್ಸಿ ಓಟಕ್ಕೆ ಬಿಬಿ ಪಾಯಿಂಟ್ಸ್ ಅಂತ ಒಂದು ಆಟ ಬರುತ್ತೆ. ಆ ಪಾಯಿಂಟ್ಸ್ ಅಲ್ಲಿ ಖಜಾನೆಲಿ ಇಡ್ಬೇಕು ಇದನ್ನ ದುಡ್ಡ ಅಂತ. ಯಾಕಂದ್ರೆ ಆ ವೀಕ್ ಭವ್ಯ ಕ್ಯಾಪ್ಟನ್ ಆಗಿರ್ತಾಳೆ, ಅಲ್ಲೊಂದು ಬಾಕ್ಸ್ ಇರುತ್ತೆ ಕ್ಯಾಪ್ಟನ್ ಇದ್ರಲ್ಲಿ, ಆ ಲಾಕಿಗೆ ಖಜಾನೆ ಅಂತ ಹೇಳಿ ಅಲ್ಲಿ ಇಡಿಸ್ತಾ ಇದ್ವಿ. ಸೊ ಅದನ್ನ ನನ್ ಖಜಾನೆ ಅಂತ ಅನ್ಬಿಟ್ಟು ಅಲ್ಲಿಂದ ಕಪ್ ಎತ್ತುತ್ತಾರೆ. ಸೊ ಆ ಕೀ ಓಪನ್ ಆಯ್ತು ಅಂದ್ರೆ ನಂಗೆ ಕಪ್ ಸಿಗುತ್ತೆ ಅನ್ನೋ ಇಂಟೆನ್ಷನ್ ನಾವು ಮಾತಾಡ್ತಾ ಇರ್ತೀವಿ. ಮುತ್ತು ನಂಗೆ ಅದು ನಾನು ಆ ವಿಡಿಯೋ ಮತ್ತೆ ಆಚೆ ಬಂದು ನೋಡಿದಾಗ ನಾನು ಭವ್ಯಂಗ್ ಹೇಳಿ, ಇದ್ರ ಬಗ್ಗೆ ಮಾತಾಡ್ತೀವಿ, ಇದ್ರ ಬಗ್ಗೆ ಹಾಕಿದಾರೆ ನೋಡು ಅಂತ. ಸೊ ದಟ್ಸ್ ಹೌ ಇಟ್ ಇಸ್. ಅದೇ ಸೊ ಅದೇ ಆವತ್ತು ಆ ರಾತ್ರಿ ಏನು ಕತ್ಲಲ್ಲಿ ಆಗಿರೋ ಕಾನ್ವರ್ಸೇಷನ್ ಇದೆಯಲ್ಲ, ಅದು ಸುಮಾರು ಅಂದ್ರೆ ಪ್ರಪೋಸ್ ಮಾಡಿದ್ರಂತೆ. ಆಗ ಮೋಸ್ಟ್ಲಿ ಭವ್ಯ ಅದೇ ನಾ ಹೊರಗಡೆ ಬಂದು ಹೇಳ್ತೀನಿ ಅಂದಿದ್ದು, ಅಂದ್ರೆ ಇದು ಪ್ರಪೋಸ್ ಮಾಡಿದಾರೆ, ಸೊ ಇದಕ್ಕೆ ಉತ್ತರ ಹೊರಗಡೆ ಬಂದು ಹೇಳ್ತಾರೆ. ಹಾಗಾದ್ರೆ ಭವ್ಯ ಆ ತರದೆಲ್ಲ ಸಾಕಷ್ಟು ಅನ್ಸಿದೆ. ಅದಕ್ಕೆ ಸಪೋರ್ಟಿವ್ ಆಗಿ ಚೈತ್ರ ಅವ್ರು ಬಂದು ಹೊರಗಡೆ ಹೇಳಿದ್ದಾರೆ ಸಾಕಷ್ಟು. ಅಂದ್ರೆ ಇಲ್ಲ ಅವ್ರಿಬ್ರು ಮಧ್ಯೆ ಕಾನ್ವರ್ಸೇಷನ್ ಆ ರಾತ್ರಿ ಆದ್ಮೇಲೆ ನೀವು ಮತ್ತೆ ಚೈತ್ರ ಡಿಸ್ಕಸ್ ಮಾಡಿದ್ರಂತೆ. ಅದ್ ಯಾವ್ದೋ ಭಾವನೆಗಳು ಅನ್ನೋ ವಿಚಾರ ಬಂದಾಗ ನೀವು ಅವರನ್ನ ತುಂಬಾ ಪ್ರಿಯಾರಿಟೈಸ್ ಮಾಡ್ತೀರಾ, ಭವ್ಯ ಅವರನ್ನ. ಅದೇನೋ ಒಂದು ವಿಷಯ ಹೇಳ್ಕೊಂಡಿದ್ದಾರೆ, ಅದನ್ನ ನಾನ್ ಹೇಳಕ್ಕಾಗಲ್ಲ, ಬಟ್ ಅದಕ್ಕೆ ಉತ್ತರ ಭವ್ಯ ಹೊರಗಡೆ ಬಂದ್ಮೇಲೆ ಕೊಡ್ತಾರೆ ಅಂತ ಚೈತ್ರ ಹೇಳಿದ್ದಾರೆ. ಚೈತ್ರಕ್ಕೆ ಕೇಳ್ತೀನಿ ನಾನು ಅದೇನ್ರ ಬಗ್ಗೆ ಹೇಳಿದ್ಯಾ ಅಂತ. ನಾನು ಅದನ್ನ ಭವ್ಯಂಗ್ ಹೇಳ್ತೀನಿ. ಇಲ್ಲಿ ಒಂದು ಎಮೋಷನಲಿ ಏನಾದ್ರು ಸ್ಟ್ರೆಂತ್ ಅಂತ ಬಂತು ಅಂತಂದ್ರೆ ಭವ್ಯ ಅಂತ ನಾನು ಹೇಳ್ತಾ ಇದ್ದೆ. ಸೊ ಆ ವಿಷಯವಾಗಿ ಇಲ್ಲ, ಭವ್ಯಂಗ್ ನಾನು ಏನಾದ್ರು ಪ್ರಪೋಸೇ ಮಾಡ್ಬೇಕು ಅನ್ನೋದಾಗಿದ್ರೆ ನಾನು ಅಷ್ಟು ಲೈಟ್ ಆಗಿ ಯಾಕೆ ಮಾಡ್ತಾ ಇದ್ದೆ. ಇಡೀ ಮನೇಲಿ ಯಾರಿಗೂ ಎದ್ರುಕೊಂಡು ನೀನು ಇಡೀ ಮನೆಗೆ ಹೇಳ್ಕೊಂಡು ಆಡ್ತಾ ಇದ್ದೆ. ನನ್ ನಿಮ್ಗೆ ಸೈಡಿಗೆ ಬಂದು ಹೇಳ್ಬೇಕು, ಇಲ್ಲ ಯಾರಿಗೋ ಭಯ ಪಡ್ತಾ ಇದ್ದೀನಿ ಮನೇಲಿ, ಇಲ್ಲಿ ಯಾರೋ ನನ್ನನ್ನು ಡಾಮಿನೇಟ್ ಮಾಡ್ತಾರೆ ನಾನು ಈ ವಿಷಯ ಹೇಳಿದ್ರೆ, ಈ ವಿಷಯ ಎಲ್ಲ ಆಚೆ ಗೊತ್ತಾಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮನಿಂದ ತೊಂದರೆ ಇದೆ. ನಾನು ಆತರ ಯಾವ ವಿಷಯಕ್ಕೂ ಎದ್ರದವನೇ ಅಲ್ಲ. ಹಂಗೆ ಎದ್ರದಾಗಿದ್ರೆ ನನ್ ಸಿಗರೇಟ್ ಸೇದೋದನ್ನ, ನನ್ ಚಿಕನ್ ತಿನ್ನೋದನ್ನೆಲ್ಲ ಬಚ್ಚಿಡ್ಬೇಕಾಗಿತ್ತು. ಸೊ ಇಲ್ಲ, ನಾನು ಈ ಕೆಟ್ಟ ಮಾತಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗಿತ್ತು. ನಂಗೆ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಭಯ ಇಲ್ಲ. ಬೀಯಿಂಗ್ ಅ ಕ್ಯಾರೆಕ್ಟರ್ ಓಪನ್ ಆಗಿ ಎಲ್ಲ ಮಾತಾಡೋ ಅಂತವನು. ಸೊ ಆ ವಿಚಾರಕ್ಕೆ ನಾನು ಬಚ್ಚಿಟ್ ಮಾತಾಡ್ತಾ ಇದ್ದೆ. ಅವತ್ ನಮ್ ಇಡೀ ನೈಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಪಕ್ಕದಲ್ಲಿ ಮಲಗಿರೋರ್ಗೆ ಡಿಸ್ಟರ್ಬ್ ಆಗ್ಬೋದು ಅಂತ ಮೆತ್ತಗ್ ಮಾತಾಡ್ತೀವಿ ಅಂದ್ಬಿಟ್ರೆ ಇನ್ನೇನು ಇರಲ್ಲ. ಸರಿ, ನಮ್ಗೆ ಅಲ್ಲಿ ಬ್ಲೈಂಡ್ಸ್ ಗಳು ಕ್ಲೋಸ್ ಆಗಿದ್ದಕ್ಕೆ ಎಲ್ಲರೂ ಒಳಗಡೆ ಕೂತ್ಕೊಂಡು, ಇಲ್ಲಾಂದ್ರೆ ಆಚೆ ಕಡೆ ಕೂತ್ಕೊಂಡು ಅಲ್ಲೇ ಹೊಡ್ಕೊಂಡು ಕೂತಿರ್ತಾ ಇದ್ರು. ಎಲ್ಲರೂ ಅಲ್ಲೇ ಆರಾಮಾಗಿ ಮಾತಾಡ್ಕೊಂಡು ಜೋರಾಗೆ ಮಾತಾಡ್ತಾ ಇದ್ವಿ. ಈ ವಿಷಯಗಳು ಮಾತಾಡಿದಾಗ ಮೆತ್ತಗೆ ಮಾತಾಡಿದ್ವಿ. ಅಂಡ್ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಆಗ್ಬೇಕಾದ್ರೆ ಬಂದಿರೋ ವಿಷಯಗಳಿದೆ ಅಷ್ಟೇ. ಓಕೆ, ಈಗ ಹೊರಗಡೆಯಿಂದ ಆಕ್ಚುಲಿ ಅನುಷ ಎಲ್ಲ ಮತ್ತೆ ಲಾಸ್ಟ್ ಅಲ್ಲಿ ಬಂದಾಗ ಕೂಡ ಕೆಲವೊಂದು ವಿಷಯ ಹೇಳ್ತೀರಾ,
ಅವ್ರು ಹೆಂಗಿದ್ದಾರೆ ಅಂತ. ಇದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಮಚ್ಚಿಗಳೆಲ್ಲ 2-3 ಮಚ್ಚ ರೆಡಿ ಆಗಿರ್ಬೋದಲ್ಲ, ಈಗ ಡೆಲಿವರಿ ಬಂತ ಆ ತರದೇನೋ ಕೇಳ್ತೀರಾ. ಆಕ್ಚುಲಿ ಅದನ್ನ ಯಾರನ್ನ ಮೀನ್ ಮಾಡಿದೀವಿ ಎಕ್ಸಾಕ್ಟ್ಲಿ? ಬಿಕಾಸ್ ಅದು ಅನ್ಕೊಂಡಿದ್ದೇನೆ ಏನು ಅಂತಂದ್ರೆ ಯಾರೋ ಗರ್ಲ್ ಫ್ರೆಂಡ್ ಇದಾರೆ ಮೋಸ್ಟ್ಲಿ, ಇಲ್ಲಿ ಒಳಗಡೆ ಆಟ ನೋಡಿ ಅವ್ರಿಗೆ ಆತರ ಅನ್ಸಿದೆ ಅಂತ. ಅನು ನನಗೆ ಮ್ಯೂಚುವಲ್ ಫ್ರೆಂಡ್, ಅಂದ್ರೆ ಮ್ಯೂಚುವಲ್ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್. ಗರ್ಲ್ ಫ್ರೆಂಡ್ ಅವ್ರ ಫ್ರೆಂಡ್, ಸೊ ಅವ್ರಿಗೆ ನೀವು ಫ್ರೆಂಡ್. ನನಗೆ ಅವರು ಅನು ತುಮಕೂರವರು, ಸರಿನಾ. ಮ್ಯೂಚುವಲ್ ಫ್ರೆಂಡ್ ಯಾರು ಅಂತ ಹೇಳ್ತೀನಿ. ನಾನು ಈ ತುಂಬಾ ವಿಷಯಗಳನ್ನ ನಾವು ಒಳಗಡೆ ಹೆಸರುಗಳು ಹೇಳಿದಾಗ ಸುಮ್ಮನೆ ಹೆಸರಿಗೆ ಆಚೆಗಡೆ ಇರೋರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ವಿಷಯ ಕೇಳ್ತಿರ್ತೀವಿ. ಇಲ್ಲಿ ನಾನು ಆಡ್ತಿರೋ ರೀತಿ ಹೇಗಿದೆ ಅಂತಂದಾಗ ಒಂದಷ್ಟು ಜನ ಹುಡುಗರೇ ಫ್ರೆಂಡ್ಸ್ ಇರೋದು, ಬೇಕಾದ್ರೆ ನೀವು ಅನು ಸಿಕ್ದಾಗ್ಲೂ ಕೇಳಿ. ಸೊ ಅವ್ರ ಬಗ್ಗೆ ಕೇಳಿದ್ ಹೆಂಗಂತ ಇದಾರೆ, ನಿಂಗೆಲ್ಲ ಮಜ್ಗಳು ರೆಡಿ ಆಗಿದೆ ಬಾ, ನೀನ್ ಮಾಡ್ತಾ ಇರೋದಕ್ಕೆ ಹಂಗೆ ಹೆಂಗೆ ಅಂತ ಅವ್ರ ಬಗ್ಗೆ ಹೇಳಿದ್ದು. ಗರ್ಲ್ ಫ್ರೆಂಡ್ ಆಗಿದೆ. ನಾನು ಅದನ್ನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಇಫ್ ಇನ್ ಕೇಸ್ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತಂದ್ರೆ ನಾನು ಯಾರಿಗೂ ಎದುರ್ಕೋಬೇಕಾಗಿಲ್ಲ. ಅಂಡ್ ಇಂಥವ್ಳು ನಂಗೆ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ರೆ ಅವಳ ಕಡೆಯಿಂದ ನಂಗೆ ಏನ್ ತೊಂದರೆ ಆಗಲ್ಲ. ಅಂಡ್ ನಮ್ಮಮ್ಮ ಅಂತೂ ಆರಾಮಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಈ ಏಜ್ ಅಲ್ಲಿ ಮದ್ವೆ ಆಗದಲ್ಲಿ ಇನ್ಯಾವಾಗ ಮದ್ವೆ ಆಗ್ತಿ, ಯಾರನ್ನ ಇಷ್ಟಪಟ್ಟಿದ್ರೆ ಕರ್ಕೊಂಬ ಅನ್ನೋ ತರ ಕ್ಯಾಟಗರಿ ನಮ್ಮಮ್ಮ. ಸೊ ಅನು ಬಂದು ಹೇಳಿದ್ದು ಈ ವಿಷಯವಾಗಿ. ನಾವು ಅನು ಎಲ್ಲ ಒಂದಷ್ಟು ಜನ ಕ್ಲೋಸ್ ಫ್ರೆಂಡ್ಸ್ ಗಳು ಇದೀವಿ. ಅವ್ರ ಹೆಸರುಗಳೆಲ್ಲ ತೆಗಿಯೋದ್ ಬೇಡ ಅಂದ್ರೆ ಬಾ ನಿಂಗೆ ಮಚ್ ರೆಡಿ ಐತೆ ಅಂತ ಆ ಇಂಟೋನೇಷನ್ಸ್ ಅಲ್ಲಿ ಹೇಳಿದ್ದ ಅಷ್ಟೇ. ಓಕೆ. ಸೊ ಮಂಜು ಅವ್ರ ವಿಚಾರದಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಒಳ್ಳೆ ಬಾಂಡಿಂಗ್ ಇತ್ತು. ಫಸ್ಟ್ ಇಂದಾನೆ ನೀವು ತುಂಬಾ ಗೌರವ ಕೊಡ್ತಾ ಇದ್ರಿ ಅವ್ರಿಗೆ. ಮಧ್ಯದಲ್ಲಿ ಸಾಕಷ್ಟು ಏಕವಚನದಲ್ಲಿ ಮಾತಾಡುವಂತಹ ಸಿಚುವೇಶನ್ಸ್ ಕ್ರಿಯೇಟ್ ಆಯ್ತು. ಅವ್ರ ತಲೆಯಲ್ಲೂ ಆಕ್ಚುಲಿ ನಿಮ್ಮನ್ನು ಸಪೋರ್ಟಿವ್ ಆಗಿ ಇದ್ರು. ಅವ್ರು ಆಕ್ಚುಲಿ ಎಲ್ಲೂ ದ್ವೇಷದ ಭಾವನೆ ಅಂತ ನಿಮ್ಮೇಲೆಲ್ಲೂ ಇರ್ಲಿಲ್ಲ. ಆಟದ ಒಂದು ಭರದಲ್ಲಿ ಸಾಕಷ್ಟು ಫಿಸಿಕಲ್ ಎಲ್ಲ ಆಗ್ತಿತ್ತು ಆ ತರದೆಲ್ಲ. ಮತ್ತೆ ವೈಮನಸ್ಯ ಅಗೇನ್ ಅವ್ರದೇ ಒಂದು ಥಾಟ್ ಪ್ರೊಸೆಸ್ ಬೇರೆ ಕಡೆ ಓಡ್ತಾ ಇತ್ತು. ಅಲ್ಲಿ ಗೆಳತಿಯರು ಅದೆಲ್ಲ ಅಂದ್ರೆ ಚೆನ್ನಾಗಿ ಹೋಗ್ಬೋದಿತ್ತಲ್ಲ. ಅಂದ್ರೆ ಇಬ್ರು ಇನ್ಫ್ಯಾಕ್ಟ್ ಮಾತಾಡ್ಕೊಂಡಿರ್ತೀರ, ನಾವಿಬ್ರು ಒಟ್ಟಿಗೆ ನಿಂತ್ರೆ ಏನು ಅಂದ್ರೆ ಏನ್ ಮನೆ ನಮ್ ಕಂಪ್ಲೀಟ್ ಆಗಿ ನಮ್ ಕಂಟ್ರೋಲ್ ಇರುತ್ತೆ ಅನ್ನೋ ತರ. ಯಾಕದು ಸಡಿಲ ಆಗ್ತಾ ಹೋಯ್ತು ಆ ಸ್ನೇಹ ಅಂತ? ಎಲ್ಲ ಹಂಗ ಅನಿಸ್ತು ನನ್ಗೆ ಗೊತ್ತಿಲ್ಲ. ಆಕ್ಚುಲಿ ನಾವಿಬ್ರು ಆರಾಮಾಗೇ ಇದ್ವಿ ಕೊನೆ ತನಕನು. ನಮ್ಗೇನ್ ತುಂಬಾ ಇಂಪಾರ್ಟೆಂಟ್ ಬೇಕಿತ್ತು ಅದೆಲ್ಲ ಅವ್ರ ಹತ್ರ ಶೇರ್ ಮಾಡ್ತಾ ಇದ್ವಿ. ಅವ್ರ ಏನ್ ಬೇಕಿತ್ತು ಎಲ್ಲ ಶೇರ್ ಮಾಡ್ಕೊಳ್ಳೋರು. ಸೊ ಅವ್ರ ಗೌತಮಿ ಅವ್ರ ಜೊತೆ ಒಂದು ಏನ್ ಫ್ರೆಂಡ್ಶಿಪ್ ಇತ್ತು ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರು. ಅವ್ರಿಗೆ ಅಲ್ಲಿ ಕಂಫರ್ಟ್ ಝೋನ್ ಇತ್ತು. ನನ್ನ ಹತ್ರ ಏನ್ ಮಾತಾಡಕ್ ಬರ್ತಿರ್ಲಿಲ್ಲ. ನಾವು ಯಾವಾಗ್ಲೂ ಕಾಂಪಿಟೇಟರ್ಸ್. ಒಂದ್ ಗೇಮ್ ಅಂತ ಬಂದಾಗ ಯೋಚನೆ ಮಾಡ್ತಿದ್ವಿ, ರೀತಿಗಳು ಬೇರೆ ಇತ್ತು, ನಾನ್ ಇದ್ದಿದ್ ರೀತಿ ಬೇರೆ ಇದ್ದಿದ್ರಿಂದ ಅಣ್ಣಂಗ್ ಹಂಗ ಅನ್ಸಿ ಇದ್ದಾರೆ ಅಷ್ಟೇನೆ. ನಾವಿಬ್ರು ಎಲ್ಲೂ ಜಗಳ ಮಾಡ್ಕೊಂಡ್ವಿ ಅಂತ ಎಲ್ಲೂ ಇಲ್ಲ. ಸ್ಟಾರ್ಟಿಂಗ್ ಇಂದ ಎಂಡ್ವರ್ಗುನು ಕಾಮಿಡಿ ಮಾಡ್ಕೊಂಡು ಕಾಲ್ ಹೇಳ್ಕೊಂಡೆ ಆರಾಮಾಗಿ ಇದ್ವಿ ನಾನು ಮಂಜಣ್ಣ. ಅದೇ ಯಾಕಂಗ್ ಅನ್ಸ್ತು ಅಂದ್ರೆ ರಜತ್ ಅವ್ರ ಜೊತೆಗೆ ತುಂಬಾ ಅಂದ್ರೆ ಹಿಂದೆ ಅವ್ರ ಹಿಂದೆ ಮಾತಾಡಿದ್ದು ಅವರನ್ನ ಲೈಕ್ ಕೆಳಗಾಕಿ ಅಂದ್ರೆ ಹೀಯಾಳಿಸ್ಕೊಂಡ್ ರೀತಿ ಅಣಕಿಸ್ಕೊಂಡ್ ಮಾತಾಡಿದಲ್ಲ, ಆ ತರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಸುಮಾರು ನೋಡುವಾಗ ನಗಾಡ್ಕೊಂಡು ಅವ್ರ ಬಗ್ಗೆ ಹೀಯಾಳಿಸ್ತಾ ಇದ್ದಿದ್ದು. ಮಂಜಣ್ಣ ಯಾವತ್ತೂ ಆತರ ಹಿಂದೆ ಮಾತಾಡ್ತಿರ್ಲಿಲ್ಲ ಆಕ್ಚುಲಿ, ಅದನ್ನ ತೋರ್ಸಿಲ್ಲ ನಮ್ಗೆ. ಬಟ್ ನಿಮ್ ನೋಡುವಾಗ ಯಾಕಪ್ಪ ಮಂಜಣ್ಣನ ಬಗ್ಗೆ ಹಿಂಗ್ ಇಬ್ರು ಹೀಯಾಳಿಸ್ತಾ ಇದ್ದಾರೆ? ನಾನು ಇನ್ ಕೊನೆ ವೀಕ್ ಅಲ್ವಾ ಅದು, ಮಂಜಣ್ಣನ್ ಯಾವಾಗ್ಲೂ ಕಾಲ್ ಹೇಳ್ಕೊಂಡು ಓಡಾಡ್ತಾ ಇದ್ವಿ. ಸೊ ಆ ಕಾಲ್ ಎಳಿಸ್ಕೊಂಡು ಓಡಾಡೋ ಇದೆಲ್ಲ ನಿಮ್ಗೆ ಯಾವ ತರ ಅನ್ಸಿದೆ? ಇವ್ರನ್ನ ಎಲ್ಲೋ ಕುಗ್ಗಿಸ್ತಾ ಇದಾರೆ. ಹಂಗ್ ಕುಗ್ಸೋದಾಗಿದ್ರೆ ನಾವು ಅವ್ರ ಎದುರುಗಡೆನೆ ಮಾತಾಡ್ತೀವಿ. ನನ್ಗೂ ರಜತ್ಗೆ ಯಾವ ಭಯ ಇತ್ತು ಮಂಜಣ್ಣನ ಎದುರುಗಡೆ ಮಾತಾಡ್ಬಾರ್ದು ಅಂತ. ಸೊ ಏನೋ ಕಾಲ್ ಹೇಳ್ಕೊಂಡು ಆತರ ಮಾತಾಡಿರ್ತೀವಿ ಅಷ್ಟೇ. ಅವ್ರನ್ನ ಕುಗ್ಸಿ ಆಡಿಸ್ಬೇಕು, ಅದು ಮಂಜಣ್ಣನ್ ಕುಗ್ಸಕ್ಕಾಗತ್ತಾ ಹೇಳ್ಸಕ್ಕಾಗತ್ತಾ? ಅವ್ರಿಗಿರೋ ಮೈಂಡ್ ಮೆಚುರಿಟಿಗೆ ಅವ್ರ ಇದಕ್ಕೆ ನಾವ್ ಏನು ಮಾಡಕ್ಕಾಗಲ್ಲ. ಅವ್ರಿಗೆ ತಮಾಷೆಗೆ ಮಾತಾಡಿರೋದಷ್ಟೇ ಅದೆಲ್ಲ ನಾನು ರಜತ್ ಎಲ್ಲ. ಈಗ ಆಕ್ಚುಲಿ ಟಾಪ್ 3 ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಮಂಜು ಅವ್ರು ಕರೆಕ್ಟ್ ಆಗಿ ಆಟ ಆಡ್ಕೊಂಡ್ ಬಂದಿರ್ತಿದ್ರೆ, ನೀವು ಸುಮಾರು ಸಲ ಹೇಳಿದಿರ ಅಂದ್ರೆ ಅವ್ರ ಎನರ್ಜಿ ಅವ್ರದ್ದು ಸ್ಪಿರಿಟ್ ಎಲ್ಲ ನೋಡಿ ನನಗೆ ಇನ್ಸ್ಪೈರ್ ಆಗ್ತಿತ್ತು ಆ ತರದೆಲ್ಲ ಅಂತ. ಏನಾದ್ರು ಹೇಳೋ ಪ್ರಯತ್ನ ಮಾಡಿದ್ರ ಅವ್ರಿಗೆ? ಅಂದ್ರೆ ಬೇರೆ ಬೇರೆ ಕೆಲವೊಂದಷ್ಟು ಟಾಸ್ಕ್ ಅದೆಲ್ಲ ವಿಚಾರ ಬಂದಾಗ ನೀವು ಬದಲಾಗ್ಬೇಕು, ನಾಮಿನೇಟ್ ಆತರ ನೀವು ಚೆನ್ನಾಗಿದ್ರಿ ಆ ತರ ಎಲ್ಲ ಹೇಳಿದಿರಾ. ಬಟ್ ಪರ್ಸನಲ್ ಆಗಿ ಏನಾದ್ರು ಹೋಗಿ ಮಾತಾಡಿದಿರಾ? ಅಂದ್ರೆ ನೀವು ಚೆನ್ನಾಗಿ ಬೇರೆ ತರನೇ ಇತ್ತು ನಿಮ್ದು ಗ್ರಾಫ್, ಬೇಡ ಆಚೆ ಬನ್ನಿ ಆ ತರದೆಲ್ಲ ಹೇಳಿದ್ರೆ ಸುದೀಪ್ ಅಣ್ಣನೇ ಹೇಳ್ತಾ ಇದ್ರಲ್ಲ. ಸೊ ನಾವ್ ಹೇಳೋಂಥದ್ದೇನಿಲ್ಲ. ನನ್ಕಿನ್ನ ಜಾಸ್ತಿ ಸುದೀಪ್ ಅಣ್ಣ ಅವ್ರಿಗೆ ಕ್ಲೋಸ್. ಸುದೀಪ್ ಅಣ್ಣನೇ ಬಂದು ಹೇಳ್ತಾ ಇದ್ರು. ಮೇ ಬಿ ಅವ್ರ ಗೇಮ್ ಆಡೋದ್ರಲ್ಲಿ ಎಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ. ನನಗೆಲ್ಲೋ ವೀಕ್ ಆಗಿದ್ರು ಅಂತ ಎಲ್ಲೂ ಅನ್ಸಿಲ್ಲ ನನಗೆ. ಗೇಮ್ ಅಲ್ಲಂತೂ ವೀಕ್ ಆಗಿರಲಿಲ್ಲ. ಅವ್ರು ಎಮೋಷನಲಿ ವೀಕ್ ಅಂತಂದ್ರೆ ಏನು ಫ್ಯಾಮಿಲಿ ವೀಕ್ ಬಂದಾಗೆಲ್ಲೋ, ಸೊ ಈ ತರದ ವಿಷಯಗಳಲ್ಲಿ ವೀಕ್ ಅಷ್ಟೇನೆ. ಬಿಟ್ರೆ ಇನ್ನು ಆಟದಲ್ಲೆಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರು. ನನಗೆ ಟಾಪ್ 2 ಅವರೇ ಇರ್ತಾರೆ ಅಂತಾನೆ ಅನ್ಸಿದ್ದು. ಅದನ್ನ ನಾನು ತುಂಬಾ ಸತಿ ಎಕ್ಸ್ಪ್ರೆಸ್ ಮಾಡಿದೀನಿ. ಈ ಮನುಷ್ಯಂಗಿರೋ ಅಷ್ಟು ಎನರ್ಜಿ, ನಾಲೆಡ್ಜು, ಏನೋ ಆ ಪವರ್ ಎಲ್ಲ ಇದೆ, ಟಾಪ್ 2 ಹೋಗ್ತಾರೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿದ್ದು. ಅಂಡ್ ಎಲ್ಲೋ ಸುದೀಪ್ ಅಣ್ಣ ಹೇಳಿದಾಗ ಅವ್ರ ಆಟನ ಬೇರೆ ರೀತಿ ಬದಲಾಯಿಸ್ಕೋಬೋದಾಗಿತ್ತು ಅಂತ ಅನ್ಸಿದೆ ಅಷ್ಟೇನೆ. ಇನ್ನು ಹೋಗಿ ಡಿಸ್ಕಸ್ ಮಾಡ್ಬೇಕು ಅನ್ನೋದೆಲ್ಲ ಏನ್ ಅನ್ಸಿರ್ಲಿಲ್ಲ ನನಗೆ. ಬಟ್ ಅದ ಹುಲಿ ಜಿಂಕೆ ಅದೊಂದು ಕಥೆ ಎಲ್ಲ ಹೇಳ್ತಿರಲ್ಲ, ಅದು ಆಕ್ಚುಲಿ ಹೊರಗಡೆ ಗೌತಮಿ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ. ಬಟ್ ನೀವು ಹೇಳ್ತೀರಾ ಈ ನಾಮಿನೇಷನ್ ಏನಿಲ್ವಲ್ಲ, ಇದು ಹೇಳ್ತೀನಿ ನಾನು ಅಂತ. ಅದು ಅಂದ್ರೆ ಅದು ಹೇಳಿಕೆಗಳೆಲ್ಲ ಕೊಡುವಾಗ ಸ್ವಲ್ಪ ಅದು ಒಬ್ಬರನ್ನ ಕೆಳಗಾಕ್ದಂಗ ಆಗ್ಲಿಲ್ವಾ ನಿಮಗೆ? ನನಗೆ ಕೆಳಗಾಕ್ಬೇಕು ಅನ್ನೋದೇನಿಲ್ಲ. ನನಗೆ ಓಪನ್ ಆಗಿ ಹೇಳ್ಬಿಡ್ತೀನಿ, ನಾನ್ ಎಂತ ವ್ಯಕ್ತಿ ಅಂತಂದ್ರೆ ಆರಾಮಾಗಿ ಮಾತಾಡೋನು. ಯಾರನ್ನೋ ಇಂಟೆನ್ಷನ್ ಆಗಿ ಕುಗ್ಗಿಸ್ಬೇಕು, ಇಲ್ಲ ನನ್ನ ಮಾತುಗಳಿಂದ ಇವ್ರು ಕುಗ್ಗು ಬಿಡ್ತಾರೆ, ಆ ತರದ್ ಯಾವ್ದು ಅಲ್ಲ. ಅವತ್ತಿನ ದಿನಕ್ಕೆ ನಂಗೆ ಏನ್ ಅನ್ಸಿತ್ತು, ಈಗ ಗೌತಮಿ ಅವರು ಪಾಸಿಟಿವಿಟಿ ಅಂತ ಇರ್ತಾರಲ್ಲ, ಅವ್ರು ಯಾವಾಗ್ಲೂ ಅವ್ರದ್ದು ದೈವ ಭಕ್ತಿನೆಲ್ಲ ನೋಡಿ ಅವ್ರೊಂದು ದೇವಸ್ಥಾನ ಮುಂದೆ ನಿಂತಿದ್ದ ಜಿಂಕೆ. ಸೊ ಎಲ್ಲೋ ನಮ್ ವ್ಯಾಗ್ರ ಸೈಲೆಂಟ್ ಆಗೋಯ್ತು.
ಅವರು ಇದನ್ನ ನಿಲ್ಸಿದ್ರು ಅನ್ನೋ ಇಂಟೆನ್ಷನ್ ಹೇಳ್ದೆ. ಅವ್ರಿಬ್ರು ಕುಗ್ಗಿಸ್ಬೇಕು, ಇಲ್ಲ ಅವ್ರಿಬ್ರು ಏನೋ ಆಡ್ಕೋಬೇಕು, ಏನೋ ಸ್ಟೇಟ್ಮೆಂಟ್ ಪಾಸ್ ಮಾಡ್ಬೇಕು, ನನ್ನ ಇಂಟೆನ್ಷನ್ ಇರ್ಲಿಲ್ಲ. ನಾವು ವ್ಯಾಗ್ರವಾಗಿದ್ ಮಂಜಣ್ಣ ಈ ತರ ಸೈಲೆಂಟ್ ಆದ್ರು ಅನ್ನೋ ಇಂಟೆನ್ಷನ್ ಹೇಳ್ದೆ ಅಷ್ಟೇನೆ. ಅಂಡ್ ಅದೇ ವೀಕ್ ಗೌತಮಿ ಅವ್ರು ಹೋಗಿರ್ತಾರೆ, ಅದೇ ವೀಕ್ ಮಂಜಣ್ಣ ನಾಮಿನೇಟ್ ಮಾಡಿರ್ತಾರೆ. ಆ ಇಂಟೆನ್ಷನ್ ನಾನೇನ್ ಹೇಳಿದೆ, ಮಂಜಣ್ಣ ಹುಲಿ ಅಂತವ್ರು. ಸೊ ಆ ಟೈಮಲ್ಲಿ ಅವ್ರನ್ನೇ ತಿನ್ಕೊಂಡ್ರು. ಆ ಇದ್ರಲ್ಲಿ ಸುದೀಪ್ ಅಣ್ಣನ ಮುಂದೆ ಕಾಮಿಡಿ ಆಗಿ ಹೇಳದ್ನೇ ಹೊರತು ಇದನ್ನ ಏನೋ ದೊಡ್ಡದಾಗಿ ಇದನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋ ನಂಗೆ ಆ ಇಂಟೆನ್ಷನ್ಸ್ ಇರ್ಲಿಲ್ಲ. ನಾವೇನೇ ರಫ್ ಆಗಿ ಮಾತಾಡಿದ್ರು, ಏನೇ ಇದ್ರಾಗ ಮಾತಾಡಿದ್ರು ನನ್ಗೆ ಆ ಸೆಕೆಂಡ್ ಪಾಸ್ ಆಗುತ್ತೆ ಅನ್ನೋ ತುಂಬಾ ಚೆನ್ನಾಗಿ ಗೊತ್ತಿತ್ತು ನನಗೆ. ಆ ಮನೇಲಿ ಯಾವ್ದು ನಿಲ್ಲಲ್ಲ, ಯಾವುದೇ ಕೋಪಗಳು ನಿಲ್ಲಲ್ಲ, ಯಾರದೋ ಜೊತೆಗೆ ಒಂದು ಫ್ರೆಂಡ್ಶಿಪ್ ನಿಲ್ಲಲ್ಲ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದ್ದು, ಆರಾಮಾಗಿ ಮಾತಾಡ್ಕೊಂಡಿದ್ದವ್ ನಾನು. ಕೆಲವು ಮಾತುಗಳನ್ನ ಮರ್ತು ಬಿಡ್ತಾ ಇದ್ವಿ, ಏನಕ್ಕಂದ್ರೆ ಅದ್ ಬೇಡ ಅಂತ. ಅದ್ ಯಾರಿಗೋ ಹರ್ಟ್ ಆದಾಗ ಮಾತು ತಂದೆ ಹೇಳಿದಾಗ ಇದ್ ಮಾತಾಡಿದ್ನ ಅಂತ ಅನ್ಸದ ಅಷ್ಟೇ. ಬಿಟ್ರೆ ಇಲ್ಲ ನಾನು ಆ ಮಾತಾಡಿದೀನಿ ಇಂಟೆನ್ಷನ್ ಆಗಿ ಇವ್ರಿಗೆ ಮರ್ಸ್ಬಿಟ್ಟು ನಾನು ಮ್ಯಾನಿಪುಲೇಟ್ ಮಾಡ್ಬೇಕು ಇವ್ರನ್ನ, ಆ ಥರದ್ದೆಲ್ಲ ಏನಿಲ್ಲ ಮೈಂಡಲ್ಲಿ. ತ್ರಿವಿಕ್ರಮ್ ಅವರು ಆಕ್ಚುಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ಕ್ಷೇತ್ರ ಬಂದಿದ್ದೀರಾ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಯಾಕಂದ್ರೆ ನಿಮ್ಮನ್ನ ನೀವು ಕರೆಕ್ಟ್ ಆಗಿ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಕರೆಕ್ಟ್ ಆಗಿ ಬಿಲ್ಡ್ ಮಾಡಕ್ ಹೋಗ್ಬೇಕಾಗುತ್ತೆ. ನಾಟ್ ಓನ್ಲಿ ಲೈಕ್ ಬಾಡಿ ಬಿಲ್ಡಿಂಗ್ ಆ ಥರದ್ದೆಲ್ಲ. ಅದು ಒಳಗಡೆ ತುಂಬಾ ಹೈಲೈಟ್ ಆಗಿದ್ದೀರ ಅಂದ್ರೆ ನೀವು ಮತ್ತೆ ಭವ್ಯ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾವು ಅಷ್ಟೇನಿಲ್ಲ ನಾವು ತುಂಬಾ ಕಡಿಮೆ ಇದೆ ಅನ್ನೋದ್ರ. ಅದಕ್ಕೆ ಆಕ್ಚುಲಿ ಮಂಜಣ್ಣ ಅವ್ರು ಲಾಸ್ಟಿಗೂ ಕೂಡ ಹೇಳಿದ್ರು, ನೀನು ಹೀರೋ ಆಗಕ್ ಬಂದಿದ್ಯಾ, ಹೀರೋ ಆಗೋದಕ್ಕೆ ಸಾಕಷ್ಟು ಇನ್ನೂ ಬೇರೆದು ಆಕ್ಚುಲಿ ನೀವು ಆಡ್ ಆನ್ಸ್ ಬೇಕು, ಡ್ಯಾನ್ಸ್, ಫೈಟ್ಸ್, ವಾಟ್ ಬೇರೆ ಸಿಂಗಿಂಗ್ ಅಥವಾ ಇನ್ನೊಂದೆಲ್ಲ. ಅದನ್ನ ಯಾಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಪ್ರಯತ್ನ ಯಾಕೆ ಮಾಡ್ಲಿಲ್ಲ? ಇನ್ನೊಂದು ಇಂಟೆನ್ಷನ್ ಏನಿತ್ತು ಅಂದ್ರೆ ನಂಗೆ ಎಲ್ಲಾ ಬರುತ್ತೆ ಅಂತ ಹೋದಾಗ ಎಲ್ಲೋ ಕಡಿಮೆ ಆದಾಗ, ಎಲ್ಲ ಬರುತ್ತೆ ಅಂತ ಹೋದಾಗ ಏನೋ ಕಡಿಮೆ ಆಗೋಯ್ತಲ್ಲ ಅಂತ ಅನ್ಸುತ್ತೆ. ಬರಲ್ಲ ಅಂತ ಅನ್ಕೊಂಡು ಏನ್ ಮಾಡೋದ್ರು ಅದು ಚೆನ್ನಾಗೇ ಕಾಣಿಸುತ್ತೆ ಅನ್ನೋದು ನನ್ನ ಇಂಟೆನ್ಷನ್ ಯಾವಾಗ್ಲೂ. ನಾನ್ ನಂಬಿರೋದಿದ್ದೇನೆ ಅಂಡ್ ಮನೇಲೂ ಫಾಲೋ ಮಾಡಿದ್ದೇನೆ. ನಂಗೆ ಡ್ಯಾನ್ಸ್ ಬರೋದೇ ಇಲ್ಲ ಅಂತ ಏನಿಲ್ಲ, ನಂಗೆ ಡ್ಯಾನ್ಸ್ ಬರುತ್ತೆ, ಬಟ್ ತುಂಬಾ ಚೆನ್ನಾಗಿ ಬರಲ್ಲ ಅಷ್ಟೇನೆ. ಸೊ ಈಗ ನನ್ನ ಸಿನಿಮಾಗಳಿಗೆಲ್ಲ ಡ್ಯಾನ್ಸ್ ಆಡಿರೋದು ನಾನೇನೆ. ಸೊ ಕೊರಿಯೋಗ್ರಾಫರ್ಸ್ಗೆಲ್ಲ ಸ್ಯಾಟಿಸ್ಫೈ ಮಾಡೋದಿಲ್ಲ ಹೋದ್ರೆ ಅವ್ರ ಸಾಂಗ್ಗೆ ಶೂಟ್ ಮಾಡಲ್ಲ. ಈಗ ನೀವು ಹೋಗಿ ನನ್ನ ಸಕುಚಿ ಇದನ್ನೆಲ್ಲ ತೆಗೆದು ನೋಡಿದ್ರೆ ಅದೆಲ್ಲ ಡ್ಯಾನ್ಸ್ ಮಾಡಿರೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಿರೋದು. ಇಲ್ಲಿ ಏನಿತ್ತು ಅಂತಂದ್ರೆ ಅಲ್ಲೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡೋರು ಇದ್ರಲ್ಲ. ಇಲ್ಲಿ ಡ್ಯಾನ್ಸ್ ಬರುತ್ತೆ ಅಂತ ಹೇಳ್ಕೊಂಡ್ರೆ ಅವ್ರ ಮುಂದೆ ನಾನು ಎಲ್ಲರ ಡಮ್ಮಿ ಆಗಿ ಹೋಗ್ತೀನಿ ಅನ್ನೋ ಇಂಟೆನ್ಷನ್ ಅಲ್ಲಿ ನಂಗೆ ಡ್ಯಾನ್ಸ್ ಬರಲ್ಲ ಅಂತಾನೆ ಹೇಳ್ತಾ ಇದ್ದೆ. ಹಂಗಂದಿದ್ರೆ ನಾನು ಭವ್ಯ ಡ್ಯಾನ್ಸ್ ಆಡಿದ್ವಿ, ಅದಕ್ಕೆ 100 marks ಬಂತು. ಏನೋ 3rd place ಏನೋ ಬಂತು. 3rd place ಹೆಂಗ್ ಕೊಡ್ತಾ ಇದ್ರು, ಬರ್ತಿತ್ತು. ಏನಕ್ಕೆ ಅಂದ್ರೆ ದಟ್ ಇಸ್ ಮೈ ಮಂತ್ರ. ಲೈಕ್ ನಂಗೆ ಬರಲ್ಲ ಅಂತ ಹೇಳಿದ್ರೆ ಅದ್ ಬರಲ್ಲ ಅಂತ ಅನ್ಕೊಂಡು ಏನೇ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ನನ್ಗೆ ಅಡಿಗೆ ಬರಲ್ಲ ಅಂತ ಹೇಳ್ಕೊಂಡು ಹೋಗಿ ನಾವೇನೇ ಮಾಡಿದ್ರು ಬಿಡು ಅಡಿಗೆ ಬರಲ್ಲ, ಇದೊಂದು ಅಕ್ಸೆಪ್ಟ್ ಮಾಡೋಣ, ಈ ಒಂದು ಇಂಟೆನ್ಷನ್ ಅಲ್ಲಿ ತಗೊಂತಾರೆ ಅಂತ ಹೇಳಿದ್ನೆ ಹೊರತು ಇನ್ಯಾವುದು ಇರ್ಲಿಲ್ಲ. ಅಂಡ್ ಎಂಟರ್ಟೈನ್ಮೆಂಟ್ ನಾವು ಈ ಫೀಲ್ಡಿಗೆ ಬರ್ಬೇಕು ಅಂದ್ರೆ ಆಕ್ಟಿಂಗ್ ಕಲೀಲೇಬೇಕು, ಒಂದ್ ಡ್ಯಾನ್ಸ್ ಬರ್ಲೇಬೇಕು, ಫೈಟ್ಸ್ ಗಳು ಬರ್ಲೇಬೇಕು. ಬರ್ದಲ್ಲೇ ಅಂತೂ ಅಲ್ಲಿ ಹೋಗಿರಲ್ಲ. ಅಂಡ್ ನನ್ ಫಿಟ್ನೆಸ್ ನೋಡಿದ್ರೆ ನಿಮ್ಗೆ ಫೈಟ್ ಬರಲ್ಲ ಅಂತ ಏನಾರ ಅನ್ಸುತ್ತಾ, ನನ್ ಮೂವ್ಸ್ಗಳು ನೋಡಿದ್ರೆ ನಿಮ್ಗೆ ಏನಾರ ಡ್ಯಾನ್ಸ್ ಬರಲ್ಲ ಅಂತ ಅನ್ಸುತ್ತಾ, ಎಲ್ಲ ಬರ್ತಿತ್ತು. ಬಟ್ ಏನಂದ್ರೆ ತುಂಬಾ ಚೆನ್ನಾಗಿ ಬರ್ತಿರ್ಲಿಲ್ಲ ಅಷ್ಟೇನೆ. ನನ್ಕಿನ್ನ ಬೆಟರ್ ಆಗಿ ಮಾಡೋರಲ್ಲಿ ಇದ್ರು. ಐಶು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡೋರು, ಶಿಶಿರ್ ಬಾಯ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡೋರು. ಈ ವಿಷಯಗಳನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಹೇಳ್ದಂತದ್ದು ಅದಷ್ಟೇನೆ. ಮೋಸ್ಟ್ ಆಫ್ ದ ಟೈಮ್ಸ್ ತ್ರಿವಿಕ್ರಮ್ ಅವ್ರನ್ನ ನೋಡುವಾಗ ಅಂದ್ರೆ ತುಂಬಾ ಅನಲೈಸ್ ಮಾಡ್ತಾ ಇರೋ ಅಂತಹ ಒಂದು ಡೆಡ್ ಸ್ಟೇರ್ ನಮಗೆ ಜಾಸ್ತಿ ಕಾಣ್ತಾ ಇತ್ತು. ಆಕ್ಚುಲಿ ಏನೇನ್ ನಡೆದ್ರು ಜಾಸ್ತಿ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ತುಂಬಾ ಯೋಚನೆ ಮಾಡ್ತಾರೆ ಆ ತರದೆಲ್ಲ. ಏನ್ ನಡೀತಾ ಇತ್ತು ಆಕ್ಚುಲಿ ತಲೆ ಒಳಗೆ? ಏನಿಗೆ ಹಿಂಗ್ ಮಾತಾಡ್ತಿದ್ಯಾ ಗುರು, ಆಮೇಲೆ ಮತ್ತೆ ನಾರ್ಮಲ್ ಆಗೇ ಮಾತಾಡ್ತೀನಿ ನನ್ನ ಜೊತೆಗೆ. ಈಗ ಅಲ್ಲಿ ಈ ತರ ಬಿಲ್ಟ್ ಇರೋರು, ಈ ತರ ಇರೋರು ಏನಾದ್ರೆ ಈಗ ನಾನು ಹನುಮಂತ ಮೇಲೆ ಜಗಳಕ್ಕೆ ಹೋಗ್ಬೇಕಾದ್ರು, ಇಲ್ಲ ಧನು ಮೇಲೆ ಜಗಳಕ್ಕೆ ಹೋಗ್ಬೇಕಾದ್ರು, ಏನಕ್ಕೆ ಹೋಗ್ಬೇಕು ಅವ್ರ ಮೇಲೆ ಅಂತ ಅನಿಸ್ತು. ಅವ್ನ ಒಪಿನಿಯನ್ ಮಾತ್ರ ಹೇಳ್ತಾ ಇದ್ದಾನೆ, ಅವ್ನ ಮೇಲೆ ಜಗಳಕ್ಕೆ ಹೋಗಿ ಏನಕ್ಕೆ ಮಾತಾಡ್ಬೇಕು ಅಂತ. ಇನ್ನ ಕೆಲವು ಟೈಮ್ ನಾಮಿನೇಟ್ ಆದಾಗ ನಾನು ತುಂಬಾ ಸತಿ ವಾದ ಮಾಡಿದೀನಿ, ವಿವಾದ ಮಾಡಿದೀನಿ. ಏನಕ್ಕೆ ಅಂತಂದ್ರೆ ಈಗ ನನ್ನನ್ನು ನೋಡೋ ಜನಕ್ಕೆ, ನನ್ನನ್ನು ಇಷ್ಟಪಡೋ ಜನಕ್ಕೆ ನಾನು ಉತ್ತರ ಕೊಡ್ತಾ ಇದ್ದಿದ್ದು. ಈಗ ನಾಮಿನೇಟ್ ಮಾಡಿದಾಗ ನೀನ್ ಏನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇದೀಯ ನನ್ನ ಮೇಲೆ, ನಾನು ಆ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡದಲ್ಲೇ ಹೋದ್ರೆ ತಪ್ಪಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ನಿನಗೂ ಆನ್ಸರ್ ಮಾಡೋ ತರ ನನ್ನ ಜನಗಳಿಗೆ ನಾನು ಹೇಳ್ತಾ ಇದ್ದಿದ್ದು. ನಾನು ಈ ವಿಷಯದಲ್ಲಿ ವೀಕ್ ಇಲ್ಲ ಅಂಡ್ ನಾನು ಈ ವಿಷಯದಲ್ಲಿ ತಪ್ಪು ಮಾಡಿರ್ಲಿಲ್ಲ, ನಿನೀಗ ಅದು ಅನ್ನಿಸ್ತಾ ಇದೆ. ಎನಿವೇಸ್ ನೀನ್ ನಾಮಿನೇಟ್ ಮಾಡ್ಬಿಡ್ತೀಯ, ನಾಮಿನೇಟ್ ಮಾಡಿದಂಗೆ ನಾನು ನಿಂಗೆ ಆನ್ಸರ್ ಕೊಡ್ಲೇಬೇಕಲ್ವಾ. ಸೊ ಆ ವಿಷಯಗಳಿಗೆ ನಾನು ವಾದ ಮಾಡಿ ಇದ್ ಮಾಡ್ತಾ ಇದ್ದೆ. ಇನ್ ಮಿಕ್ಕಿದ ವಿಷಯ ಎಲ್ಲ ನಾನು ಅಷ್ಟು ಅನಲೈಸೇ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಬಿಡೋಗೋರು ತಲೆ ಏನಕ್ಕೆ ಹೆಚ್ಕೊಳ್ಳೋದು ಅಂತ. ನೀವು ಆ ಮನೇಲಿ ಎಷ್ಟು ಬೇಗ ಮೂವ್ ಆನ್ ಆಗಿ ಮುಂದಕ್ಕೆ ಹೋಗ್ತಿರೋ, ಹಿಂದೆ ವಿಷಯಗಳು ನಿಮ್ಗೆ ತಲೆ ಕೊರಿಯಲ್ಲ. ನೀವು ಯಾವಾಗ ಹಿಂದೆ ವಿಷಯಗಳಿಗೆ ತಲೆ ಕೆಡಿಸ್ಕೊಂತ ಹೋಗ್ತಿರೋ, ಮುಂದೆ ಬಿಗ್ ಬಾಸ್ ಹೇಳಿದ್ದನ್ನು ಮಾಡಕ್ಕಾಗಲ್ಲ, ಅಲ್ಲಿ ಕೂಡ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಕ್ ಹೋಗಲ್ಲ. ನಮ್ಗೆ ಮೈ ಬಿ ಚಿಕ್ಕ ಜಾಗ ಅಂತ ಅನ್ಸುತ್ತೆ, ಬಟ್ ಆ ಟಾಸ್ಕಿಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿರೋಂಥ ವಿಷಯಗಳು ತುಂಬಾ ಇರುತ್ತೆ. ಸೊ ಅದನ್ನ ಯೋಚನೆ ಮಾಡಕ್ಕಾಗಲ್ಲ ಅಂದಿದ್ದಕ್ಕೆ ನಾನು ಯಾವಾಗ್ಲೂ ಮೂವ್ ಆನ್ ಕ್ಯಾಟಗರಿಲೇ ಇರ್ತಾ ಇದ್ದೆ, ಸ್ವಿಚ್ ಮೈಂಡ್ ಅಲ್ಲಿ ಇರ್ತಾ ಇದ್ದೆ. ನೀನ್ ಏನಾರ ಅನ್ಕೋ ಹೋಗು ಅನ್ಕೊಂಡು. ಸೊ ಸೀಸನ್ಸ್ 11 is filled with so many like unexpected evictions actually. ಅಂದ್ರೆ ನಿಮಗೆ ಹೇಗೆ ಅನಿಸ್ತಾ ಇತ್ತು ಒಳಗಡೆಯಿಂದ ನೋಡುವಾಗ? ಇಷ್ಟು ಜನ ಈಗ ಹೊಡ್ಕೊಂಡಿಬ್ರು, ಆಕ್ಚುಲಿ ಹೊಡೆದಾಡ್ಕೊಂಡಿಬ್ರು, ಅಂದ್ರೆ ಮನೆಯಿಂದ ಹೊರಗೆ ಹೋದ್ರು. ಯಾಕಂದ್ರೆ ಇವ್ರು ಬಂದ್ರು, ಶೋಭಾ ಶೆಟ್ಟಿ ಅವ್ರು ಬಂದ್ರು, ಅವರು ಕೂಡ ಹುಷಾರಿಲ್ಲ ಅಂತ ಆಚೆ ಹೋದ್ರು, ಗೋಲ್ಡ್ ಸುರೇಶ್ ಅವರು ಆಚೆ ಹೋದ್ರು. ಇದೆಲ್ಲ ನೋಡುವಾಗ ಏನ್ ಅನಿಸ್ತಾ ಇತ್ತು ನಿಮಗೆ? ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ನಿಮಗೆ ನೋಡ್ಬೇಕಾದ್ರೆ ಯಾವ ತರ ಫೀಲ್ ಸಿಗ್ತಾ ಇತ್ತು, ಅವ್ರು ಒಳಗಡೆ ಕೂತ್ಕೊಂಡಾಗ್ಲೂ ನಮ್ಗೆ ಅದೇ ಅನಿಸ್ತಾ ಇದ್ದು.
ಮೇ ಬಿ ಜಗದೀಶ್ ಅವ್ರು ಇದ್ದಿದ್ರೆ ಆ ಮಾತುಗಳಂದಲೇ ಹೋಗಿದ್ರೆ, ಆ ಜಗಳ ಆಗ್ದಲೇ ಹೋಗಿದ್ರೆ ವುಡ್ ಹಾವ್ ಕಂಟಿನ್ಯೂ ಟಿಲ್ ಲಾಸ್ಟ್. ನಂಗೆ ರಂಜಿತ್ ಹನುಮಂತ ಬರ್ತಾ ಇದ್ರಲ್ಲ ಅದು ಗೊತ್ತಿಲ್ಲ, ಹನುಮಂತ ಬರ್ತಾ ಇದ್ನೋ ಅಲ್ವಾ ಅದು ಗೊತ್ತಿಲ್ಲ. ರಂಜಿತ್ ಮೈಟ್ ಬಿ ಅವ್ರದ್ದೇನಾದ್ರು ಈ ತರ ಇನ್ಸಿಡೆಂಟ್ ಆಗಿಲ್ಲ, ಮೈಟ್ ಬಿ ಇನ್ ಟಾಪ್ 5 ಇರ್ತಾ ಇದ್ರು ಅವರು. ಸೊ ಈ ವಿಷಯಗಳು. ಇನ್ನ ಸುರೇಶ್ ಅಣ್ಣಂಗೆ ಅವ್ರದ್ದು ಪರ್ಸನಲ್ ಪ್ರಾಬ್ಲಮ್ ಆಗ್ದಲೇ ಹೋಗಿದ್ರು, ಅವ್ರು ಇನ್ನೊಂದಷ್ಟು ವಾರ ಮುಂದೆ ಬಂದಿರೋರು. ಇದೆಲ್ಲ ಆಲ್ ಆಫ್ ಸಡನ್ ನಂಗೆ ಶೋಭಾ ಶೆಟ್ಟಿ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಆಲ್ರೆಡಿ ಒಂದು ಬಿಗ್ ಬಾಸ್ ಅಂತ ಶೋನ ಮುಗಿಸ್ಕೊಂಡ್ ಬಂದಿದ್ದವ್ರು. ಅವರು ಇನ್ನ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಅಂಡ್ ಅವ್ರು ಹ್ಯಾಂಡ್ಲ್ ಮಾಡ್ತಿದ್ದಂತ ವಿಷಯಗಳು ತುಂಬಾ ಚೆನ್ನಾಗಿತ್ತು, ಅವ್ರು ನೋಡ್ತಾ ಆಂಗಲ್ಗಳು ತುಂಬಾ ಚೆನ್ನಾಗಿತ್ತು, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ. ಅಂಡ್ ಗೇಮ್ಗಳೆಲ್ಲ ಈಸಿ ಆಗೋದು ಅನ್ಕೊಂಡಿದ್ದೆ. ಅವ್ರು ಈ ತರ ಹೆಲ್ತ್ ಇಶ್ಯೂಸ್ ಹೇಳ್ಕೊಂಡ್ ಬಿಟ್ಟು ಹೋಗ್ತಾರೆ ಅಂದಿದ್ದು ನನಗೆಲ್ಲೋ ಒಂದ್ ಸ್ವಲ್ಪ ಬೇಜಾರಾಯ್ತು. ಇವ್ರು ಇದ್ದಿದ್ರೆ ಇನ್ನೊಂದ್ ವಾರ ಎಲ್ಲೋ ಎಕ್ಸ್ಟೆಂಡ್, ಮೇ ಬಿ ಅವ್ರು ಇದ್ದಿದ್ರೆ ಇನ್ನೊಂದ್ ವಾರ ಎಕ್ಸ್ಟೆಂಡ್ ಆಗ್ತಿತ್ತೇನೋ, ಅಷ್ಟು ವಿಷಯಗಳು ಸಿಕ್ಕಿರೋದು. ಇನ್ನು ಮನೆ ಬೇರೆ ತರ ಟರ್ನ್ ಆಗಿರೋದು. ಆ ವಿಷಯಗಳಲ್ಲೆಲ್ಲ ನನಗೂ ಶಾಕೇ ಇರೋದು, ಅಂದ್ರೆ ಬೇಜಾರ್ ಅಂತ ಹೇಳಲ್ಲ, ಇದನ್ನ ಶಾಕೇ ಇರೋದು. ಇವ್ರುಗಳೆಲ್ಲ ಹಿಂಗ್ ಹೋಗ್ಬಾರ್ದಾಗಿತ್ತು ಅಂತ ಅನ್ಸಿದೆ. ಆಕ್ಚುಲಿ ಬಿಗ್ ಬಾಸ್ ಇಂದ ಈಗ ಏನೇ ಫಸ್ಟ್ ವಿನ್ನರ್ ಆಗಿರ್ಬೋದು, ರನ್ನರ್ ಅಪ್ ಆಗಿರ್ಬೋದು, ಏನೇ ಇರಬಹುದು, ಒಂದು ಅಂದ್ರೆ ತಲೆಯಲ್ಲಿ ಯಾವಾಗ್ಲೂ ಜನಗಳಿಗೆ ಓಡೋದಂದ್ರೆ ತುಂಬಾ ಏನು ಅಷ್ಟು ಒಂದು ಭೂಮಿ ಯಾರ್ದಾಗಿದೆ ಅಂದ್ರೆ ಕರಿಯರ್ ಅಂದ್ರೆ ಅವರಲ್ಲಿ ಆಲ್ರೆಡಿ ಇದ್ದಂತಹ ಒಂದು ಏನೋ ಒಂದು ಟ್ಯಾಲೆಂಟ್ ಅದು ಸ್ವಲ್ಪ ಜನಗಳಿಗೆ ಗೊತ್ತಾಗಿದೆ ಅನ್ನೋದೊಂದು ಬಿಟ್ರೆ ತುಂಬಾ ಅದರಿಂದ ಯಾರೋ ಒಂದು ಸೂಪರ್ ಸ್ಟಾರ್ ಹೊರಗಡೆ ಬಂದ್ರು ಅನ್ನೋ ತರ ತುಂಬಾ ಅಂತದೊಂದು ದೊಡ್ಡ ಬೆಳವಣಿಗೆ ಆಗ್ಲಿಲ್ಲ ಇಲ್ಲಿ ತನಕ. ಎಷ್ಟೋ ಜನ ಬರ್ತಾರೆ. ಈಗ ಲಾಸ್ಟ್ ಸೀಸನ್ ಕೂಡ ಒಬ್ಬೊಬ್ರು ಒಂಥರ ಸ್ಟಾರ್ಸ್ ಆತರ ಇತ್ತು. ಆಕ್ಚುಲಿ ಅವ್ರದ್ದು ಹವಾ ಹೊರಗಡೆ ಬರ್ಬೋದು, ಒಬ್ಬೊಬ್ರು ಒಂಥರ ಸ್ಟಾರ್ಸ್ ನೆಕ್ಸ್ಟ್ ಲೆವೆಲ್ ಅನ್ನೋ ತರ. ಈಗೇನ್ ಅವ್ರವ್ರ ಪ್ರಯತ್ನ ಅವ್ರು ಪಡ್ತಾ ಇದಾರೆ, ಬಟ್ ಜನಗಳಿಗೆ ಅದೊಂದು ಬರುತ್ತಲ್ಲ, ಅಂತದೇನು ಒಂದು ವರ್ಗದ ಜನಗಳಿಗೆ ತುಂಬಾ ದೊಡ್ಡದಾಗಿ ಏನೋ ಆಗ್ಲಿಲ್ಲ ಆಕ್ಚುಲಿ ಅವ್ರ ಲೈಫಲ್ಲಿ ಅಂತ. ಸೊ ನೀವು ಅದನ್ನ ಬ್ರೇಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಏನ್ ಥಾಟ್ ಇದೆ ಅದ್ರ ಬಗ್ಗೆ? ಸರ್ ನಾನು ಯಾವಾಗ್ಲೂ ನಂಬೋದು ಹೆಂಗ್ ಗೊತ್ತಾ, 2 ದಿನ ಕಂಟಿನ್ಯೂಸ್ ಆಗಿ ಮಳೆ ಸುರಿದ ತಕ್ಷಣ ಬೆಂಗಳೂರು ಏನ್ ಸಮುದ್ರ ಆಗೋಗಲ್ಲ. ಸಮುದ್ರ ಆಗದೆ ಕಲೆಕ್ಟಿವ್ ಆಫ್ ವಾಟರ್ಸ್. ಸೊ ಆತರ ಕಲೆಕ್ಟಿವ್ ಆಫ್ ವಾಟರ್ಸ್ ಹೋಗಿನೇ ಒಂದು ದೊಡ್ಡ ಸಮುದ್ರ ಆಗೋದು. ನನ್ನ ಪ್ರಕಾರ ಸೂಪರ್ ಸ್ಟಾರ್ ಆಗೋದು ಆತರ ಒಂದು ಕಲೆಕ್ಟಿವ್ ಆಫ್ ಗೆಲುವುಗಳಿಂದ. ಸೊ ನಾನು ಅದನ್ನ ನಂಬ್ತೀನಿ. ಈಗ ಬಿಗ್ ಬಾಸ್ ಅನ್ನೋದು ನನ್ಗೆಲ್ಲೋ ಒಂದ್ 2 ದಿನ ಜೋರಾಗಿ ಬಂದಿರೋ ಮಳೆ. ಸೊ ಈ ನೀರನ್ನ ನಾನು ಎಷ್ಟು ಕ್ಲೀನ್ ಆಗಿ ಕಲ್ಟಿವೇಟ್ ಮಾಡ್ಕೊಂಡು ಯಾವ ಬೆಳೆನ ಬೆಳಿತೀನಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಆ ಬೆಳೆ ತುಂಬಾ ಚೆನ್ನಾಗಿ ಬೆಳೀತು ಅಂತಂದ್ರೆ ಇನ್ನೊಂದ್ ಕಡೆ ಕ್ಯಾರಿ ಆಗುತ್ತೆ. ಇದೆಲ್ಲ ಒಂದೊಂದು ಸ್ಟೇಜು. ಇದನ್ನ ಆ ಸ್ಟೇಜ್ ನಾನು ಕಲ್ಟಿವೇಟ್ ಮಾಡ್ಕೊಂಡು ನೆಕ್ಸ್ಟ್ ಗೆಲುವಿಗೆ ಹೆಂಗ್ ಸ್ಟೆಪ್ ಇಡ್ತೀನಿ ಅನ್ನೋದು ಮ್ಯಾಟರ್ ಆಗುತ್ತೆ. ಈಗ ಒಂದು ಬಿಗ್ ಬಾಸ್ ಬಂತು, ನಾನೇನೋ ದೊಡ್ಡ ಸೂಪರ್ ಸ್ಟಾರ್, ಅದಾಗದೇ ಇಲ್ಲ ಸರ್. ಒಂದು ದೊಡ್ಡ ಸೀರಿಯಲ್ ನನ್ನ ಇನ್ನೊಂದು ಪ್ರಾಜೆಕ್ಟ್ ಕೊಡಿಸ್ಬೋದೇ ಹೊರತು ನಂಗೆ ಕಂಟಿನ್ಯೂಸ್ ಆಗಿ ಸ್ಟಾರ್ ತರ ಇಡಕ್ ಆಗಲ್ಲ. ಅದೊಂದೇ ಪ್ರಾಜೆಕ್ಟ್ ಸೇರ್ಕೊಂಡು ನಾನು ಬದುಕಕ್ಕಾಗಲ್ಲ. ನಂಗೆ ಅದು ಮಿಸ್ ಆಗಿದ್ದು 4 ವರ್ಷದಲ್ಲಿ. ಇನ್ನೊಂದ್ ಯಾವ್ದಾನ 2 ಪ್ರಾಜೆಕ್ಟ್ ಕ್ಲೀನ್ ಆಗಿ ಲಾಂಚ್ ಆಗಿದ್ರೆ, ಕ್ಲೀನ್ ಆಗಿ ರಿಲೀಸ್ ಆಗಿದ್ರೆ ಮೇ ಬಿ ಇನ್ನೊಂದ್ 2 ವರ್ಷಕ್ಕೆ ನಾನು ಸರ್ವೈವ್ ಆಗ್ಬೇಕಾಗಿತ್ತು ಅಂತ. ಈಗ ಯಾವ್ದೇ ಒಂದು ಸರ್, ಈಗ ಏನ್ ಸೂಪರ್ ಸ್ಟಾರ್ ಗಳೇನ್ ಸುಮ್ನೆ ಕೂತಿರ್ತಾರ? ಅವ್ರದ್ದು ನೆಕ್ಸ್ಟ್ ಸಿನಿಮಾ ಸ್ಟಾರ್ ಇನ್ನು ಇಟ್ಕೊಟ್ರೇನೆ ಅವ್ರೂ ಮತ್ತೆ ಸ್ಟಾರ್ ಅನ್ನೋದು. ಅವ್ರೂ ಮತ್ತೆ ಹುಡ್ಕೊಂಡು ಎಷ್ಟು ಸತಿ ನಾವೇ ಬೈಕೊಂಡಿಲ್ಲ ಯಾರ್ದು ಸಿನಿಮಾ ಚೆನ್ನಾಗಿಲ್ಲ ನೋಡಿ ಇವ್ರು ಹಿಂಗ್ ಹೋಗಿ. ಅದೊಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಫಸ್ಟ್ 3 days ಫೀಲಿಂಗ್ ಏನ್ ಬರುತ್ತೆ ನಮ್ಗೆ, ಆ ಫೀಲಿಂಗ್ಗೋಸ್ಕರ ಎಲ್ಲರೂ ಕಷ್ಟಪಟ್ಟೆ ಪಡ್ತೀವಿ. ಈ ಬಿಗ್ ಬಾಸ್ ವೇದಿಕೆಯಿಂದ ನಾನು ಇನ್ನೊಂದ್ ಯಾವ್ದೋ ಗೆಲ್ವಿಗೆ ಓಡಾಡ್ತಾ ಇದ್ದೀನಿ ಅಷ್ಟೇನೆ. ಇದರಿಂದ ನಂಗೊಂದ್ 2 ಸಿನಿಮಾ ಸಿಕ್ಕಿ, ಆ ಸಿನಿಮಾ ಏನಾದ್ರು ಹಿಟ್ ಆದ್ರೆ ಅಲ್ಲಿಂದ ಮತ್ತೆ ಇನ್ನೊಂದ್ 2 ಸಿನಿಮಾ, ಈ ತರ ಹೋಗ್ತಾ ಇರತ್ತೆ ಅಷ್ಟೇನೆ. ಈ ಬಿಗ್ ಬಾಸ್ ವೇದಿಕೆ ನಮ್ಮನ್ನ ಏನೋ ದೊಡ್ಡದಾಗಿ ಮಾಡುತ್ತೆ ಅದಿಲ್ಲ, ಒಂದಷ್ಟು ಜನನ ಕೊಡುತ್ತೆ. ಆ ಜನದಿಂದ ನಾವ್ ಹೆಂಗ್ ಮುಂದಕ್ಕೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇನೆ. ಕರೆಕ್ಟ್. ಇಲ್ಲ ಆಕ್ಚುಲಿ ತುಂಬಾ ಸದ್ ಮಾಡಿದ ಒಳಗಡೆ ಅಂತಂದ್ರೆ ಒಂದು ಟಾರ್ಗೆಟೆಡ್ ನಾಮಿನೇಷನ್, ಅದಕ್ಕೆ ಯಾರ್ಯಾರು ಬಲಿಯಾದ್ರು ಗೊತ್ತಿಲ್ಲ, ಅದು ಮಾತಾಡ್ಕೊಂಡಿದ್ದು ಯಾರು ಅಂತ ಗೊತ್ತಿಲ್ಲ. ಐಶ್ವರ್ಯ ಮತ್ತೆ ಚೈತ್ರ ಮತ್ತೆ ಮೋಕ್ಷಿತ್ ಅವ್ರ ನಡುವೆ ಅದಾಗಿದ್ದು ಅಂತ ಪೌಡರ್ ರೂಮಲ್ಲಿ ಆಯ್ತು ಅಂತ. ಆಕ್ಚುಲಿ ಮಾಡ್ತಾ ಇದ್ದಿದ್ ಯಾರು ಮನೆ ಒಳಗಡೆ ಆತರ ಮಾಡ್ತಾ ಇದ್ರ ಯಾರಾದ್ರು ಟಾರ್ಗೆಟ್ ನಾಮಿನೇಷನ್ ಆ ತರದೆಲ್ಲ? ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಅಂಡ್ ನಾನಂತೂ ಅದ್ರಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಅದೇ ಮೂಲಭೂತ ನಿಯಮ, ಅದ್ರ ಬಗ್ಗೆ ಮಾತಾಡ್ಲೇಬಾರ್ದು ಅನ್ನೋದು. ಯಾಕಂದ್ರೆ ಒಂದ್ಸತಿ ಮಂಜಣ್ಣನೇ ಮಾತಾಡಿ ನಾನು ಸಿಗಾಕೊಂಡಿದ್ದೆ. ನೀನು ನಮ್ಮ 3 ಜನದ ವಿಷಯ ಬರ್ಬಾರ್ದು ಅಂದಾಗ ನಾನು ಅದಕ್ಕೆ ಹೇಳ್ತೀನಿ, ನನ್ 3 ಜನ ಟಾರ್ಗೆಟ್ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಡೈರೆಕ್ಟ್ ನಾಮಿನೇಷನ್ ಒಬ್ಬ ಕ್ಯಾಪ್ಟನ್ ಕೈಲಿರುತ್ತೆ, ಅದನ್ನ ನಾನು ಮಾಡ್ತಿಲ್ಲ ಅಣ್ಣ ಅಂತ ಹೇಳ್ತೀನಿ. ಅದನ್ನ ನೀವು ಇಬ್ರು ಡಿಸ್ಕಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನಂಗೆ ಅದ್ರಲ್ಲಿ ಒಂದು ಬ್ಲಾಕ್ ಡಾಟ್ ಬರುತ್ತೆ. ಹಂಗಾಗಿ ಬಿಗ್ ಬಾಸ್ ನನ್ನ ಹತ್ರ ಇದ್ದಿದ್ದು ರೈಟ್ಸ್ನ ಕಿತ್ಕೊಂಡ್ಬಿಡ್ತಾರೆ. ಅಂಡ್ ಬೇರೆಯವ್ರು ಮಾಡ್ತಿದ್ರ ಇಲ್ವಾ ಅನ್ನೋದು ನನ್ಗೆ ಐಡಿಯಾ ಇಲ್ಲ ಬಾಸ್. ಯಾಕಂದ್ರೆ ನಾವು ಒಂದ್ ಕಾರ್ನರ್ ಅಲ್ಲಿ ಇರ್ತೀವಿ, ಇನ್ನೊಂದ್ ಕಾರ್ನರ್ ಅಲ್ಲಿ ಯಾರೋ ಇರ್ತಾರೆ. ಬಟ್ ನಾನ್ ಯಾರ ಜೊತೆಗೂ, ಈವನ್ ಇನ್ಕ್ಲೂಡಿಂಗ್ ಭವ್ಯ ಜೊತೆಗಾಗ್ಲಿ ಇಲ್ಲ ಧರ್ಮಣ್ಣನ್ ಜೊತೆ ಕ್ಲೋಸ್ ಆಗಿದ್ದೆ, ಅವ್ರ ಜೊತೆಗೆ ಯಾರ ಜೊತೆಗೂ ನಾನು ನಾಮಿನೇಷನ್ ಬಗ್ಗೆ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಮಂಜಣ್ಣನ ಹತ್ರ ನಾನು ಅದನ್ನೆಲ್ಲ ಮಾತಾಡಿಲ್ಲ. ಇನ್ನು ಮೋಕ್ಷಿತ್ ಅವ್ರು ಆಕ್ಚುಲಿ ನಿಮ್ಮ ಮನಸ್ಸಿನ ಭಾವನೆಯನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಕೊನೆ ತನಕ. ಅಂದ್ರೆ ಏನಿತ್ತು ಅಂತ ಆಕ್ಚುಲಿ ಅವ್ರು ತುಂಬಾ ದ್ವೇಷನೇ ಮಾಡ್ತಾ ಬಂದ್ರು. ಅವ್ರ ತಲೆಯಲ್ಲಿ ಬೇರೆ ತರನೇ ನೆಗೆಟಿವ್ ಒಪಿನಿಯನ್ಸೇ ಓಡ್ತಾ ಹೋಯ್ತು. ಲಾಸ್ಟಿಗೆ ಆ ತ್ರಿಮೋಕ್ಷಿ ಅದನ್ನ ತೋರಿಸುವಾಗ ಅಂದ್ರೆ ಜನ ಯಾವ ತರ ಟ್ರೋಲ್ ಮಾಡ್ತಿದ್ದಾರೆ, ಅವಾಗ್ಲಾದ್ರೂ ಏನಾದ್ರು ಮನ್ಸು ಚೇಂಜ್ ಆಯ್ತಾ? ಮನಸ್ಸಿನ ಭಾವನೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಿದ್ರೆ ನಾನು ಅವ್ರ ಹತ್ರ ಏನ್ ಸ್ಪೆಷಲ್ ಆಗಿ ಏನ್ ಮಾತಾಡಿರ್ಲಿಲ್ಲ.
ಅಂಡ್ ನಮ್ಮಿಬ್ರಿಗೂ ಅದೊಂದು ವೈಬೇ ಕನೆಕ್ಟ್ ಆಗ್ಲಿಲ್ಲ. ಏನ್ ಗುಡ್ ಮಾರ್ನಿಂಗ್ ಇದೀವಿ ಮನೇಲಿ ಅಂತ ಮಾತಾಡ್ಸ್ಕೊಂಡು ಏನ್ ಇದಾಗಿದ್ವಿ. ಅಂಡ್ ನನ್ನ ಬಗ್ಗೆ ಅವ್ರಿಗೆ ಏನ್ ದ್ವೇಷ ಇಡಬೇಕು ಅನ್ನೋದು ಏನಂತ ಏನ್ ಜಗಳ ಆಗಿರ್ಲಿಲ್ಲ. ಅವ್ರಿಗೂ ನನ್ನ ಮೇಲೆ ಇವನ್ ಮೇಲೆ ದ್ವೇಷನೇ ಸಾಧಿಸ್ಕೊಂಡು ಹೋಗ್ಬೇಕು ಅನ್ನೋದು ಏನಾಗಿರ್ಲಿಲ್ಲ. ಅವರು ಎಲ್ಲೋ ಕೇಳಿಸ್ಕೊಂಡಿದ್ದು, ಅವ್ರಿಗೆಲ್ಲೋ ಫೀಲ್ ಆಗಿದ್ದು, ಆ ಜಗಳನ ಹಂಗೆ ಇಟ್ಕೊಂಡು ಆ ನಾಮಿನೇಷನ್ಗೂ ಇಲ್ಲೆಲ್ಲ ತಗೋತಾ ಇದ್ರು. ಅಂಡ್ ನನಗೂ ಏನಿತ್ತು ಅದನ್ನೆಲ್ಲ ಈ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಒಂದು ಚಟುವಟಿಕೆ ನಡೆಯುತ್ತೆ, ನಿಮ್ಗೆ ಏನೇ ಕೋಪ ಇದ್ರು ಅದನ್ನೆಲ್ಲ ಹೇಳ್ಬಿಟ್ಟು ಒಂದಷ್ಟು ವಿಷಯ ಏನು ಸಬ್ಜೆಕ್ಟ್ಸ್ಗಳಿದೆ ಅದನ್ನ ಹೊಡೆದಾಕಿ ಅಂತ ಅಂದ್ಬಿಟ್ಟು ಇದ್ರಲ್ಲಿ ನನಗೆ ಗೋಮುಖ ವ್ಯಾಘ್ರ ಅನ್ನೋದೊಂದಿತ್ತು, ಈ ಮನೆಯಿಂದ ಏನೋ ತೊಗೊಂಡೋಗ್ತೀನಿ ಅದಿತ್ತು. ಬಟ್ ಏನಕ್ಕೆ ಕ್ಯಾರಿ ಮಾಡೋಣ, ನಮ್ಮಿಬ್ರು ಮಧ್ಯೆ ಯಾವತ್ತೂ ಆ ಥರ ಏನಾಗಿರ್ಲಿಲ್ಲ. ಈ ವಿಡಿಯೋ ನೋಡಿದಾಗ ಅನ್ನಿಸ್ತು ನಾವಿಬ್ರು ಈ ಥರ ಇರಲೇ ಇಲ್ಲ ಮನೇಲಿ, ನೋಡಿ ಹೆಂಗ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟೇ ನೋಡ್ಕೊಂಡು ಇಬ್ರು ನಗಾಡಿದ್ವಿ ಅಷ್ಟೇ. ಹನುಮಂತ್ ಅವ್ರ ಬಗ್ಗೆ ಅಂದ್ರೆ ಸುದೀಪ್ ಅವರು ಹೊಗಳಿಕೊಂಡು ಮಾತಾಡಿದಾಗೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಅಲ್ಲಿ ಈಗ ಇವನ್ ರಜತ್ ಅವ್ರ ಹತ್ರ ಮಾತಾಡೋದು ಕೂಡ ಅದೇ ಹೇಳಿದ್ರು, ಇಲ್ಲ ಅವ್ರ ಮುಂದೆ ಅಂದ್ರೆ ಕಷ್ಟನೇ ಆಕ್ಚುಲಿ, ಯಾರು ನಿಲ್ತಾ ಇರ್ಲಿಲ್ಲ, ಯಾರೇ ಬಂದಿದ್ರು ಅವರೇ ವಿನ್ನರ್ ಆಗ್ತಿದ್ರು ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಟ್ಟಿದ್ರ ನೀವು ಕೂಡ, ಅಂದ್ರೆ ಇಲ್ಲ ವಿನ್ನರ್ ಮೋಸ್ಟ್ಲಿ ಮೆಟೀರಿಯಲ್ ಅವರೇ ಅನ್ನೋ ತರ ಅಕ್ಸೆಪ್ಟ್ ಮಾಡ್ಕೊಂಡಿದ್ರ? ಯಾರು ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ನೀವು ಒಳ್ಳೆ ರಜತ್ ನಾನೇ ಗೆಲ್ತೀನಿ ಅಂದ್ರು ಅಕ್ಸೆಪ್ಟ್ ಮಾಡ್ತಿರಲ್ಲ, ಅಂತ ಚಾಲೆಂಜಿಂಗ್ ಅಲ್ಲಿ ಒಳಗಿದ್ದಿದ್ ನಾವೆಲ್ಲರೂ. ಈಗ ಜನ ಇಷ್ಟಪಟ್ಟು ಒಬ್ಬ ವ್ಯಕ್ತಿನ ಗೆಲ್ಸಾಗೋಯ್ತಲ್ವಾ, ಸೊ ಆ ವಿಷಯವಾಗಿ ನಾವೆಲ್ಲರೂ ಮಾತಾಡಿದ್ದಷ್ಟೇ. ಸೊ ಅವ್ನ್ ಸಿಂಪ್ಲಿಸಿಟಿ ಎಲ್ಲೋ ಇಷ್ಟ ಆಯ್ತು, ಅವ್ನ ಹಂಬಲ್ನೆಸ್ ಎಲ್ಲೋ ಇಷ್ಟ ಆಯ್ತು, ಅವ್ನ್ ಆಡ್ತಿದ್ದ ರೀತಿ ಎಲ್ಲೋ ಇಷ್ಟ ಆಗಿದೆ, ಅವ್ನ್ ಇದ್ರಲ್ಲಿ ಇದ್ದದ್ದ ಕಿಲಾಡಿತನ ಯಾರಿಗೂ ಇಷ್ಟ ಆಗಿದೆ. ಸೊ ಹಾಗಾಗಿ ಗೆದ್ದಿದ್ದಾನೆ ಅಂತಾನೆ ಎಲ್ಲರೂ ಹೇಳಿದ್ದು. ಅಂಡ್ ರಜತ್ ಮೀನಿಂಗ್ ಏನಿತ್ತು ಅಂತಂದ್ರೆ ಆ ಸಿಂಪ್ಲಿಸಿಟಿ ಬೇರೆಯವ್ರು ಯಾರು ತರಕ್ ಆಗಲ್ಲ, ಆ ಹಂಬಲ್ನೆಸ್ ಯಾರು ತರಕ್ ಆಗಲ್ಲ. ಈಗ 10 ಜನ ಡಿಸೈನರ್ ವೇರ್ ಹಾಕೊಂಡ್ ಕೂತಿರ್ಬೇಕಾದ್ರೆ ನಾನು ಪಂಚೆ ಹಾಕೊಂಡ್ ಶರ್ಟ್ ಹಾಕೊಂಡ್ ಕೂತಿದ್ದೀನಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ನಾನು ಎಲ್ಲೋ ಒಂದ್ ಕಡೆ ಡಿಸೈನರ್ ಡ್ರೆಸ್, ಅವ್ನಿಗೆಲ್ಲೋ ಪಾಯಿಂಟ್ಸ್ ಗಳೇ ಬರ್ಲಿಲ್ಲ. ಸೊ ಈ ವಿಷಯವಾಗಿ ಇಟ್ಕೊಂಡು ನಾವು ಅದನ್ನ ಅಂದಿದ್ದು, ಆ ಸಿಂಪ್ಲಿಸಿಟಿ ಅವ್ನ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದ, ಅದೆಲ್ಲ ಜನಕ್ಕೆ ಇಷ್ಟ ಆಯ್ತು, ಹಂಗಾಗಿ ಗೆದ್ದ ಅಂತ ರಜತ್ ಇದ್ರಲ್ಲಿ ಹೇಳಿದಷ್ಟೇ. ಮಾಸ್ಟರ್ ಮೈಂಡ್ ಅಂತ ನೀವ್ ಹೇಳಿದ್ರಿ, ಆಕ್ಚುಲಿ ಅವನ್ ರಿಯಲ್ ಮಾಸ್ಟರ್ ಮೈಂಡ್ ಅಂದ್ರೆ ಅವರು ಕಿಲಾಡಿ ಅಂತ ಹೇಳಿದ್ರೆ ಅದಂದ್ರೆ ಇನ್ನೇಟ್ ಕ್ವಾಲಿಟಿನ ಅದು, ಅಂದ್ರೆ ಅವ್ರೇನ್ ಪ್ಲಾನ್ ಮಾಡಲ್ಲ ಅದನ್ನ, ಆಕ್ಚುಲಿ ಇನ್ನೇಟ್ ಟ್ರೈಟ್ ಅದು ಆಲ್ರೆಡಿ ಇದೆ ಅವರಲ್ಲಿ, ಆ ಮಾಸ್ಟರ್ ಮೈಂಡೆಡ್ನೆಸ್ ಅಂತ ಹೇಳೋದು ನೀವು ಹೇಗೆ ಅಂತ? ಎಲ್ಲಾರು ಮಾಸ್ಟರ್ ಮೈಂಡ್ ಗಳೇ ಇದ್ದಿದ್ದು ಮನೇಲಿ, ಬಟ್ ಅವ್ರದ್ದು ಯಾರ್ದು ವರ್ಕ್ ಆಗ್ತಾ ಇರ್ಲಿಲ್ಲ, ಇವೊಂದು ವರ್ಕ್ ಆಯ್ತು ಅಷ್ಟೇನೆ. ನಾನು ಅದಕ್ಕೆ ಹೇಳಿದ್ ಎಲ್ಲಾರ್ದು ಯೋಚನೆ ಮಾಡೋ ರೀತಿಗಳು ಮಾಡಿದ್ದಾರೆ, ಯೋಚನೆ ಮಾಡೇ ಮಾಡ್ತಾರೆ ಎಲ್ಲಾರು. ಅದನ್ನ ಅವ್ರು ಒಪ್ಕೊಳ್ಳಿ ಬಿಡ್ಲಿ, ಯೋಚನೆ ಮಾಡ್ದಲೇನೆ ಯಾವ್ದು ಮೂವ್ಸ್ಗಳು ನಡೆಯಲ್ಲ ಮನೇಲಿ. ಈಗ ಇಷ್ಟೇ ಜನ ನಾವೇ ಒಂದ್ ಮನೇಲಿ ಇರ್ತೀವಿ ಅಂತಂದ್ರೆ ನಿಮ್ಮನ್ನ ನಾಚಿಕೆ ಹಾಕ್ಬೇಕು ಅಂತ ನಾನು ಪ್ಲಾನ್ ಮಾಡ್ದಲ್ಲೇ ನೀವು ಆಚೆಗೆ ಹೋಗ್ತೀರಾ, ಇಲ್ಲ ನಾನು ನಿಮ್ಮನ್ನ ಸೋಲಿಸ್ಬಾರ್ದು, ಇಲ್ಲ ಇಬ್ರು ಗೆಲ್ಲೋಣ ಬನ್ನಿ ಅಂತ ಅನ್ಬಿಟ್ಟು ಯಾವ್ದನ ಒಂದ್ ಆಟ ಆಡ್ತೀವ, ನಿನ್ನ ಸೋಲಿಸ್ಬೇಕು ಅಂತಾನೆ ತಾನೇ ನಾನು ಟ್ರೈ ಮಾಡೋದು. ಇದು ಬೇಸಿಕ್ ಆಗಿ ಎಲ್ಲಾರ್ದು ಇರುತ್ತೆ. ಎಲ್ಲೋ ಬೆಟರ್ ಆಗಿ ಅವ್ನು ಯೋಚನೆ ಮಾಡ್ದ ಅಷ್ಟೇನೆ. ಈಗೆಲ್ಲ ನಾನ್ ಬೆಟರ್ ಆಗಿ ಯೋಚನೆ ಮಾಡ್ತಾ ಇದ್ದೆ, ಈಗ ಇಲ್ಲ ಅಂತ ನನಗೆ ಆ ಟೈಟ್ಲೇ ಬರ್ತಾ ಇರ್ಲಿಲ್ಲ. ಈಗ ಜನ ಆಚೆ ಕಡೆ ನೋಡ್ಬಿಟ್ಟು ಇವ್ನ್ ಮಾಸ್ಟರ್ ಮೈಂಡ್, ಇವ್ನು ಹಿಂಗೆಲ್ಲ ಯೋಚನೆ ಮಾಡ್ತಾನೆ ಅನ್ನೋದೇ. ನಾವು ಯೋಚನೆ ಮಾಡ್ತಿದ್ದ ರೀತಿ, ನನಗೆ ಆಟಕ್ಕೆ ಎಲ್ಲೂ ಇಂಪ್ಯಾಕ್ಟ್ ಆಗ್ದಂಗೆ ನಾವು ಮಾಡ್ತಾ ಇದ್ದಿದ್ ರೀತಿ ಎಲ್ಲೋ ಜನಕ್ಕೆ ಇಷ್ಟ ಆಗಿ ಆ ಟೈಟ್ಲ್ ಕರೆದು. ನನಗೆ ಹನುಮಂತು ಏನಕ್ಕೆ ಅಂತಂದ್ರೆ ಅವ್ನು ಯೋಚನೆ ಮಾಡ್ತಿದ್ದ ರೀತಿ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅವ್ನು ತುಂಬಾ ನಮ್ ತರ ಸೆಂಟೆನ್ಸ್ ಗಳು ಮಾತಾಡ್ದಲ್ಲ, ಜಾನಪದದಲ್ಲಿ ಏನ್ ಪದ ಹಾಡು ಹೇಳ್ತಾ ಇದ್ನು ಅವು 2 ಲೈನ್ ಹೇಳ್ಬಿಟ್ಟು ಸುಮ್ಮನೆ ಬಿಡೋನು. ಸೊ ಅದೆಲ್ಲೋ ಆ ಸಿಚುವೇಶನ್ ಸೂಟ್ ಆಗ್ತಾ ಇತ್ತು, ಅವ್ನಿಗೆ ಇಂಪ್ಯಾಕ್ಟ್ ಆಗ್ತಾ ಇತ್ತು, ಅವ್ನು ಅಷ್ಟು ದಿನ ಉಳ್ಕೊಂಬರೋದಕ್ಕೆ ಸಹಾಯ ಆಯ್ತು. ಆ ಮೈಂಡ್ ಸೆಟ್ ಅಲ್ಲಿ ನಾನು ಹೇಳಿ ಅದನ್ನ. ತಾಯಿ ಅವರು ಆಕ್ಚುಲಿ ಅದೇ ಹನುಮಂತ ಹೊರತುಪಡಿಸಿ ಬೇರೆ ಯಾರೇ ವಿನ್ ಆಗ್ತಿದ್ರು ಖುಷಿ ಆಗ್ತಿತ್ತು ಅಂತ ಹೇಳಿದ್ರು, ಯಾಕೆ ಹಂಗೆ ಹೇಳಿರ್ಬೋದು? ಎತ್ತವ್ರಿಗೆ ಎಗಡಾಮಿದ್ದು ಅಂತ ಹೇಳಲ್ವಾ? ಸೊ ಆ ತರ ನಮ್ ತಾಯಿಗಾಗ್ಲಿ ನಿಮ್ ತಾಯಿಗಾಗ್ಲಿ ನೀವೇ ಗೆಲ್ಬೇಕು ಅಂತ, ಎಲ್ಲಾರ್ಗು ಅವ್ರವ್ರ ತಾಯಿದ ಅವ್ರ ಮಕ್ಳು ಗೆಲ್ಬೇಕು ಅಂತಿರತ್ತೆ. ನಮ್ಮಮ್ಮ ಇನ್ಫ್ಯಾಕ್ಟ್ ಮನೆಗೆ ಬಂದಿದ್ದ ತಕ್ಷಣ ಅವನ ಹತ್ರನೇ ಚೆನ್ನಾಗಿ ಮಾತಾಡ್ಕೊಂಡು ಅವನ ಹತ್ರನೇ ಹಾಡು ಹೇಳು ಅಂತೆಲ್ಲ ಹೇಳ್ತವ್ರು. ನಮ್ಮಮ್ಮಂಗೆ ಹನುಮಂತ ಮೇಲಾಗ್ಲಿ ಇಲ್ಲ ಬೇರೆಯವ್ರ ಮೇಲಾಗ್ಲಿ ಏನೂ ಇರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಮಗ ಗೆಲ್ಲಬೇಕಾಗಿತ್ತು ಅನ್ನೋ ಒಂದು ಇಂಟೆನ್ಷನ್ ಆ ಮಾತು ಹೇಳಿದ್ರೆ ಹೊರತು ಹನುಮಂತನ ಮೇಲೆ ಯಾವ್ದೇ ಗ್ರಜ್ ಆಗ್ಲಿ ಇನ್ನೊಂದಾಗ್ಲಿ ಅವ್ನು ಏನೂ ಮಾಡಿಲ್ಲ ಅನ್ನೋದು ನಮ್ಮಮ್ಮಂಗೆ. ನನಗೆ ಗೊತ್ತಲ್ಲ, ಅವ್ನು 120 ದಿವಸ ಬರಕ್ಕೆ ಅವನೆಷ್ಟು ಕಷ್ಟಪಟ್ಟಿದ್ದಾನೆ, ನಾನೆಷ್ಟು ಕಷ್ಟಪಟ್ಟಿದ್ದೀವಿ. ಸುದೀಪಣ್ಣ ನಮ್ಮಿಬ್ರು ಕೈ ಎತ್ತಬೇಕು ಅನ್ನೋದಕ್ಕೆ ನಾವೆಷ್ಟೆಲ್ಲ ಮೈಂಡ್ ಸೆಟ್ಗಳನ್ನ ಇದನ್ನ ಕಂಟ್ರೋಲ್ ಮಾಡ್ಕೊಂಡು ನಿಂತಿದೀವಿ ಅಲ್ಲ ಅನ್ನೋದು ಇಬ್ರಿಗೂ ಗೊತ್ತಿತ್ತಲ್ವಾ. ಅಂಡ್ ಅವನ ಮೇಲೆ ಜನಕ್ಕೆ ಪ್ರೀತಿ ಜಾಸ್ತಿ ಇತ್ತು. ಸೊ ಹಾಗಾಗಿ ಅವ್ನ್ ಗೆದ್ದ ಅಷ್ಟೇ. ನಮ್ ತಾಯಿ ಹೇಳಿದೆ ನನ್ ಮಗ ಗೆದ್ದಿಲ್ಲ ಅಂತ ಮಾತಾಡಿದಾರೆ ಅಷ್ಟೇ, ಬಿಟ್ರೆ ಇನ್ ಯಾವ್ದೇ ಇಂಟೆನ್ಷನ್ ಇಲ್ಲ ಹನುಮಂತನ ಬಗ್ಗೆ. ಅದೇ ಆಕ್ಚುಲಿ ಲಾಕ್ಡೌನ್ ಸಮಯದಲ್ಲಿ ಅಂದ್ರೆ ಏನು ಪ್ರಾಜೆಕ್ಟ್ಸ್ ಎಲ್ಲ ಯಾವುದು ಟೇಕ್ ಆಫ್ ಆಗದೆ ಇರೋ ಕಾರಣ ಅಂದ್ರೆ ಮನೆಯಲ್ಲೇ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಆಗ್ಲೇ ತಂದೆಯವರು ಕೂಡ ತೀರ್ಕೊಂಡ್ರು, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಅಂದ್ರೆ ಅಪಾರ್ಟ್ ಫ್ರಮ್ ದಟ್ ಅಂದ್ರೆ ಆಕ್ಟಿಂಗ್ ಬಿಟ್ಟು ಬೇರೆ ನಾ ಇದು ಒಂದನ್ನೇ ಸ್ಟಿಕ್ ಆನ್ ಆಗ್ತೀನಿ ಅನ್ನೋ ತರ ಮೈಂಡ್ ಸೆಟ್ ಇತ್ತ ನಿಮಗೆ? ಅಂದ್ರೆ ಬೇರೆದೇನೋ ಟ್ರೈ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದಾಯ್ತಾ ಹೇಗೆ ಅಂತ? ಇಲ್ಲ ಅಂದ್ರೆ ನಂಗೆ ಲಾಕ್ಡೌನ್ ಟೈಮಲ್ಲಿ ನಮ್ಮ ಇಂಡಸ್ಟ್ರಿ ಬಿದ್ದೋಗಿತ್ತು ಅಷ್ಟೇ, ಬಿಟ್ರೆ ಏನ್ ಸತ್ತೋಗಿರ್ಲಿಲ್ಲ. ಸೊ ನಮಗ್ ಮತ್ತೆ ಬರ್ತೀವಿ ನಾವು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅಂಡ್ ನಾನೆಲ್ಲೂ ತೆಗ್ದಾಕೋ ಮೆಟೀರಿಯಲ್ ಅಲ್ಲ ಅನ್ನೋದು ನಂಗೆ ತುಂಬಾ
ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬೀಯಿಂಗ್ ಈಗ ನಾನು ಅವಾಗ ಬೇರೆ ಯಾವ್ದನ್ನ ಜಾಬ್ ಮಾಡ್ಬೋದಾಗಿತ್ತು. ಒಂದ್ಸತಿ ನನ್ಗೇನು ಅಂತಂದ್ರೆ ಈ ಮಿಡಲ್ ಕ್ಲಾಸ್ ಅವ್ರಿಗೆ ಜಾಬ್ ತುಂಬಿಡ್ತು ಅಂತ ಅನ್ಕೊಳ್ಳಿ, ತಲೆಯಲ್ಲಿ ನಿಲ್ಲಲ್ಲ ನಮ್ಗಳಿಗೆ. ಸೊ ಈಗ ನಮ್ಮ ಹತ್ರ ಏನೋ ಒಂದು ಸ್ವಿಫ್ಟ್ ಕಾರ್ ಇದೆ, ನನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡು ಬಂತು, ದೊಡ್ಡ ಕಾರ್ ತಗೊಳ್ಳೋಣ, ಒಂದ್ ಸ್ವಲ್ಪ ದೊಡ್ಡ ಮನೆಗೆ ಹೋಗೋಣ, ಈ ತರ ಮೈಂಡ್ ಸೆಟ್ಗಳೇ ಹೊರತು, ಯಾಕಂದ್ರೆ ನಾವು ನೋಡಿಲ್ದಿದ್ದನ್ನ ತಗೊಬೇಕು ಅಂತ ಯೋಚನೆ ಮಾಡುವಂತ ಕ್ಯಾಟಗರಿಗಳು ನಾವು, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅವ್ರು ನಾವುಗಳು. ನಾನು ಆ ಟಿ ಶರ್ಟ್ ನೋಡಿದ್ದೆ ಗುರು, ತಗೊಬೇಕು, 10,000 ಆದ್ರೂ ಪರವಾಗಿಲ್ಲ ನಾನು ಹೋಗಿ ತಗೋತೀನಿ ಅಂತ. ಅದನ್ನೇ 10,000 ಜೋಬಲ್ಲಿ ಇಟ್ಕೊಳ್ಳೋ ನಾನು ಮೆಟೀರಿಯಲ್ ಅಲ್ಲ ನಾವುಗಳು. ಸೊ ಆ ಇಂಟೆನ್ಷನ್ ಅಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ನಮ್ಗೆ ಅದೇನೆ ಆ ಟೈಮಲ್ಲಿ ನಾನು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು, ಬರೀ ಇಂಡಸ್ಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಏನು ಉಪವಾಸ ಇದೀನೋ ಇದೇ ಉಪವಾಸ ನನ್ನನ್ನ ಚೀರಪ್ ಮಾಡಬೇಕು, ಮತ್ತೆ ನಾನು ಇಂಡಸ್ಟ್ರಿಗೆ ಕೆಲಸ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಕೂತ್ಕೊಂಡೆ ಅಷ್ಟೇ. ಇಲ್ಲ ಸರ್ವೈವರ್ಗೆ ಅಂತ ಏನಾದ್ರು ಬಂದಿದ್ರೆ, ಆಮೇಲೆ ಜಿಮ್ ಟ್ರೈನರ್, ಲಾಕ್ಡೌನ್ ಅಲ್ಲಿ ಪರ್ಸನಲ್ ಟ್ರೈನಿಂಗ್ ತಗೋಬೋದಾಗಿತ್ತು. ಇಲ್ಲ ನಾನು ಬೇರೆ ಕೆಲಸಗಳಿಗೆ ಟ್ರೈ ಮಾಡಿ, ನನ್ನ ಫ್ರೆಂಡ್ಸ್ ಎಷ್ಟೋ ಜನ HR ಗಳಿದ್ರು, ಅವ್ರ ಹತ್ರ ಟ್ರೈ ಮಾಡಿದ್ರು ಒಂದು ಕೆಲಸ ಸಿಕ್ಬಿಟ್ಟಿರೋದು. ಬಟ್ ನಾನು ಈ ವಿಷಯಗಳನ್ನ ಯೋಚನೆ ಮಾಡೋದು ಬಿಟ್ಬಿಡ್ತಿದ್ನಲ್ಲ. ಎಲ್ಲೋ ಒಂದು ಆಫರ್ ಏನ್ ನಡೀತಾ ಇದೆ, ಒಂದು ಸಿನಿಮಾ ಏನ್ ನಡೀತಾ ಇದೆ, ಒಂದ್ ಕತೆ ಹೆಂಗೆ, ಇದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಡ್ತಿದ್ನಲ್ಲ ಅಂತ ಅನ್ಬಿಟ್ಟು ಈ ವಿಷಯದಲ್ಲೇ ನಿಂತ್ಕೊಂಡಿದ್ ನಾನು ಅಷ್ಟೇ. ಅಂದ್ರೆ ಆರ್ಬಿಟ್ರರಿ ಸಿಚುವೇಶನ್ ಅಷ್ಟೇ. ಅಂದ್ರೆ ಆ ಟೈಮಲ್ಲಿ ಈಗ ಆಗಿ ಹೋಗಿದೆ, ಈಗ ಏನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಈಗ ತಂದೆಯವರು ಓಕೆ ಇಬ್ರು ಮನೇಲಿ ಕುತ್ಕೊಳ್ಳೋದು ಬೇಡ, ನಾನಾದ್ರೂ ದುಡಿಲಿಕ್ಕೆ ಹೋಗ್ತೀನಿ ಅಂತ, ಅದನ್ನ ಅಕಸ್ಮಾತ್ ನೀವು ತಡೆದಿದ್ರೆ, ಅಂದ್ರೆ ಆಗಿದ್ದಿದ್ರೆ, ಆತರ ಯೋಚನೆ ಮಾಡೋದಾಗಿದ್ರೆ ತಂದೆಯವರು ಅಂದ್ರೆ ಏನು ಆತರ ಆಗ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಆತರ ಯೋಚನೆಗಳು ಬರುತ್ತಾ ನಿಮ್ಗೆ ಯಾವ್ದು? ಸರ್ ಇನ್ನೊಂದ್ ಹೆಂಗ್ ಗೊತ್ತಾ ಸರ್, ನಮ್ ತಂದೆ ತಾಯಿಗಳನ್ನ ನಾವು ನಿಲ್ಸಕ್ಕಾಗಲ್ಲ. ಈ ಪ್ರೊಫೆಷನಲ್ ಆಗಿ ನಮ್ ತಂದೆ ಪ್ರೊಫೆಷನಲ್ ಆಗಿ 35 ವರ್ಷದಿಂದ ಲಾರಿ ಓಡಿಸ್ತಾ ಇದ್ರು. ಈಗ ನಾನೇನಾರು ತಂದಾಕ್ತೀನಿ ಬಾರಪ್ಪ ನೀನ್ ಮನೇಲಿ ಕೂತ್ಕೊ ಅಂತಂದ್ರೆ ಎತ್ತೋದಿತಾರೆ ಕಾಲಲ್ಲಿ. ನಾನೇ ಚೆನ್ನಾಗಿದ್ದೀನಿ, ನನ್ ದುಡ್ಡು ನಾನ್ ದುಡ್ಕೊಂತೀನಿ, ನಿನ್ನ ಹತ್ರ ತಿನ್ನೋದೇನು ಅಂತ. ನೀನ್ ಬೆಳೀತಾ ಇದೆಯಾ, ನನಗೆ ಖುಷಿ ಇದೆ. ನಾನ್ ಯಾವತ್ತು ನಿನ್ನ ಹತ್ರ ದುಡ್ಡು ಹಾಕಿಸ್ಕೊಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಅವರು ಇರ್ಲಿಲ್ಲ, ಅಂಡ್ ನಾನು ಕೇಳೋ ಅಂತದ್ ಇರಲಿಲ್ಲ ಅವ್ರಿಗೆ. ಈಗ ನಾನು ಹೋಗ್ಬಿಟ್ಟು ನಿನ್ ಮನೇಲಿ ಕೂತ್ಕೋಪ್ಪ, ನಿಂಗೆ ರಿಟೈರ್ಮೆಂಟ್ ತಗೋ, ನಾನು ನೋಡ್ಕೋತೀನಿ ಅಂದ್ರೆ ಅವ್ರ ಫ್ಯಾಮಿಲಿನ ಅವ್ರು ನೋಡ್ಕೊಳ್ಳೋ ಅಷ್ಟು ಗಟ್ಟಿ ಮುಟ್ಟಾಗಿದ್ರು. ತಂದೆ ಎಕ್ಸ್ಪೈರ್ ಆದಾಗ 53 ಇಯರ್ಸ್, ತುಂಬಾನೇ ಗಟ್ಟಿ ಮುಟ್ಟಾಗಿದ್ರು. ಅವ್ರಿಗೆ ಏನೋ ಪ್ರಾಬ್ಲಮೇ ಇರ್ಲಿಲ್ಲ, ಆರಾಮಾಗಿದ್ರು. ಯಾವ್ದೋ ಒಂದು ಕಾಯಿಲೆ ಕಸಾಲೆ ಆಗ್ಲಿ ಏನೂ ಇರ್ಲಿಲ್ಲ, ಶುಗರ್ BP ಈ ತರದ್ದು ಏನೋ ಅವ್ರಿಗೆ ಟೆನ್ಷನ್ ಇರ್ಲಿಲ್ಲ. ಫಿಟ್ ಅಂಡ್ ಫೈನ್ ಆಗಿದ್ರು ನಮ್ಮ ತಂದೆ. ಏನೋ ಅಚಾನಕ್ಕಾಗಿ ಆಯ್ತು ಅಷ್ಟೇನೆ. ನಾನು ಅವ್ರನ್ನ ತಡೆದ್ ನಿಲ್ಸೋದು ಆ ತರದ್ ಏನಿರ್ಲಿಲ್ಲ. ಅದೊಂದು ವಿಧಿ ಅಷ್ಟೇನೆ. ನನ್ಗೆ ಯಾವತ್ತು ಆ ಗಿಲ್ಟ್ ಅಂತೂ ಇಲ್ಲ. ಅವ್ರನ್ನ ಮನೇಲಿ ಕೂರು ಅಂದ್ರು ಕೂರೋ ಅಂತ ವ್ಯಕ್ತಿನೂ ಅಲ್ಲ ಅವರು. ಅಕಸ್ಮಾತ್ ಇವತ್ತು ಅವ್ರು ಇರ್ತಿದ್ರೆ, ಈ ಒಂದು ಗೆಲುವನ್ನ ನೋಡಿರ್ತಿದ್ರೆ ಹೆಂಗ್ ಖುಷಿ ಪಟ್ಟಿರೋರು? ಎಲ್ಲಾ ತಂದೆ ತಾಯಿನೂ ನನ್ನ ಖುಷಿ ಪಟ್ಟಿರೋರು ಅಂತ ಅನ್ನೋದಕ್ಕಿಂತ ನಮ್ ತಂದೆ ಒಂದ್ ಸ್ವಲ್ಪ ಜಾಸ್ತಿನೇ ಖುಷಿ ಪಟ್ಟಿರೋರು. ಒಬ್ಬ ಲಾರಿ ಡ್ರೈವರ್ ಮಗ, ಇಲ್ಲಿವರೆಗೂ ಹೋದ್ನಲ್ಲ, ನನ್ಗೆ ಅದ್ರ ಬಗ್ಗೆ ಖುಷಿ. ನಾನು ಸೀರಿಯಲ್ ಬಂದಾಗ್ಲೂ ಅಷ್ಟೇ, ತಂದೆ ಒಂದ್ ಯಾವತ್ತು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿರಲ್ಲ, ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ರು. ನನ್ ಮಗ ನೋಡು, ಅವನೇನೋ ಅನ್ಕೊಂಡಿದ್ದಾನೆ, ಅದನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಟಿವಿಲ್ ಬರೋದು ಇವತ್ತಿನ ದಿನಕ್ಕೆ ಏನಂತ ದೊಡ್ಡ ವಿಷಯ ಅಲ್ಲ. ಬಟ್ ಅವತ್ತಿನ ದಿನಕ್ಕೆ ನಮ್ ತಂದೆ ಇವ್ರಿಗೆಲ್ಲ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಇವತ್ತೇನೋ ಒಂದ್ ರೀಲ್ಸ್ ಅಲ್ಲಿ 1 ಮಿಲಿಯನ್ಸ್ ಹೋಯ್ತು ಅಂದ್ರೆ ಅವ್ನ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ತಾರೆ. ಅವತ್ತಿನ ದಿನಕ್ಕೆ ಅಂದ್ರೆ 2017-16 ಈ ಟೈಮ್ಗೆಲ್ಲ ಸ್ವಲ್ಪ ಕಷ್ಟ ಇತ್ತು. ಸೋಷಿಯಲ್ ಮೀಡಿಯಾನ ಸ್ವಲ್ಪ ಕಡಿಮೆ ಇತ್ತು. ಒಂದು ಟಿವಿಗೆ ಹೋಗೋದು ತುಂಬಾ ದೊಡ್ಡ ವಿಷಯ ಇತ್ತು. ಅವತ್ತು ಹೋಗಿದ್ದಿನ ತುಂಬಾ ಎಕ್ಸ್ಪ್ರೆಸ್ ಮಾಡೋರು. ಇನ್ನ ಇವತ್ತಿನ ದಿನಕ್ಕಾದ್ರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಫಿನಾಲೆ ತನಕ ಬಂದಿದ್ದೇನೆ ಅನ್ನೋದು ತುಂಬಾ ಹೆಮ್ಮೆ ಇರ್ತಾ ಇತ್ತು. ಅಂಡ್ ನಾನು ಆಡಿದ ರೀತಿಗಳು, ಗೇಮ್ ಆಡಿದ ರೀತಿ ಎಲ್ಲ ನೋಡಿದ್ರೆ ಇನ್ನೂ ಖುಷಿ ಪಟ್ಟು ಎಂಜಾಯ್ ಮಾಡೋರು ಅಂತ ಅನ್ಕೊಂತೀನಿ. ಭಾವನೆಗಳನ್ನ ಕ್ರೋಢೀಕರಿಸಿ ಪದಗಳಲ್ಲಿ ಅದನ್ನ ಹೇಳೋದ್ರಲ್ಲಿ ಆಕ್ಚುಲಿ ನಿಸ್ಸೀಮರು ತ್ರಿವಿಕ್ರಮ್ ಅವರು. ಆಕ್ಚುಲಿ ಅಂದ್ರೆ ನೀವು ಅಷ್ಟರ ಮಟ್ಟಿಗೆ ನೀವು ಒಂದು ವಿಷಯನ ಅನಲೈಸ್ ಮಾಡಿ ನೀವು ಅದನ್ನ ಪದಗಳಲ್ಲಿ ಹೇಳ್ತೀನಿ ಅಂತ ಹೇಳಿದಾಗ ತುಂಬಾ ಸೂಕ್ಷ್ಮ ಗ್ರಾಹಿ ಅಂತ ಅನ್ಸುತ್ತೆ. ಆಕ್ಚುಲಿ ಸೂಕ್ಷ್ಮವಾಗಿ ನೋಡ್ತೀರಾ ಕೆಲವೊಂದು ವಿಚಾರಗಳನ್ನ. ಪ್ಲಸ್ ತುಂಬಾನೇ ಅಂದ್ರೆ ನಿಮ್ಮಲ್ಲಿ ಕಿಚ್ಚಿದೆ, ಕೆಲವೊಂದಷ್ಟು ನೋವಿದೆ, ಸಾಕಷ್ಟು ಆಲ್ರೆಡಿ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗ್ಬಿಟ್ಟಿದೆ. ಇನ್ ಯಾವ್ದು ನನ್ನ ಬಾಧಿಸುತ್ತೆ ಅನ್ನೋ ತರ ಆಕ್ಚುಲಿ ನಿಮ್ಮನ್ನ ನೋಡುವಾಗ ಆ ತರದ ವ್ಯಕ್ತಿತ್ವ ಅಂತ ಅನ್ಸುತ್ತೆ. ಅಂದ್ರೆ ಹೆಂಗೆ ಅಂದ್ರೆ ಯಾವ್ದು ನಿಮ್ಮನ್ನ ಅಲುಗಾಡಿಸಬಹುದು ಆದ್ರೆ ಮುಂದಿನ ಜೀವನದಲ್ಲಿ? ಇಲ್ಲ, ಸೋಲ ಅಥವಾ ಏನು ಅಂತ? ಸೋಲ್ ಅಂತೂ ನಮ್ಮನ್ನ ಅಲ್ಲಾಡ್ಸಕ್ ಆಗಲ್ಲ. ಯಾಕಂದ್ರೆ ನನ್ನ ಅದಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನಕ್ಕೆ ಅಂತೀನಿ ಅಂತಂದ್ರೆ, ನಾವ್ ಯಾವಾಗ್ಲೂ ಸೋಲಿನ ಜೊತೆಗೆ ಓಡಾಡೋರು. ಈಗ ಒಂದು ನಾವ್ ಎದ್ದು ಏನ್ ಕ್ಲೀನ್ ಆಗಿ ಡ್ರೆಸ್ ಅಪ್ ಆಗ್ಬಿಟ್ಟು ಆಚೆ ಬರ್ತೀವಿ, ನನ್ನನ್ನು ಯಾರು ಕ್ವಶನ್ ಮಾಡಬಾರ್ದು ಅನ್ನೋ ರೇಂಜಿಗೋಸ್ಕರ ನಾವ್ ಆತರ ಬರ್ತೀವಿ. ಬಟ್ ಡೋರ್ ತಗೊಂಡ್ ಒಳಗೆ ಹೋಗಿ ನಾವು ನಾರ್ಮಲ್ ಬೆಟ್ಟ ಹಾಕೊಂಡ್ ಕೂತ್ಕೊಂಡು ಇದಕ್ಕೆ ಏನ್ ಮಾಡೋದು, ಅದನ್ನ ತಗೊಳಕ್ ಏನ್ ಮಾಡೋದು, EMI ಕಟ್ಟಕ್ಕೆ ಏನ್ ಯೋಚನೆ ಮಾಡೋದು ಅನ್ನೋ ತರನೇ ಯೋಚನೆ ಮಾಡೋದು. ಬಟ್ ಆ ಡ್ರೆಸ್ ಹಾಕೊಂಡು ಆಚೆ ಬಂದಿದ ತಕ್ಷಣನೇ ಇದೆಯಲ್ಲ, ಅಲ್ಲಿಂದ ನಾನು ಏನಾದ್ರು ಒಂದ್ ಕೆಲಸ ಮಾಡ್ಬೇಕು. ಸೊ ನಾನ್ ಅನ್ಕೊಂಡಿರೋ ಥಾಟ್ಸ್ ಗಳೇನಿದೆ, ಈಗ ಸರ್ ಬೆಳ್ದಿದಂತ ರೀತಿ ಆಗಿರ್ಬೋದು, ದರ್ಶನ್ ಸರ್ ಬೆಳ್ದಿರೋಂತ ರೀತಿ ಆಗಿರ್ಬೋದು, ಆ ರೀತಿನೆಲ್ಲ ನೋಡಿದಾಗ ಆ ರೇಂಜಿಗೆ ಹೋಗ್ಬೇಕು ಏನಾದ್ರು ಮಾಡಿ ಅನ್ನೋದೊಂದು ಕಿಚ್ಚಿದೆ. ಇನ್ ಯಾವುದೇ ವಿಷಯನೂ ನಮ್ಮನ್ನ ಅಲ್ಲಾಡ್ಸಕ್ ಆಗಲ್ಲ. ಎಸ್ಪೆಷಲಿ ನಾನು ಏನಕ್ಕೆ ಇದನ್ನ ಒತ್ತಿ ಹೇಳ್ತೀನಿ, ಸ್ಟ್ರೆಸ್ ಮಾಡಿ ಹೇಳ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಅಂತಂದ್ರೆ, ಇವ್ರನ್ನ ಯಾರು ಅಲ್ಲಾಡ್ಸಕ್ ಆಗಲ್ಲ.
ಒಂದ್ ಎಮೋಷನಲ್ ಇವ್ರನ್ನ ಅಲ್ಲಾಡ್ಸಕ್ಕಾಗಲ್ಲ, ಒಂದ್ ದುಡ್ಡಿನ ವಿಷಯದಲ್ಲೂ ಇವ್ರನ್ನ ಅಲ್ಲಾಡ್ಸಕ್ಕಾಗಲ್ಲ. ಎಷ್ಟೇ ದುಡ್ಡು ಲಾಸ್ ಆದ್ರೂ ಮತ್ತಲ್ಲಿಗೆ ಒಂದ್ ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಮೆಂಟಾಲಿಟಿಗಳು ನಮ್ಮವೆಲ್ಲ. ಇನ್ನ ಎಮೋಷನಲಿ ಅಪ್ಪ ಅಮ್ಮ ಜೊತೆ ಡೈಲಿ ಜಗಳ ಆಡ್ಕೊಂಡ್ ಬಂದಿರ್ತಾರೆ, ಇಲ್ಲ ಹೆಂಡತಿ ಜೊತೆ ಡೈಲಿ ಜಗಳ ಆಡ್ಕೊಂಡ್ ಬಂದಿರ್ತಾರೆ. ಇನ್ನೇನ್ ವಿಷಯಕ್ಕೆ ಚಿಕ್ಕ ಪುಟ್ಟ ಅಮೌಂಟ್ಗಳ ವಿಷಯಕ್ಕೆ ಬಿಟ್ರೆ ಇನ್ ಯಾವುದೇ ವಿಷಯ ಬಂದ್ರು ನಮ್ಗಳನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಚಿಕ್ಕ ಪುಟ್ಟ ಅಮೌಂಟ್ ಅಂದ ತಕ್ಷಣ ನನಗೆ ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ 15 lakhs ಬಂದಿದೆ, ಪ್ಲಸ್ ಅಂದ್ರೆ ಸ್ಯಾಲ್ರಿ ಆಲ್ಮೋಸ್ಟ್ 121 days. ಎಷ್ಟಾಗುತ್ತೆ ಓವರ್ ಆಲ್ ಟ್ಯಾಕ್ಸ್ ಎಲ್ಲ ಕಳೆದು ಏನೇನ್ ಮಾಡ್ಬೇಕು ಅಂತ ಒಂದಷ್ಟು ಅಮೌಂಟ್ ಬರುತ್ತೆ, ಬಟ್ ನಂದು ಪೂರ್ತಿ ತೀರ್ಸಂತೂ ಬರಲ್ಲ. ಸೊ ಇನ್ನೊಂದಷ್ಟು ಹೆಜ್ಜೆ ಮುಂದಕ್ಕೆ ಹೋಗಿ ಹೋರಾಡ ಅಂತ ತಾಕತ್ತಂತೂ ತಂದ್ಕೊಡೋತಿದೆ ಏನ್ ಅಮೌಂಟ್ ಬಂದಿದೆ. ಒಂದಷ್ಟು ಡೆಟ್ಸ್ ಗಳಿದೆ, ಅಂದ್ರೆ ಸಾಲಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು 15 ಲಕ್ಷವನ್ನು ಮೀರಿದ ಸಾಲಗಳಿದೆಯಾ? ತುಂಬಾ ಇದೆ. ನನ್ನ ತಂದೆ ಎಕ್ಸ್ಪೈರ್ ಆದಾಗ ಒಂದಷ್ಟು ಜಾಸ್ತಿನೇ ಆಯ್ತು ಆಕ್ಚುಲಿ ನನಗೆ. ಸೊ ಅದ್ರದ್ದೆಲ್ಲ ಒಂದಷ್ಟು ತುಂಬಾನೇ ಸಾಲಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಇನ್ನ ಬೇರೆ ಕೆಲಸಗಳಿಗೆ ನಾನು ಏನು ನಿಂತ್ಕೋಬೇಕು ಅಷ್ಟಕ್ಕಾಗತ್ತೆ, ತಕ್ಕ ಮಟ್ಟಿಗೆ ಸ್ಟೆಬಿಲೈಸ್ ಆಗುತ್ತಲ್ಲ, ತಕ್ಕ ಮಟ್ಟಿಗೆ ಸ್ಟೆಬಿಲೈಸ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಇನ್ ನೆಕ್ಸ್ಟ್ ಪ್ರಾಜೆಕ್ಟ್ ಗಳಿಗೆ ಹೆಂಗ್ ನಿಂತ್ಕೋಬೇಕು ಅನ್ನೋಷ್ಟು ಇದೆ ನನ್ನ ಹತ್ರ. ಸೊ ಈಗ ಬಂದಿರೋದನ್ನೆಲ್ಲ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಇನ್ ಬೇರೆ ಹೋರಾಟಕ್ಕೆ ಸಿದ್ಧ ಆಗ್ಬೇಕಷ್ಟೇನೆ. ನೆಕ್ಸ್ಟ್ ಅಂದ್ರೆ ಯಾವ ತರ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬಿಕಾಸ್ ಈಗ ನೆಕ್ಸ್ಟ್ ಎವ್ರಿ ಮೂವ್ ಆಕ್ಚುಲಿ ನೋಡ್ತಾ ಇರ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋ ತರ. ನಿಮ್ಮನ್ನ ಹೇಟ್ ಮಾಡೋರು ಕೂಡ, ನಿಮ್ಮನ್ನ ಇಷ್ಟಪಡೋರು ಕೂಡ, ಅಂದ್ರೆ ನೆಕ್ಸ್ಟ್ ಮೂವ್ ಬಿಗ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಇಷ್ಟಪಡೋರು. ಸೊ ಯಾವ ತರ ಇರುತ್ತೆ, ಯಾವ ತರ ಸ್ಕ್ರಿಪ್ಟ್ಸ್ ನ ಚೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಿಜ ಹೇಳ್ತೇನೆ, ನನ್ಗೆ ಆ ತರದ್ ಯಾವ್ದು ಇಲ್ಲ. ನಾನು ನಿಮ್ಮ ಹತ್ರ ಒಂದು ಒಳ್ಳೆ ಫ್ರೆಂಡ್ ತರನೇ ಹೇಳ್ತಾ ಇದ್ದೀನಿ, ನಿಜ ಆ ತರದ್ ಯಾವ್ದು ಇಲ್ಲ ನನಗೆ. ಈ 120 ದಿನ ಆಚೆ ಬಂದಿರೋದಕ್ಕೆ, ಸೊ ಅಲ್ಲಿ ಮೈಂಡ್ ಸೆಟ್ಟಿಗೂ ಅಲ್ಲಿ ತುಂಬಾ ಚಿಕ್ಕದಾಗಿ ನೋಡ್ತಾ ಇದ್ವಿ, ಫ್ರೆಶ್ ಆಗಿದ್ವಿ. ಇಲ್ಲಿ ಒಂದ್ ಸ್ವಲ್ಪ ಜಂಜಾಟ ಅನಿಸ್ತಾ ಇದೆ, ಸೋಷಿಯಲ್ ಮೀಡಿಯಾದು ಇದೆಲ್ಲ ಇರೋದ್ರಿಂದ. ಒಂದಷ್ಟು ಇಂಟರ್ವ್ಯೂಸ್ ಗಳನ್ನೆಲ್ಲ ಫುಲ್ ಏನಿದೆ ಇದನ್ನೆಲ್ಲ ಅಲ್ಲಿ ಒಳಗಿನ ಭಾವನೆ ಹೇಗಿತ್ತು, ಇಲ್ಲಿ ನೀವೇನು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದಷ್ಟು ಎಕ್ಸ್ಪ್ರೆಸ್ ಮಾಡ್ಬಿಟ್ಟು 1-2 ದಿನ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಕೂತ್ಕೊಂಡು, ಈಗೆಲ್ಲ ನನಗೊಂದಷ್ಟು ಜನ ಡೈರೆಕ್ಟರ್ಗಳು ಗೊತ್ತಿದ್ದಾರೆ, ಆ ಡೈರೆಕ್ಟರ್ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡೋದು. ಈಗ ಒಂದಷ್ಟು ಸುದೀಪ್ ಅಣ್ಣನ ಹತ್ರ ಕೂತ್ಕೊಂಡು ಏನ್ ಮಾಡ್ಬೋದು ನಾನು, ಅಂದ್ರೆ ನನ್ನ ಕ್ಯಾಲಿಬರ್ನ ಅವರು ಕ್ಲೀನ್ ಆಗಿ ನೋಡಿರ್ತಾರೆ. ಸೊ ಅಣ್ಣ ನಾನೀಗ ಸಿನಿಮಾಗಳು ಯಾವ ತರ ಒಪ್ಕೋಬೇಕು, ಒಂದಷ್ಟು ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಅವ್ರ ಸಜೆಷನ್ಸ್ ಎಲ್ಲ ತಗೊಂಡು ಡಿಸೈಡ್ ಮಾಡೋಣ ಅಂತಿದ್ದೀನಿ. ಯಾಕಂದ್ರೆ ಏನೋ ತಟ್ ಅಂತ ಹೋಗ್ಬಿಟ್ಟು ನಾನು ಯಾವ್ದೋ ದೊಡ್ಡ ಸ್ಕ್ರಿಪ್ಟ್ ಚೂಸ್ ಮಾಡ್ಬಿಟ್ಟು ದೊಡ್ಡ ಬಜೆಟ್ ಸಿನಿಮಾ ಅಂತೂ ನಾನು ಮಾಡಕ್ಕಾಗಲ್ಲ. ಮಾಡ್ಬಿಟ್ಟು ಏನಾದ್ರು ಸೋಲ್ತೀವಿ ಅಂತಂದ್ರೆ ಈಗಿರೋದು ಹೊಟ್ಟೋಗ್ಬಿಡತ್ತೆ. ಸೊ ಈ ತರ ದೊಡ್ಡವ್ರ ಸಜೆಷನ್ಸ್ ತಗೊಂಡು ಏನಾಗತ್ತೆ ಹೆಂಗಾಗತ್ತೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡೋಣ ಅಂತಿದೀವಿ. ಸುದೀಪ್ ಸರ್ ಏನ್ ಟಿಪ್ಸ್ ಕೊಟ್ರೆ ಆಕ್ಚುಲಿ ಹೊರಗಡೆ ಬಂದಾಗ ನೀವು ರಾತ್ರಿ? ಇಲ್ಲ ನನಗೆ ಈಗ ನನ್ನ ಹನುಮಂತನ್ ಬಿಡ್ಲಿಲ್ಲ, ಲೇಟ್ ಆಗೋಯ್ತು, ತುಂಬಾ ಕ್ರೌಡ್ ಇದ್ರು ಅಂತ ಅಂದ್ಬಿಟ್ಟು ನಮ್ಮನ್ನ 1.5 hour ಅಲ್ಲೇ ಇಡ್ಸ್ಕೊಂಡ್ಬಿಟ್ರು ಸ್ಟೇಜ್ ಹತ್ರ. ಮಿಕ್ದವ್ರನ್ನೆಲ್ಲ ಮನೆ ಕಳ್ಸ್ಬಿಟ್ರು. ಸೊ ನನ್ನ ಹನುಮಂತನ ಇಟ್ಕೊಂಡ್ರಲ್ಲಿ ನಾನು ಸುದೀಪ್ ಅಣ್ಣನ ಅವತ್ತು ಮೀಟ್ ಮಾಡಕ್ ಆಗ್ಲಿಲ್ಲ. ಈಗ ಇವತ್ತು ಇಲ್ಲ ನಾಳೆ ನಾನು ಹನುಮಂತು ಎಲ್ಲ ಹೋಗಿ ಒಂದ್ಸತಿ ಕ್ಲೀನ್ ಆಗಿ ಮೀಟ್ ಮಾಡ್ಬೇಕು ಅಂತಿದೆ, ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ಬೇಕು ಅಂತಿದೆ. ಸೊ ಹಾಗಾಗಿ ಅವತ್ತು ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಈಗೇನಿದೆ ಸಜೆಷನ್ಸ್ ಗಳನ್ನೆಲ್ಲ ತಗೊಂಡ್ ಬರೋಣ ಅಂತಿದ್ದೀನಿ. ತ್ರಿವಿಕ್ರಮ್ ಅವರೇ, ಕೊನೆಯದಾಗಿ ಆಕ್ಚುಲಿ ಒಂದ್ ರೀತಿ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಆಕ್ಚುಲಿ ನಿಮ್ಗೆ ಬಿಲ್ಡ್ ಆಗಿದೆ ಈ ಒಂದು ಬಿಗ್ ಬಾಸ್ ವೇದಿಕೆಯಿಂದ. ಸೊ ಸಾಕಷ್ಟು ಜನ ಪ್ರೀತಿಸ್ತಾ ಇದಾರೆ, ಆಲ್ಮೋಸ್ಟ್ 2.5 crores ನಿಮಗೆ ವೋಟ್ಸ್ ಬಿದ್ದಿರೋದು. ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಪ್ರೀತಿಗೆ? ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುತ್ತೆ ನಿಮ್ಮ ಮೇಲೆ. ಏನ್ ಹೆಂಗೆ ನೀವು ಕಂಡಕ್ಟ್ ಮಾಡ್ಕೋತೀರಾ ಇನ್ ಮುಂದಿನ ಲೈಫ್ ಅಲ್ಲಿ? ಅವ್ರಿಗೆಲ್ಲ ಯಾವ ರೀತಿ ನೀವು ಈ ಒಂದು ಋಣವನ್ನ ತೀರಿಸ್ತೀರಾ ಅಂತ? ನನ್ನ ಅಭಿಮಾನಿಗಳಂತೂ ಯಾವತ್ತು ಎಲ್ಲೂ ಅಂತ ಎಕ್ಸ್ಪೋಸ್ ಮಾಡಲ್ಲ, ಯಾಕಂದ್ರೆ ಪ್ರೀತಿಸಿ ಬೆಳ್ಸೋರು ಅವರು. ನಾನೊಂದು ಪದ್ಮಾವತಿ ಅಂತ ಬಂದಾಗ, ಇಲ್ಲ ಸಕುಚಿ ಅಂತ ಬಂದಾಗ ಇದನ್ನೆಲ್ಲ ನೋಡಿ ಅಪ್ರಿಶಿಯೇಟ್ ಮಾಡಿದ್ದಾರೆ. ನನ್ನಂತೂ ಏನು ಯಾವತ್ತೂ ಬೈದು ನೆಗೆಟಿವ್ ಆಗಿ ನಾನು ಎಲ್ಲೂ ಪೋಟ್ರೇನೆ ಮಾಡಿಲ್ಲ. ಅವರು ಪ್ರತಿಯೊಂದನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಆಸ್ ವೆಲ್ ಲೈಕ್ ನಂಗೆ ಬಿಗ್ ಬಾಸ್ ಅಲ್ಲೂ ನಂಗೆ ಅದೇ ತರ ಸಪೋರ್ಟ್ ಮಾಡೋದು ಕೂಡ ಇದೇ ತರ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಒಂದಷ್ಟು ದೊಡ್ಡ ದೊಡ್ಡ ಕನಸುಗಳಿದೆ, ಒಂದಷ್ಟು ಸ್ಕ್ರಿಪ್ಟ್ಗಳ ಮುಖಾಂತರ ನಿಮ್ಮನ್ನ ಬಂದು ರಂಜಿಸ್ಬೇಕು, ನಿಮ್ ಮುಂದೆ ಗೆಲ್ಬೇಕು ಅಂತಿದೆ. ಸೊ ನಾನ್ ನಿಮ್ಮನ್ನ ಯಾವತ್ತೂ ತಲೆ ತಗ್ಸೋ ರೀತಿ ಮಾಡಲ್ಲ. ಸೊ ಧೈರ್ಯವಾಗಿ ಹೇಳ್ಕೋಬಹುದು ಈ ಹುಡುಗಂಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ, ಆ ತರ ಅಂತೂ ನಿಂತ್ಕೊಂತೀನಿ ಅಂತ ಕಾನ್ಫಿಡೆನ್ಸ್ ಕೊಡ್ತೀನಿ. ಸೊ ಇನ್ ಮುಂದಕ್ಕೆ ಇದೇ ತರ ಕಾನ್ಫಿಡೆನ್ಸ್ ಆಗಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಡು ನಿಂತ್ಕೊಂಡು ಅವರು ನನ್ನ ಹೆಸರು ಹೇಳಿದ್ರೆ ಒಂದು ಹೆಮ್ಮೆಯಿಂದ ಫೀಲ್ ಆಗ್ಬೇಕು, ಆ ತರ ಮಾಡ್ಕೊಂಡು ಹೋಗೋಣ ಅಂತ ಇದಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇ. ಸಕೂಚಿ ಸಂದರ್ಶನ ನಾವು ಮಾಡಿದ್ವಿ, ಆಗ್ಲೇ ಒಂದು ಸ್ಪಾರ್ಕ್ ಕಂಡಿತ್ತು. ಅಂದ್ರೆ ಒಂದೊಳ್ಳೆ ಸ್ಕ್ರಿಪ್ಟ್ ಇವ್ರಿಗೆ ಸಿಕ್ಕಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಅವಕಾಶ, ದೊಡ್ಡ ಮಟ್ಟಿಗೆ ಬೆಳೆಯುವಂತಹ ಅವಕಾಶ ನಿಮ್ಮಲ್ಲಿ ಇದೆ ಅಂತ ಅವಾಗಲೇ ನಮಗೆ ಅನಿಸಿತ್ತು. ಆಕ್ಚುಲಿ ಮುಂದಕ್ಕೆ ಒಳ್ಳೇದಾಗ್ತಾ ಹೋಗ್ಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಇಂಟರ್ವ್ಯೂ, ಒಳ್ಳೊಳ್ಳೆ ಕ್ವಶನ್ಸ್ ಗಳನ್ನ ಕೇಳಿದ್ರಿ. ಅಂಡ್ ಈ ಇಂಟರ್ವ್ಯೂ ಮುಖಾಂತರ ತುಂಬಾ ಜನಗಳಿಗೆ ತುಂಬಾ ವಿಷಯಗಳನ್ನ ತಲುಪಿಸೋ ಪ್ರಯತ್ನ ಮಾಡಿದೀರಾ. ಅಂಡ್ ನನಗೇನಿತ್ತು ಅದನ್ನ ನಾನು ನಾರ್ಮಲ್ ಆಗಿ ಮಾತಾಡಿ ನಿಮ್ಮ ಹತ್ರ ಎಲ್ಲ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಸೊ ಸ್ನೇಹಿತರೆ, ಇದಾಗಿತ್ತು ತ್ರಿವಿಕ್ರಮ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.